Hello aspirants, welcome to MCG Competitive Institution. ನಾನು ನಿಮ್ಮ ಸಿಂಧು. Welcomes to today's Hindu newspaper analysis. ಇವತ್ತಿನ ಹಿಂದೂ ನ್ಯೂಸ್ಪೇಪರ್ ಅಲ್ಲಿ you must cover these 5 articles along with the 2 editorials. One is India need more women judges in the Supreme Court and a second one is sickle cell, the battle for disability justice. ಅದರ ಜೊತೆಗೆ ಇದು 3 ಆರ್ಟಿಕಲ್ಸ್ ನ ಕವರ್ ಮಾಡಬೇಕು. ಹಾಗೆ ಸುಡಾನ್ ಅಲ್ಲಿ ಮತ್ತೆ ಅಫ್ಘಾನಿಸ್ತಾನಲ್ಲಿ ಡಿಸಾಸ್ಟರ್ ಆಗಿರುವಂತದ್ದು. ಓಕೆ, ಅಫ್ಘಾನಿಸ್ತಾನದಲ್ಲಿ ಅರ್ತ್ಕ್ವೇಕ್ ಆಗಿದೆ ಅಂಡ್ ಸುಡಾನ್ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಇದ್ರ ಬಗ್ಗೆನೂ ಕೂಡ ಕವರ್ ಮಾಡಬೇಕು. ಇದಿಷ್ಟನ್ನು ಕೂಡ ನಾವು ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಕವರ್ ಮಾಡೋಣ. ಸೊ ಬಿಫೋರ್ ದಟ್ ನಿಮ್ಮೆಲ್ಲರಿಗೂ ಸಹ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೊಸ ಬ್ಯಾಚಸ್ಗಳು KAS, ಗ್ರೂಪ್ ಸಿ, FDA, ದೆನ್ SDA, PDO, VAO ಯಾರು ನೋಡ್ತಾ ಇದ್ದಾರೆ ಎಕ್ಸಾಮ್ಸ್ಗಳಿಗೆ, ಈ ಕೋರ್ಸಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಬ್ಯಾಚ್ ಎರಡೂ ಕೂಡ ಅವೈಲಬಲ್ ಇದೆ. ಹಾಗೆಯೇ ಕ್ಲಾಸಸ್ಗಳು ನಿಮಗೆ ಆನ್ಲೈನ್, ಆಫ್ಲೈನ್, ರೆಕಾರ್ಡೆಡ್ 3 ಥರದಲ್ಲೂ ಕೂಡ ಅವೈಲಬಿಲಿಟಿ ಇದೆ. ಕ್ಲಾಸಸ್ಗಳು ಕನ್ನಡ ಹಾಗೂ ಇಂಗ್ಲೀಷ್ ಎರಡರಲ್ಲೂ ಸಹ ಇರುತ್ತೆ. ನಿಮಗೆ ಇಲ್ಲಿ ಕ್ಲಾಸಸ್ ಜೊತೆಗೇನೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ಗಳಾಗಿರ್ಬೋದು, ಮತ್ತು ಚಾಪ್ಟರ್ ವೈಸ್ ಟೆಸ್ಟ್, NCERT ಟೆಸ್ಟ್, 1-to-1 ಮೆಂಟರ್ಶಿಪ್, ದೆನ್ ಕಂಪ್ಲೀಟ್ ನಿಮ್ಮ ಪ್ರಿಪ್ರೇಷನ್ಗೆ ಏನೇನು ಗೈಡೆನ್ಸ್ ಬೇಕೋ ಅದಷ್ಟನ್ನು ಕೂಡ ಕೊಡ್ತಾರೆ. ದೆನ್ ಈ ಕೋರ್ಸಸ್ ವ್ಯಾಲಿಡಿಟಿ ನಿಮಗೆ ಎಕ್ಸ್ಟ್ರಾ 7 ಮಂತ್ ವ್ಯಾಲಿಡಿಟಿ ಕೂಡ ಇರುತ್ತೆ. ಅದರಲ್ಲಿರೂ ಕೂಡ ನೀವು ಏನಾದರೂ ಮಿಸ್ ಮಾಡಿರೋನು ಕೂಡ ಬಂದು ಜಾಯ್ನ್ ಆಗಿ ಎಲ್ಲನೂ ಕೂಡ ಕಲಿಬಹುದು. ದೆನ್ ಯಾರು ಕೂಡ ಎಕ್ಸ್ಕ್ಲೂಸಿವ್ ಆಗಿ PSI ಮತ್ತು ESIಗೆ ಪ್ರಿಪೇರ್ ಆಗ್ತಿದ್ದೀರಾ, ಬೆಸ್ಟ್ ಕ್ಲಾಸಸ್ಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲಿ PSI ಆ್ಯಂಡ್ ESIಗೆ ಎಕ್ಸ್ಕ್ಲೂಸಿವ್ ಆಗಿ ನೀವು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಬ್ಯಾಚ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಇದು ಕೂಡ ಕನ್ನಡ ಹಾಗೂ ಇಂಗ್ಲೀಷ್ ಎರಡರಲ್ಲೂ ಕೂಡ ಅವೈಲಬಲ್ ಇರುತ್ತೆ. ನಿಮ್ಮ ಪೇಪರ್ 1, ಪೇಪರ್ 2 ಕಂಪ್ಲೀಟ್ ಪ್ರಿಪರೇಷನ್ ನಿಮಗೆ ಇಲ್ಲಿ ಕ್ಲಾಸಸ್ಗಳಲ್ಲಿ ಆಗುತ್ತೆ. ಅದ್ರ ಜೊತೆಗೆ ಬ್ಯಾಚಸ್ಗಳು ನಿಮಗೆ ಕನ್ನಡ ಹಾಗೂ ಇಂಗ್ಲೀಷ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ರೆಕಾರ್ಡೆಡ್ 3ರಲ್ಲೂ ಕೂಡ ಅವೈಲಬಲ್ ಇದೆ. ಓಕೆ, ಇಲ್ಲೂ ಸಹ ನಿಮಗೆ ಸಬ್ಜೆಕ್ಟ್ ವೈಸ್ ಆ್ಯಂಡ್ ಚಾಪ್ಟರ್ ವೈಸ್ ಟೆಸ್ಟ್ಗಳು, NCERT ಟೆಸ್ಟ್ಗಳು, ದೆನ್ ಪೇಪರ್ 1, ಪೇಪರ್ 2 ಕರೆಂಟ್ ಅಫೇರ್ಸ್ ಅದಷ್ಟೂ ಸಹ ಕವರ್ ಆಗುತ್ತೆ. ಸೊ ಆಲ್ರೆಡಿ ಪ್ರಿಪರೇಷನ್ ಮಾಡಿದ್ದೀನಿ, ಬಟ್ ಐ ವಾಂಟ್ ಟು ಎನ್ಹಾನ್ಸ್ ಮೈ ಪ್ರಿಪರೇಷನ್ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದಪ್ಪ ಅಂದರೆ, ನೀವು ಟೆಸ್ಟ್ ಸೀರೀಸ್ಗಳನ್ನ ತಗೋಬೋದು. PSI, ESI ಟೆಸ್ಟ್ ಸೀರೀಸಲ್ಲಿ ಬಂದಾಗ ಟೋಟಲ್ ಆಗಿ 33 ಇದ್ದಾವೆ. ಅದರಲ್ಲಿ ಪೇಪರ್ 1 ಅಲ್ಲಿ 10, ಪೇಪರ್ 2 ಅಲ್ಲಿ 10 ಆ್ಯಂಡ್ 1 ಇಯರ್ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಇದರಲ್ಲಿ ಟೆಸ್ಟ್ ಕವರ್ ಆಗುತ್ತೆ. ಒಂದು ಫ್ರೀ ಡೆಮೋ ಟೆಸ್ಟ್ ಕೂಡ ಇದೆ. ಆ ಟೆಸ್ಟ್ನ ನೀವು ನೋಡಿ ಅಟೆಂಡ್ ಮಾಡಿ, ಅದಾದಮೇಲೆ ಉಳಿದಂತಹ ಬೇರೆ ಟೆಸ್ಟ್ಗಳು ಕೂಡ ತಗೋಬಹುದು. ಓಕೆ, ಸೊ ಇಷ್ಟರ ಹೇಳ್ತಾ ಇವತ್ತಿನ ಕ್ಲಾಸ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಎಡಿಟೋರಿಯಲ್ ರಿಲೇಟೆಡ್ ಟು ಇಂಡಿಯಾ ನೀಡ್ಸ್ ಮೋರ್ ವುಮೆನ್ ಜಡ್ಜಸ್ ಇನ್ ಸುಪ್ರೀಂ ಕೋರ್ಟ್. ಓಕೆ, ನೆನ್ನೆನೂ ಕೂಡ ನಾವು BV ನಾಗರತ್ನ ಅವರು ಹೇಳಿರುವಂಥ ಒಂದು ಆರ್ಟಿಕಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಗೇನ್ ಇಟ್ ಇಸ್ ದೇರ್ ಇನ್ ಅ ನ್ಯೂಸ್, ದಟ್ ಮೀನ್ಸ್ ಇಟ್ ಇಸ್ ಓಕೆ. ಸೊ ನಿಮ್ಗೆಲ್ಲರಿಗೂ ಕೂಡ ವುಮೆನ್ ಜಡ್ಜಸ್ ಇನ್ ಸುಪ್ರೀಂ ಕೋರ್ಟ್ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತಿಲ್ಲ ಅನ್ನೋದನ್ನ ಈ ಕ್ವಶನ್ ಮುಖಾಂತರ ನೋಡೋಣ. ಈ ಕ್ವಶನ್ಗೆ ಎಲ್ಲರೂ ಕೂಡ ಆನ್ಸರ್ನ ಮಾಡಿ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ವುಮೆನ್ ಜಡ್ಜಸ್ ಇನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. First statement, Justice Fatima BV was the first woman judge appointed to the Supreme Court. Second statement, Justice Indu Malhotra was the first woman to be appointed directly from the bar to the Supreme Court. And a third one, Justice BV Nagaratna is expected to be the first woman Chief Justice of India in 2027. ಇದು 3ರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅದ್ರ ಬೇಸಿಸ್ ಮೇಲೆ ಆಪ್ಷನ್ಸ್ ಇದೆ. ಆಪ್ಷನ್ A 1 and 2 ಓನ್ಲಿ, ಆಪ್ಷನ್ B 2 and 3 ಓನ್ಲಿ, ಆಪ್ಷನ್ C 1 and 3 ಓನ್ಲಿ, ಆಪ್ಷನ್ D 1, 2, 3. ಓಕೆ, ಇದೆಲ್ಲವೂ ಕೂಡ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗಲ್ಲ. ಓಕೆ, ಟೆಕ್ಸ್ಟ್ ಬುಕ್ ಅಲ್ಲಿ ಕಂಟೆಂಟ್ ಇರುತ್ತೆ, ಯಾವ ತರ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ಕ್ವಾಲಿಫಿಕೇಶನ್ ಏನು, ಯಾವ ತರ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಎಕ್ಸೆಟ್ರಾ. ಬಟ್ ಆಲ್ ದೀಸ್ ಥಿಂಗ್ಸ್ ಇಟ್ ಈಸ್ ನಾಟ್ ದೇರ್ ಇನ್ ಯುವರ್ ಲಕ್ಷ್ಮೀಕಾಂತ್. ಇದೆಲ್ಲವೂ ಕೂಡ ನೀವು ಕರೆಂಟ್ ಅಫೇರ್ಸ್ ಮುಖಾಂತರ ನ್ಯೂಸ್ ಪೇಪರ್ ಓದೋ ಮುಖಾಂತರನೇ ಕಲಿತಾ ಬರಬೇಕು, ನಿಮ್ಮ ನೋಟ್ಸ್ ಅಲ್ಲಿ ಆಡ್ ಮಾಡ್ಕೊಳ್ತಾ ಬರಬೇಕು, ವ್ಯಾಲ್ಯೂಡೇಷನ್ ತರ. ಓಕೆ, ಸೊ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ನಾನು ಇದ್ರ ಕಂಪ್ಲೀಟ್ ನಿಮ್ಗೆ ಅನಾಲಿಸಿಸ್ ಇವಾಗ ನಾನು ಡಿಸ್ಕಷನ್ ಮಾಡ್ತೀನಿ, ಎಲ್ಲರೂ ಕೂಡ ನಿಮಗೆ ಸಿಗುತ್ತೆ. ಓಕೆ, ಸೊ ರೀಸೆಂಟ್ ಆಗಿ August 9th 2025 ಅಲ್ಲಿ ಸುಧಾಂಶು ದುಲಿಯಾ ಅನ್ನುವಂತಹ ಜಸ್ಟಿಸ್ ಅಂದ್ರೆ ರಿಟೈರ್ ಆದರೂ ಸುಪ್ರೀಂ ಕೋರ್ಟ್ ಇಂದ. ದೆನ್ ಅದಾದ್ಮೇಲೆ ನಾವೇನ್ ನೋಡಿದ್ವಿ, August 29th ಅಲ್ಲಿ ಇಬ್ರು ಜಸ್ಟಿಸ್ಗಳಿಗೆ, ಒಂದು V ಪಂಚೋಲಿ ಅಂಡ್ ಅನದರ್ ಒನ್ ಇಸ್ ದ ಅಲೋಕ್ ಅರಾಧೆ. ಇವರಿಬ್ಬರು ಕೂಡ ಏನ್ ಮಾಡಿದ್ರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ರು. ಟೋಟಲ್ ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಟೋಟಲ್ ನಂಬರ್ ಇದೆ 34 ಜಡ್ಜಸ್ ಅಂತ ಹೇಳಿ, ಅದು ಕಂಪ್ಲೀಟ್ ಆಗಿ ಫುಲ್ಫಿಲ್ ಆಗಿದೆ. ಅಂಡ್ ದೆನ್ ಇಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ, ಅದು ಏನಪ್ಪಾ ಅಂತಂದ್ರೆ ದಟ್ ಈಸ್ ದ ಜೆಂಡರ್ ಇಂಬ್ಯಾಲೆನ್ಸ್. ಸೊ ಟೋಟಲ್ ಈ 34 ಜಡ್ಜಸ್ಗಳಲ್ಲಿ ಒಬ್ರು CJI ಅಂಡ್ ಅನದರ್ 33 ಆರ್ ದಿ ಜಡ್ಜಸ್. ದೆನ್ ಈ 33 ಜಡ್ಜಸ್ ಅಲ್ಲಿ ಓನ್ಲಿ 1 ವುಮೆನ್, ದಟ್ ಈಸ್ ನಾಗರತ್ನ, BV ನಾಗರತ್ನ ಅವರು ಮಾತ್ರ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರುವಂತದ್ದು. ಶಿ ಇಸ್ ದ ವುಮೆನ್.
ಓಕೆ, ಇನ್ನು ಉಳಿದವರು ಎಲ್ಲರೂ ಕೂಡ ಯಾರಿದಾರಪ್ಪ ಅಂದ್ರೆ ಮೇಲಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ವಿಚ್ ಈಸ್ upholding our constitutional value, especially the gender equalities, everything, all the values, but ನಾವು ಸುಪ್ರೀಂ ಕೋರ್ಟ್ ಅಪಾಯಿಂಟ್ಮೆಂಟ್ ಅಲ್ಲೇ ಏನ್ ನೋಡ್ತಿದ್ವಪ್ಪ ಅಂದ್ರೆ ಜೆಂಡರ್ ಇನ್ಜಸ್ಟಿಸ್ ನ, ಜೆಂಡರ್ ಇಂಬ್ಯಾಲೆನ್ಸ್ ನ ನೋಡ್ತಾ ಇದೀವಿ. ಸೊ ದಟ್ ಈಸ್ ವೈ ದಿಸ್ ಕೇಸ್ ಇಸ್ ದೇರ್ ಇನ್ ದ ನ್ಯೂಸ್ ಪೇಪರ್. ಸೊ ದಟ್ ಈಸ್ ವಿ ವಿಲ್ ಸ್ಟಡಿ ಕಂಪ್ಲೀಟ್ಲಿ ಅಬೌಟ್ ದಿ ಟೋಟಲ್ ವುಮೆನ್ ಜಡ್ಜಸ್ಗಳು ನಮ್ಮ ಇಂಡಿಯಾದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಫಸ್ಟ್ ಜಡ್ಜ್ ಯಾರು, ದೆನ್ ಇವಾಗಿರೋ ಜಡ್ಜ್ ಯಾರಿದ್ದಾರೆ, ಎಲ್ಲಾ ಇನ್ಫಾರ್ಮೇಶನ್ ಕೂಡ ನಾವು ನೋಡ್ತಾ ಬರೋಣ. ಓಕೆ, ಸೊ ವಾಟ್ ಆರ್ ಆಲ್ ದಿ ಕೀ ಇಶ್ಯೂಸ್ ಹೈಲೈಟೆಡ್ ಅಂತ ಬಂದಾಗ, ಒಂದು ಲೋ ರೆಪ್ರೆಸೆಂಟೇಷನ್ಸ್ ಆಫ್ ದಿ ವುಮೆನ್ ಜಡ್ಜಸ್. ನಾವು ಟೋಟಲ್ ಆಗಿ ತಗೊಂಡ್ರೆ ಆಸ್ ಆಫ್ ಆಗಸ್ಟ್ 2025 ಟಿಲ್ ನೌ ಸುಪ್ರೀಂ ಕೋರ್ಟ್ ಅಲ್ಲಿ ಓನ್ಲಿ 3.8%, ಅದನ್ನು ಕೂಡ 287 ಜಡ್ಜಸ್ಗಳಿದ್ದಾರೆ, ಅದರಲ್ಲಿ ಓನ್ಲಿ 11 ಜಡ್ಜಸ್ ವರ್ ವುಮೆನ್. ಓಕೆ, ಓನ್ಲಿ 3.8%, 1950 ಇಂದ ಹಿಡಿದು ಇಲ್ಲಿ ತನಕ ಇಷ್ಟೇ ವುಮೆನ್ ಜಡ್ಜಸ್ಗಳು ಸುಪ್ರೀಂ ಕೋರ್ಟ್ಗೆ ಅಪಾಯಿಂಟ್ಮೆಂಟ್ ಆಗಿರುವಂಥದ್ದು. ದೆನ್ ನೋ ವುಮೆನ್ ವರ್ ಅಪಾಯಿಂಟೆಡ್ ಅಮಾಂಗ್ 2 ರೀಸೆಂಟ್ ವೇಕೆನ್ಸೀಸ್. ಇವಾಗ 2 ವೇಕೆನ್ಸೀಸ್ಗಳಿದ್ರು ಕೂಡ ಅಲ್ಲಿ ಯಾರನ್ನ ಮಾಡಲಿಲ್ಲ, ಒಂದು ವುಮೆನ್ ಕೂಡ ಅವ್ರು ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತ ಥಿಂಕೆ ಮಾಡಲಿಲ್ಲ. ಆ್ಯಂಡ್ BV ನಾಗರತ್ನ ಯಾರಿದ್ದಾರೋ, ಶಿ ಇಸ್ ದ ಓನ್ಲಿ ಸಿಟ್ಟಿಂಗ್ ವುಮೆನ್ ಜಡ್ಜ್. ದೆನ್ ಅವರು 2027 ಅಲ್ಲಿ ಏನಾಗ್ತಾರಪ್ಪ ಅಂದ್ರೆ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ತಾರೆ, ಓನ್ಲಿ ಫಾರ್ 36 days, ಬರೀ 36 ದಿನಕ್ಕೆ. ದೆನ್ ಶಿ ಇಸ್ ದ ಫಸ್ಟ್ ವುಮೆನ್ ನಮ್ಮ ಇಂಡಿಯಾದಲ್ಲಿ ವುಮೆನ್ CJI ಆಗ್ತಾ ಇರುವಂಥದ್ದು. ಬರೀ ಎಷ್ಟು ಜನಕ್ಕೆ, ಬರೀ 36 days ಅಷ್ಟೇನೆ. ಅಂಡ್ ಹಿಸ್ಟೋರಿಕಲಿ ನಾವು ಅಪಾಯಿಂಟ್ಮೆಂಟ್ಸ್ಗಳನ್ನ ನೋಡಿದ್ರೆ ಯಾರು ಇವರು 11 ವುಮೆನ್ಸ್ಗಳಲ್ಲಿ ದ ಫಸ್ಟ್ ಫೀಮೇಲ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಯಾರಪ್ಪ ಅಂದ್ರೆ ಜಸ್ಟಿಸ್ ಫಾತಿಮಾ BV. ಸೊ ದಿಸ್ ಇಸ್ ದ ಪಿಕ್ಚರ್, ರಿಮೆಂಬರ್ ಹರ್ ನೇಮ್ ಆಲ್ಸೋ, ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟಿಸ್ ಫಾತಿಮಾ BV ಯಾವಾಗ 1980 ಅಪಾಯಿಂಟ್ಮೆಂಟ್ ಆಗಿದ್ದು. 1950 ಇಂದ ನಮ್ಮ ಸುಪ್ರೀಂ ಕೋರ್ಟ್ ನೀಟಾಗಿ ವರ್ಕ್ ಆಗ್ತಾ ಬರ್ತಿದೆ, ಬಟ್ ಫಸ್ಟ್ ವುಮೆನ್ ಅಪಾಯಿಂಟ್ಮೆಂಟ್ ಆಗಿದೆ ಯಾವಾಗ, 1989 ಅಲ್ಲಿ. ಓಕೆ, ಅದಾದ್ಮೇಲೆ ಫ್ರೀಕ್ವೆಂಟ್ ಆಗಿ ವೇಕೆನ್ಸೀಸ್ಗಳು ಫಿಲ್ ಆಗಿದೆಯಾ, ವುಮೆನ್ಸ್ಗಳಿಗೆ ಇಲ್ಲಿ ವುಮೆನ್ಸ್ ರೆಪ್ರೆಸೆಂಟೇಷನ್ ಮಾಡಿದಾರ ಅಂತ ಹೇಳಿದ್ರೆ ನೋ. ದೆನ್ ದೆರ್ ಆರ್ 10 more ಚೀಫ್ ಜಸ್ಟಿಸ್, 10 more ಸುಪ್ರೀಂ ಕೋರ್ಟ್ ಜಡ್ಜಸ್. ಯಾರ್ಯಾರು ಅವರು ಅಂತ ಬಂದಾಗ ದಟ್ ಈಸ್ ಜಸ್ಟಿಸ್ ಸುಜಾತಾ V, ದೆನ್ ರುಮಾಪಾಲ್, ಜ್ಞಾನ ಸುಧಾ ಮಿಶ್ರಾ, ರಂಜನಾ ದೇಸಾಯಿ, R ಭಾನುಮತಿ, ಇಂದು ಮಲ್ಹೋತ್ರಾ, ಇಂದಿರಾ ಬ್ಯಾನರ್ಜಿ, ಹಿಮಾ ಕೊಹ್ಲಿ, ಬೆಲಾ ತ್ರಿವಾಡಿ ಅಂಡ್ BV ನಾಗರತ್ನ. ಇವರಿಷ್ಟು ಜನ ಟೋಟಲ್ ಆಗಿ ನಮ್ಮ ಇಂಡಿಯಾದಲ್ಲಿ 1950 ಇಂದ ಇಲ್ಲಿ ತನಕ ಅಪಾಯಿಂಟ್ ಆಗಿರುವಂತ ಸುಪ್ರೀಂ ಕೋರ್ಟ್ ವುಮೆನ್ ಜಡ್ಜಸ್. ಅಂಡ್ ವಾಟ್ ಈಸ್ ದ ರೀಸನ್ ಫಾರ್ ದಿ ಲೋ ರೆಪ್ರೆಸೆಂಟೇಷನ್ ಅಂತ ಬಂದಾಗ, ಒಂದು ದ ಸಿಸ್ಟಮ್ಯಾಟಿಕ್ ಬ್ಯಾರಿಯರ್ಸ್. ಸೊ ವಿ ಆರ್ ಸೀಯಿಂಗ್ ಜೆಂಡರ್ ಈಸ್ ನಾಟ್ ಪ್ರಿಯಾರಿಟೈಸ್ ಇನ್ ದಿ ಕೊಲಿಜಿಯಂ ರೆಕಮೆಂಡೇಶನ್. ನೆನ್ನೆ ನ್ಯೂಸ್ ಪೇಪರಲ್ಲಿ ನಾವು ಕೊಲಿಜಿಯಂ ಸಿಸ್ಟಮ್ ಯಾವ ಥರ ಎವಾಲ್ವ್ ಆಯಿತು, ದೆನ್ ಇವಾಗ ಏನು ಕೊಲಿಜಿಯಂ ಸಿಸ್ಟಮ್ ಇದೆ, ದೆನ್ ಯಾವ್ಯಾವ ಬೇಸಿಸ್ ಮೇಲೆ ಕೊಲಿಜಿಯಂನಲ್ಲಿ ಇವರು ರೆಕಮೆಂಡೇಶನ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡ್ತಾರೆ ಫ್ಯಾಕ್ಟರ್ಸ್ಗಳ ಅಂತ ನೋಡಿದ್ವಿ. ಒನ್ ಮೋರ್ ಟೈಮ್ ವಿ ವಿಲ್ ರಿವೈಸ್ ಇಟ್. ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಾಗ CJI ಜೊತೆಗೆ ಎಷ್ಟು ಜನ ಇರ್ತಾರಪ್ಪ ಅಂತಂದ್ರೆ 4 ಸೀನಿಯರ್ ಮೋಸ್ಟ್ ಜಡ್ಜಸ್ಗಳು ಇರ್ತಾರೆ ಅಪಾಯಿಂಟ್ಮೆಂಟ್ ಅಲ್ಲಿ ಬಂದಾಗ. ಹೈಕೋರ್ಟ್ ಜಡ್ಜಸ್ಗಳ ಅಪಾಯಿಂಟ್ಮೆಂಟ್ ಮಾಡ್ಬೇಕಂತಂದ್ರೆ CJI ಜೊತೆಗೆ 2 ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಅಲಾಂಗ್ ವಿತ್ ದ ಹೈಕೋರ್ಟ್ CJI ಕೂಡ ಪ್ರೆಸೆಂಟ್ ಇರ್ತಾರೆ. ಓಕೆ, ದೆನ್ ಯಾವ್ಯಾವ ಯಾವ್ಯಾವ ಫ್ಯಾಕ್ಟರ್ಸ್ಗಳ ಮೇಲೆ ರೆಕಮೆಂಡೇಶನ್ಸ್ ಮಾಡ್ತಾರಪ್ಪ ಅಂತ ಬಂದಾಗ, ಮೊದಲನೇದು ಸೀನಿಯಾರಿಟಿ. ಯಾರು ಹೈಯೆಸ್ಟ್ ಸೀನಿಯರ್ಗಳಿರ್ತಾರೋ ದೆನ್ ಯಾರಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಮೇಲೆ, ಅದರ ಬೇಸಿಸ್ ಮೇಲೆ ಕನ್ಸಿಡರ್ ಮಾಡ್ತಾರೆ. ದೆನ್ ಅದ್ರ ಜೊತೆಗೆ ನಾವು ರೀಸೆಂಟ್ ಆಗಿ ಬೇರೆ ಬೇರೆ ಕ್ರೈಟೀರಿಯಾಗಳನ್ನ ಕೂಡ ಆಡ್ ಮಾಡೋದನ್ನ ನೋಡಿದೀವಿ. ನಾವು ಕ್ರೈಟೀರಿಯಾಗಳನ್ನ ನೋಡ್ತಾ ಬಂದ್ರೆ ಆಗ ಯಾವ್ಯಾವ ಕ್ರೈಟೀರಿಯಾಗಳನ್ನ ಕನ್ಸಿಡರ್ ಮಾಡಿದ್ದಾರೆ ಅಂದ್ರೆ, ಮೊದಲನೇದಾಗಿ ಸೀನಿಯಾರಿಟಿ. ದೆನ್ ಅದನ್ನ ಬಿಟ್ಟು ನೆಕ್ಸ್ಟ್ ಇನ್ನೇನೆಲ್ಲ ಫ್ಯಾಕ್ಟರ್ಸ್ಗಳನ್ನ ರೀಸೆಂಟ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋದಪ್ಪ ಅಂತ ಬಂದಾಗ, ಒಂದು ರೀಜನ್, ಯಾವ ರೀಜನ್ ಇಂದ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಸೆಲೆಕ್ಟ್ ಆಗ್ತಾ ಇದ್ದಾರೆ, ಮತ್ತೆ ಯಾವ ರಿಲಿಜನ್. ಓಕೆ, ಸೊ ವೆದರ್ ದೇ ಆರ್ ದಿ ಹಿಂದೂ ಆರ್ ಮುಸ್ಲಿಂ, ಕ್ರಿಶ್ಚಿಯನ್, ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಅಂಡ್ ಥರ್ಡ್ ಒನ್ ಇಸ್ ದ ಜೆಂಡರ್. ಓಕೆ, ವೆದರ್ ಈಸ್ ಅ ಮೇಲ್ ಆರ್ ಅ ಫೀಮೇಲ್, ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಬಟ್ ಇದು ಯಾವುದನ್ನು ಕೂಡ ಅಫಿಷಿಯಲ್ ಆಗಿ ಕನ್ಸಿಡರ್ ಮಾಡಿಲ್ಲ. ಓಕೆ, ಅಫಿಷಿಯಲ್ ಆಗಿ ಕನ್ಸಿಡರ್ ಮಾಡೋದು ಯಾವುದು, ಒಂದೇ ಒಂದು ಸೀನಿಯಾರಿಟಿ. ಬಟ್ ಇದು ಏನು ಯಾವ ತರ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಏನ್ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ ಪಬ್ಲಿಕ್ಗೆ ಅವರು ಕೊಡ್ತಾ ಇಲ್ಲ. ಸೊ ಪಬ್ಲಿಕ್ಗೆ ಕೊಡದೇ ಇರೋ ಕಾರಣ ಅವ್ರು ಯಾವ ಬೇಸಿಸ್ ಮೇಲೆ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ. ಅಂಡ್ ರೀಸೆಂಟ್ ಆಗಿ ಏನು V ಪಂಚೋಲಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದಾರೋ ಅದನ್ನು ಕೂಡ ಲೈಕ್ ಈಗ ಅವ್ರಿಗಿಂತ ಮುಂಚೆ ಬೇರೆ ಇಬ್ರು ವುಮೆನ್ ಫೀಮೇಲ್ ಸೀನಿಯರ್ ಜಡ್ಜಸ್ಗಳು ಇದ್ರು. ಅವ್ರನ್ನು ಕೂಡ ಏನ್ ಮಾಡ್ಬೋದಿತ್ತಪ್ಪ ಅಂತ ಹೇಳಿದ್ರೆ ಅವ್ರನ್ನ ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಬೋದಿತ್ತು. ಬಟ್ ಅದನ್ನ ಮಾಡಿಲ್ಲ. ದೆನ್ ಯಾವ ಕ್ರೈಟೀರಿಯಾದ ಮೇಲೆ ಅವರು ಅಪಾಯಿಂಟ್ಮೆಂಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕರೆಕ್ಟ್ ಆಗಿ ಕ್ಲಾರಿಟಿ ಇಲ್ಲ. ಇದರಿಂದ ನಾವೇನ್ ನೋಡ್ತಾ ಇದೀವಿ, ಜೆಂಡರ್ ಬಯಾಸ್ನೆಸ್ ನ ನಾವು ನೋಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಬಾರ್ ಟು ಬೆಂಚ್ ಟ್ರಾನ್ಸಿಷನ್. ಓಕೆ, ಸೊ ಸುಪ್ರೀಂ ಕೋರ್ಟ್ ಅಸೋಸಿಯೇಷನ್ಸ್ ಬಾರ್ಸ್ಗಳಿರ್ತವೆ, ಹೈಕೋರ್ಟ್ ಅಸೋಸಿಯೇಷನ್ಸ್ ಬಾರ್ಸ್ಗಳಿರ್ತಾರೆ. ದೆನ್ ಇಲ್ಲಿ ಯಾರು ಅಡ್ವೊಕೇಟ್ಗಳಾಗಿ ಅಥವಾ ಲಾಯರ್ಸ್ಗಳಾಗಿ ವರ್ಕ್ ಮಾಡ್ತಿರ್ತಾರೋ ಅವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರನ್ನು ಕೂಡ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಜಡ್ಜಸ್ಗಳಾಗಿ ಅವ್ರನ್ನ ಟ್ರಾನ್ಸಿಷನ್ ಮಾಡ್ಬೋದು.
ಬಟ್ ಈ ತರ ಯಾರಾದ್ರೂ ಆಗಿದಾರ ವುಮೆನ್ ಅಲ್ಲಿ ಅಂತ ಬಂದಾಗ ಎಸ್ ಓನ್ಲಿ ಒನ್. ಸೊ ದಟ್ ಈಸ್ ಇಂದು ಮಲ್ಹೋತ್ರಾ. ಶಿ ಇಸ್ ದ ಓನ್ಲಿ ಒನ್ ವುಮೆನ್. ಸೊ ಶಿ ಬಿಕಮ್ ಫ್ರಮ್ ಬಾರ್ ಟು ಬೆಂಚ್, ಅಂದ್ರೆ ಸುಪ್ರೀಂ ಕೋರ್ಟ್ ಅಸೋಸಿಯೇಷನ್ ಬಾರ್ ಇಂದ ಹಿಡಿದು ಸುಪ್ರೀಂ ಕೋರ್ಟ್ ಜಡ್ಜ್ ಆದವರು ಇವರೊಬ್ಬರೇನೆ. ಇನ್ ಯಾರೂ ಕೂಡ ಈ ತರ ಟ್ರಾನ್ಸಿಷನ್ ಅವ್ರಿಗೆ ಸಿಕ್ಕಿಲ್ಲ. ವೇರಾಸ್ ಇನ್ ಮೇಲ್ ಅಲ್ಲಿ ಬಂದಾಗ ಓಕೆ ಅಲ್ಲಿ ಜಾಸ್ತಿ ಅಪಾಯಿಂಟ್ಮೆಂಟ್ ಗಳು ಆಗ್ತಾ ಇದೆ. ಮೋರ್ ದೆನ್ 10 ಪೀಪಲ್ಸ್ ದೇ ಆರ್ ಅಪಾಯಿಂಟೆಡ್ ಫ್ರಮ್ ಬಾರ್ ಟು ಬೆಂಚ್. ಬಟ್ ಇನ್ ಅ ವುಮೆನ್ ಓನ್ಲಿ 1 person. ಸೊ ದೆನ್ ನೋ ವುಮೆನ್ ಲಾಯರ್ಸ್ ವರ್ ಅಪಾಯಿಂಟೆಡ್ ಟು ಅ ಕೋರ್ಟ್ ಇನ್ ಅ ರೀಸೆಂಟ್ ಇಯರ್ ಆಗಿಲ್ಲ. ಸೊ ಮಲ್ಹೋತ್ರಾ ಅವರು ಕೂಡ ಅಪಾಯಿಂಟ್ಮೆಂಟ್ ಆಗಿರುವಂತದ್ದು ಇನ್ ಆಲ್ಮೋಸ್ಟ್ 20 years ಬ್ಯಾಕ್. ಓಕೆ, ನಾಟ್ ನೌ. ರೀಸೆಂಟ್ ಆಗಿ ಯಾವುದು ಕೂಡ ಈ ತರ ಅಪಾಯಿಂಟ್ಮೆಂಟ್ ಆಗಿಲ್ಲ. ದೆನ್ ಸೊ ಜಸ್ಟಿಸ್ BV ನಾಗರತ್ನ ಅವರ ಕೇಸ್ಗಳನ್ನ ನಾವು ನೋಡೋದಿದ್ರೆ ದಟ್ ಈಸ್ ನಥಿಂಗ್ ಬಟ್ ಶಿ ವಿಲ್ ಬಿಕಮ್ ನೆಕ್ಸ್ಟ್ ಫಸ್ಟ್ ವುಮೆನ್ಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ದಟ್ ಈಸ್ ಓನ್ಲಿ ಫಾರ್ 36 days ಇನ್ 2027. ಓಕೆ, ಇವಾಗಿನ ಸುಪ್ರೀಂ ಕೋರ್ಟ್ ಅಲ್ಲಿ ಯಾರಾದ್ರೂ ವುಮೆನ್ ಜಡ್ಜ್ ಇದಾರ ಅಂತ ಕೇಳಿದ್ರೆ ಎಸ್ ಅದು BV ನಾಗರತ್ನನೇ. ದೆನ್ ಅವರು ಏನಾಗ್ತಾರೆ CJ ಆಗ್ತಾರೆ 2027 ಅಲ್ಲಿ. ದಟ್ ಈಸ್ ಓನ್ಲಿ 36 days. ಓಕೆ, ದೆನ್ ಈ ತರ ಸೀನಿಯಾರಿಟಿ ಬೇಸಿಸ್ ಮೇಲೆ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡೋದ್ರಿಂದ ದೆನ್ ಯಾವಾಗ್ಲೂ ಕೂಡ ವುಮೆನ್ಸ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡದೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಲೈಕ್ ಲಾಸ್ಟ್ ಅವ್ರ ಏಜ್ ಏನೋ ಮುಗಿತಾ ಇರುತ್ತೆ ಆ ಟೈಮಲ್ಲಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡೋದ್ರಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಾಗ 65 years, ಹೈಕೋರ್ಟ್ ಅಲ್ಲಿ ಬಂದಾಗ 62 years. ಅವ್ರಿಗೆ ಏನಾಗಲ್ಲಪ್ಪ ಅಂತಂದ್ರೆ ಅವರು ಜಡ್ಜ್ ಆಗಿ ಅಥವಾ CJI ಆಗಿ ವರ್ಕ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಅವ್ರಿಗೆ ಸಿಗೋದಿಲ್ಲ. ಕಂಪೇರ್ ಟು ದ ಮೇಲ್ ದೇ ವೋಂಟ್ ಗೆಟ್ ದಟ್ ಮಚ್ ಟೈಮ್. ಇದನ್ನೆಲ್ಲ ಕೂಡ ಚೇಂಜ್ ಮಾಡಬೇಕಾ? ಎಸ್, ವಿ ಹ್ಯಾವ್ ಟು change. Okay, so this is highlights the issues in the seniority based appointments and missed opportunity for the longer term. Okay, so that's the thing. And what are all the concerns total agi highlight ಮಾಡಿರುವಂತದ್ದು? ಒಂದು skewed representation which will affect the judicial perspective, and a second one lack of gender diversity can lead to a narrow interpretations of the law and a less inclusive jurisprudence. Then women bring different life experience and can contribute to a ಜೆಂಡರ್ ಸೆನ್ಸಿಟಿವ್ ಜಸ್ಟಿಸ್. ಓಕೆ, ವುಮೆನ್ ಜಡ್ಜಸ್ಗಳು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಡಿಫರೆಂಟ್ ವ್ಯೂಸ್ಗಳನ್ನು ಕೂಡ ಹೇಳ್ತಾರೆ. ಎಸ್ಪೆಷಲಿ ದ ಜೆಂಡರ್ ಸೆನ್ಸಿಟಿವ್ ರಿಲೇಟೆಡ್ ಇಶ್ಯೂಸ್ಗಳು ಬಂದಾಗ ದ ವುಮೆನ್ ಜಡ್ಜಸ್, ದ ವುಮೆನ್ ಲಾಯರ್ಸ್, ವಾಟ್ ಎವರ್ ದ ಪಾಯಿಂಟ್ಸ್ ದೇ ವಿಲ್ ಸೇ ದಟ್ ಈಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್ಸ್ಗಳು. ಓಕೆ, ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡೋದ್ರಿಂದ ಆಸ್ ಎ ಜಡ್ಜಸ್, ಆಸ್ ಎ CJI ನಮ್ಗೆ ಇನ್ನೇನು ಸಿಗುತ್ತಪ್ಪ ಅಂದ್ರೆ ಜೆಂಡರ್ ರಿಲೇಟೆಡ್ ಜಸ್ಟಿಸ್ಗಳು ಬೇಗ ಬೇಗ ಸಿಗ್ತಾ ಬರ್ತವೆ. ಸೊ ದಟ್ ಈಸ್ ವೈ ದ ಅಪಾಯಿಂಟ್ಮೆಂಟ್ ಈಸ್ ವೆರಿ ವೆರಿ ಕ್ರೂಷಿಯಲ್. ಓಕೆ, ದೆನ್ ಇನ್ ದಿಸ್ ಆರ್ಟಿಕಲ್ ಓನ್ಲಿ they speak about the recommendations and the solutions. ನೀವು ಇದನ್ನು ಕೂಡ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಮೇನ್ಸ್ ಎಕ್ಸಾಮ್ ಅಲ್ಲಿ ಬರೀಬಹುದು. ವಾಟ್ ಆರ್ ಆಲ್ ದ ರೆಕಮೆಂಡೇಶನ್ಸ್? ರಿಫಾರ್ಮ್ ದಿ ಕೊಲಿಜಿಯಂ ಸಿಸ್ಟಮ್. ಓಕೆ, ಇಂಟ್ರೊಡ್ಯೂಸ್ ದ ಟ್ರಾನ್ಸ್ಪರೆನ್ಸಿ ಅಂಡ್ ಕ್ಲಾರಿಟಿ ಇನ್ ದ ಸೆಲೆಕ್ಷನ್. ಅಂಡ್ ವಾಟ್ ಬೇಸಿಸ್? ಸೀನಿಯಾರಿಟಿ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀರಾ, ಸೀನಿಯಾರಿಟಿನ ಪ್ರಾಕ್ಟೀಸ್ ಮಾಡಿ. ರಿಲಿಜನ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀರಾ, ರಿಲಿಜನ್ ಕೊಡಿ. ಲೈಕ್ ವಾಟ್ ಇಸ್ ದ ರೀಸನ್? ಜಸ್ಟ್ ಸೈಟೆಡ್. ದೆನ್ ಅಥವಾ ಸೀನಿಯಾರಿಟಿ ದೆನ್ ದ ರಿಲಿಜನ್ ಆದ್ಮೇಲೆ ಅಕಸ್ಮಾತ್ ನೀವೇನೋ ರೀಜನ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀರಾ, ಗಿವ್ ರೆಪ್ರೆಸೆಂಟೇಷನ್ಸ್ ಆಲ್ ದ ಹೈಕೋರ್ಟ್ಸ್ ಲೈಕ್ ಒಡಿಶಾ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಮಣಿಪುರ್, ನಾಗಾಲ್ಯಾಂಡ್, ಇಲ್ಲೆಲ್ಲ ಏನು ಸಿಗ್ತಾ ಇಲ್ಲ, ರೆಪ್ರೆಸೆಂಟೇಷನ್ ಸಿಗ್ತಾ ಇಲ್ಲ. ಅವ್ರಿಗೂ ಕೂಡ ಏನು ಮಾಡಬೇಕು? ರೆಪ್ರೆಸೆಂಟೇಷನ್ ಕೊಡಬೇಕು. ದೆನ್ ಇಫ್ ಇಟ್ ಈಸ್ ಬೇಸ್ಡ್ ಆನ್ ದಿ ಜೆಂಡರ್, ಲೈಕ್ ವಾಟರ್ ಜೆಂಡರ್ ಈಕ್ವಾಲಿಟಿನ ಮೇಂಟೈನ್ ಮಾಡಬೇಕು ಅಂತ ಬಂದಾಗ ಅಲ್ಲಿ ಯಾರೆಲ್ಲರೂ ಕೂಡ ವುಮೆನ್ ಜಡ್ಜಸ್ಗಳಿದ್ದಾರೋ ಅಥವಾ ಲಾಯರ್ಸ್ಗಳು, ಅಡ್ವೊಕೇಟ್ಸ್ಗಳಿದ್ದಾರೋ ಅವ್ರಿಗೂ ಒಂದು ಆಪರ್ಚುನಿಟಿ ಕೊಡಬೇಕು. ಸೊ ವಾಟ್ ಎವರ್ ದ ಥಿಂಗ್ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ, ಕ್ಲಾರಿಟಿ ಆಗಿ ಕ್ರೈಟೀರಿಯಾಸ್ಗಳನ್ನ ಕೊಡ್ತಾ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಜೆಂಡರ್ ರೆಪ್ರೆಸೆಂಟೇಷನ್ ಶುಡ್ ಬಿ ಎಕ್ಸ್ಪ್ಲಿಸಿಟ್ಲಿ ಕನ್ಸಿಡರ್. ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ದೇ ಮಸ್ಟ್ ಇನ್ಕ್ಲೂಡ್ ದಿ ಜೆಂಡರ್ ರೆಪ್ರೆಸೆಂಟೇಷನ್ಸ್ ಇನ್ ದ ಕೊಲಿಜಿಯಂ ಸಿಸ್ಟಮ್. ನೆಕ್ಸ್ಟ್ ಆಫ್ಟರ್ ದಟ್ ಇನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಅಲ್ಲಿ ಬಂದಾಗ ಬಾರ್ ಕೌನ್ಸಿಲ್ಸ್ ಆಫ್ ಇಂಡಿಯಾ ಡೈರೆಕ್ಟೆಡ್ ಟು ಎನ್ಶೋರ್ 30% ಆಫ್ ರಿಸರ್ವೇಶನ್ ಫಾರ್ ವುಮೆನ್ ಇನ್ ದ ಬಾರ್ ಅಸೋಸಿಯೇಷನ್. ಓಕೆ, ಈವನ್ ಬಾರ್ ಅಸೋಸಿಯೇಷನ್ ಅಲ್ಲೂ ಕೂಡ ಮುಂಚೆ ಏನಿರ್ತಿರ್ಲಿಲ್ಲ, ವುಮೆನ್ ರೆಪ್ರೆಸೆಂಟೇಷನ್ಸ್ ಇರ್ತಾ ಇರಲಿಲ್ಲ. ಬಟ್ ದೇ ಬಾಟ್ ಅ ಲಾ. ದೆನ್ ಅದರಿಂದ ಏನಾಯ್ತಪ್ಪ ಅಂದ್ರೆ 30% ಆಫ್ ದಿ ರಿಸರ್ವೇಶನ್ ಯಾರಿಗೆ ಕೊಟ್ಟಿದ್ದಾರೆ? ಬಾರ್ ಕೌನ್ಸಿಲ್ ಅಲ್ಲಿ ವುಮೆನ್ಸ್ ಕೊಟ್ಟಿದ್ದಾರೆ. ಅದೇ ತರ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ಅಥವಾ ಹೈಕೋರ್ಟ್ ಜಡ್ಜಸ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ಅಲ್ಲೂ ನಮಗೆ ರೆಪ್ರೆಸೆಂಟೇಷನ್ ಬೇಕು. ಇಂದಿಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಯಾರಿಗೆ ಕೊಡಬೇಕು? ವುಮೆನ್ಸ್ಗಳಿಗೆ ಕೊಡಬೇಕು ಅನ್ನೋದನ್ನ ನೀವು ಬರೀಬಹುದು. ದೆನ್ ಸಿಮಿಲರ್ ಎಫರ್ಟ್ಸ್ ಇಸ್ ನೀಡೆಡ್ ಇನ್ ದ ಜುಡಿಷಿಯಲ್ ಅಪಾಯಿಂಟ್ಮೆಂಟ್. ದೆನ್ ಸ್ಟ್ರೆಂಥನ್ ದಿ ಡೈವರ್ಸಿಟಿ. ದೆನ್ ವುಮೆನ್ಸ್ ಅನ್ನು ಕೂಡ ನಾವು ಇವಾಗ ನೋಡೋದಿದ್ರೆ ಒಂದೇ ಒಂದು ಮೈನಾರಿಟಿಯಿಂದ ಅಪಾಯಿಂಟ್ಮೆಂಟ್ ಆಗಿರೋರು ಯಾರಪ್ಪ ಅಂದ್ರೆ ಅದು ಫಾತಿಮಾ ಬಿವಿ. ಶಿ ಇಸ್ ಫ್ರಮ್ ದ ಮುಸ್ಲಿಂ ಕಮ್ಯುನಿಟಿ. ದೆನ್ ಅದಾದ್ಮೇಲೆ OBC ಕಮ್ಯುನಿಟಿಯಿಂದ ಯಾರು ರೆಪ್ರೆಸೆಂಟ್ ಆಗಿದ್ದಾರೆ? BV ನಾಗರತ್ನ ಅವರು. ದೆನ್ ಅದರ್ ದೆನ್ ದಟ್ ಬೇರೆ ರಿಲಿಜನ್, ಬೇರೆ ಡೈವರ್ಸ್ ಫೀಲ್ಡ್ಗಳಿಂದ ಯಾರು ಬಂದು ಏನಾಗಿಲ್ಲಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳಾಗಿ ಅಪಾಯಿಂಟ್ಮೆಂಟ್ ಆಗಿಲ್ಲ. ದೆನ್ ಜೆಂಡರ್ ಈಕ್ವಾಲಿಟಿನೂ ಕೂಡ ಮೇಂಟೈನ್ ಮಾಡಬೇಕು. ಆ ಜೆಂಡರ್ ಈಕ್ವಾಲಿಟಿಲಿ ನಾವೇನಾಗಿ ಕೊಡಬೇಕಪ್ಪ ಅಂತಂದ್ರೆ ವಿ ಶುಡ್ ಹ್ಯಾವ್ ಅ ಇನ್ಕ್ಲೂಸಿವಿಟಿ. Then what it will do, having the inclusivity or including everyone, it will build the trust and better decision making in the judicial system. Okay, so that's the thing. So ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಡೈವರ್ಸ್ ಸೋಷಿಯೋ ಎಕನಾಮಿಕ್ ರಿಯಾಲಿಟೀಸ್ಗಳನ್ನು ಕೂಡ ನಾವೇನು ನೋಡ್ತೀವಿ ಅಂತಂದ್ರೆ ನಮ್ಮ ಜಸ್ಟಿಸ್ ಅಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಕೊಡ್ತಾ ಇರೋದನ್ನ ನೋಡ್ತಾ ಬರ್ತೀವಿ. ಓಕೆ, ದಟ್ಸ್ ಆಲ್.
From your preliminary points of view, you should know these 3 points perfectly. That is, first woman Supreme Court judge ಯಾರಪ್ಪ ಅಂದ್ರೆ that is Justice Fatima Bibi. Then after that, first woman from bar to Supreme Court ಯಾರು ಜಾಯ್ನ್ ಆಗಿದ್ದು Justice Indu Malhotra. And expected first woman CJA ಯಾರು Justice BV Nagaratna. That is from September 2027 to October 2027. That is only a 36 days. Okay, so ನಿಮ್ಮ ಫಸ್ಟ್ ಕ್ವಶನ್ಗೆ ಇಲ್ಲೇ ನಿಮಗೆ ಆನ್ಸರ್ ಸಿಕ್ತು. ನಾನು ಇದರ ಬೇಸಿಸ್ ಮೇಲೆ ವಿ ಹ್ಯಾವ್ ಒನ್ ಮೇನ್ ಕ್ವಶನ್. ಸೊ ಈ ಕ್ವಶನ್ ಕೂಡ ಆನ್ಸರ್ನ ಬರೆದು ನಮ್ಮ ಟೆಲಿಗ್ರಾಮ್ ಚಾನಲ್ ಇದಕ್ಕೆ ಕಳಿಸಿ ನಾವು ನಿಮ್ಗೆ ಕರೆಕ್ಷನ್ ಮಾಡಿ ಏನು ಚೆನ್ನಾಗಿ ಬರ್ದಿದ್ದೀರಾ ಇಲ್ವಾ ಇಲ್ಲ ಏನು ಪಾಯಿಂಟ್ಸ್ ಆ್ಯಡ್ ಮಾಡಬೇಕು ಅಂತ ಹೇಳ್ತಾ ಬರ್ತೀನಿ. ದ ಕ್ವಶನ್ ಇಸ್ ದಟ್ ಎಕ್ಸಾಮಿನ್ ದ ಚಾಲೆಂಜಸ್ ಆ್ಯಂಡ್ ಅ ಸೊಲ್ಯೂಷನ್ ಟು ಇಂಪ್ರೂವ್ ದಿ ಜೆಂಡರ್ ಡೈವರ್ಸಿಟಿ ಇನ್ ಇಂಡಿಯನ್ ಜುಡಿಷಿಯರಿ. Okay, so you have to examine the challenges and the solution. What are all the challenges are there now and what are all the solution you can give? Okay, write this one and send the answer to our Telegram channel. Okay, then second article ge hogona. Second editorial is related to a sickle cell anemia. Okay, sickle cell anemia ಏನು disease ಇದೆಯೋ it's a battle of disability justice ಅಂತ ಹೇಳ್ತಿದ್ದಾರೆ. Before going to the article, try to answer to this question. So let me know how much you know about the sickle cell anemia or sickle cell disease. Okay, so with reference to a sickle cell disease, consider the following statement. First one, it is a genetic disorder that affects the shape of the red blood cell. Second statement, it's a commonly found among the tribal and marginalized community in India. Third one, sickle cell disease has been included under benchmark disability under RPWD Act 2016 since its enactment. Okay, so ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅದರ ಬೇಸಿಸ್ ಮೇಲೆ ನಿಮಗೆ ಆಪ್ಷನ್ಸ್ ಇದೆ 1 and 2 only, 2 and 3 only, 1 and 3 only, 1, 2, 3 only. ಅದ್ರ ಬದಲು ನಿಮ್ಗೆ ಇನ್ನೊಂದು ಯಾವ ಥರ ಕೇಳ್ಬೋದಪ್ಪ ಅಂದರೆ ಓನ್ಲಿ 1 ಸ್ಟೇಟ್ಮೆಂಟ್, ಓನ್ಲಿ 2 ಸ್ಟೇಟ್ಮೆಂಟ್ ಆರ್ 3 ಸ್ಟೇಟ್ಮೆಂಟ್ ನನ್ ಈ ಥರನೂ ಕೂಡ ಕೇಳ್ಬೋದು. ಬಟ್ ಆ ಥರ ಕೇಳೋದಕ್ಕೂ ಕೂಡ ನಿಮಗೆ ಪ್ರತಿಯೊಂದು ಸ್ಟೇಟ್ಮೆಂಟ್ ಕರೆಕ್ಟಾ ಇಲ್ವಾ ಅನ್ನೋದನ್ನ ನೀವು ವೆರಿಫೈ ಮಾಡಬೇಕಾಗುತ್ತೆ. ಓಕೆ, ಸೊ ಯು ವಿಲ್ ಗೆಟ್ ಆಲ್ ದ ಆನ್ಸರ್ ಟು ದಿಸ್ ಕ್ವಶನ್. ಜಸ್ಟ್ ವಾಚ್ ದಿಸ್ ವಿಡಿಯೋ. ಓಕೆ, ಸೊ ಸಿಕ್ಕಲ್ ಸೆಲ್ ಅನಿಮಿಯಾನ ಎಲ್ಲಿಗೆ ಆ್ಯಡ್ ಮಾಡ್ಕೋಬೇಕಂಬ ಹೇಳ್ತಿದ್ದಾರಪ್ಪ ಅಂದರೆ ಡಿಸೆಬಿಲಿಟಿ ಬೆಂಚ್ ಮಾರ್ಕ್. ಓಕೆ, ಡಿಸೆಬಿಲಿಟಿ ಬೆಂಚ್ ಮಾರ್ಕ್ ಏನಿದೆಯೋ ಪ್ರತಿಯೊಬ್ಬರು ಯಾರು ಡಿಸೇಬಲ್ ಪರ್ಸನ್ಸ್ ಇದ್ದಾರೋ ಅವರಿಗೋಸ್ಕರ ನಮ್ಮ ಇಂಡಿಯಾದಲ್ಲಿ ಒಂದು ಆ್ಯಕ್ಟ್ ಇದೆ. ಯಾವ ಆ್ಯಕ್ಟ್ ಅದು? ದ ರೈಟ್ಸ್ ಆಫ್ ದಿ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ 2016. ಓಕೆ, ನಾವು ಅದನ್ನೇನಾದ್ರು ಕರಿತೀವಿ RPWD ಆ್ಯಕ್ಟ್ ಅಂತ ಕರಿತೀವಿ. ರೈಟ್ಸ್ ಆಫ್ ದಿ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ 2016. ಇದರಲ್ಲಿ ಬಂದಾಗ ಏನೇನು ಕ್ರೈಟೀರಿಯಾಸ್ಗಳಿದೆ ಅಂತ ನೋಡ್ತಾ ಬರೋಣ. ಸೊ ಇದು ಬಿಲ್ ಆಕ್ಚುಲಿ ಆಕ್ಟ್ ಆಗಿದೆ ಆಲ್ರೆಡಿ. ಸೊ ಐ ಗಾಟ್ ದಿಸ್ ಫಾರ್ ಓನ್ಲಿ, ಬಟ್ ದೀಸ್ ಆರ್ ಆಲ್ ದಿ ಕ್ರೈಟೀರಿಯಾ ವಿಚ್ ಆರ್ ದೇರ್ ಅಂಡರ್ ದಿ ಡಿಸಬಿಲಿಟಿ ಆಕ್ಟ್ಸ್. ನೋಡ್ತಾ ಬನ್ನಿ ಯಾವುದಿದೆ ಅಂತ. ಬ್ಲೈಂಡ್ನೆಸ್, ಲೋ ವಿಷನ್, ಲೆಪ್ರಸಿ ಕ್ಯೂರ್ಡ್ ಪರ್ಸನ್, ಲೋಕೋಮೋಟರಿ ಡಿಸಬಿಲಿಟಿ, ಡ್ವಾರ್ಫಿಸಮ್, ಇಂಟಲೆಕ್ಚುವಲ್ ಡಿಸಬಿಲಿಟಿ, ಮೆಂಟಲ್ ಇಲ್ನೆಸ್, ಸೆರೆಬ್ರಲ್ ಪ್ಲಾಸಿ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ, ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಡಿಸಬಿಲಿಟಿ, ಹಿಯರಿಂಗ್ ಇಂಪೇರ್ಮೆಂಟ್, muscular dystrophy, acid attack victim, then Parkinson disease, multiple sclerosis, thalassemia, hemophilia, sickle cell disease, autism spectrum disorder, chronic neurological condition and multiple disabilities including deaf blindness. ಇದನ್ನ ಪ್ರಪೋಸ್ ಮಾಡಿದ್ರು. ಇದರಲ್ಲಿ ಇದಿಷ್ಟನ್ನ ಬಿಟ್ಟು, ಓಕೆ, ಸೊ ಸಿಕಲ್ ಸೆಲ್ ಅನಿಮಿಯಾ, ಥಾಲಸೆಮಿಯಾ, ಹಿಮೋಫಿಲಿಯಾ, ಆಟಿಸಮ್ ಇದನ್ನ ಯಾವುದನ್ನು ಕೂಡ ಇನ್ನ ಆ್ಯಡ್ ಮಾಡಿಲ್ಲ. ಓಕೆ, ಅದನ್ನ ಬಿಟ್ಟು ಉಳಿದೆಲ್ಲನೂ ಕೂಡ ಏನು ಮಾಡಿದಾರಪ್ಪ ಅಂತಂದ್ರೆ ಆ್ಯಡ್ ಮಾಡಿದ್ದಾರೆ ಈ ಆರ್ಟಿಕಲ್ ಕೆಳಗೆ, ಈ ಆಕ್ಟ್ ಕೆಳಗೆ. ಸೊ ವಾಟ್ ದ ಅದರ್ ಆರ್ಗ್ಯುಮೆಂಟ್ ಇಸ್ ದ್ಯಾಟ್ ಸೊ ಸಿಕ್ಕಲ್ ಸೆಲ್ ಅನಿಮಿಯಾ ಜೊತೆಗೆ ಬೇರೆ ಬೇರೆ ಡಿಸೀಸ್ಗಳು ಯಾವುದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೋ ಅದನ್ನು ಕೂಡ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕೆಳಗಡೆ ಆ್ಯಡ್ ಮಾಡ್ಕೋಬೇಕು. ಈ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕೆಳಗಡೆ ಬಂದಾಗ ಯಾರಿಗೆಲ್ಲನೂ ಕೂಡ ಡಿಸಬಿಲಿಟಿ ಇಫ್ ಇಟ್ ಈಸ್ ಕ್ರಾಸ್ ಮೋರ್ ದೆನ್ 40% ಈಕ್ವಲ್ ಟು ಆರ್ ಮೋರ್ ದೆನ್ 40% ಅವ್ರಿಗೆ ಏನೇನೆಲ್ಲ ಸಿಗುತ್ತಪ್ಪ ಅಂತ ಬಂದಾಗ ದೇ ವಿಲ್ ಗೆಟ್ ಅ ಸಪರೇಟ್ ರಿಸರ್ವೇಷನ್. ಓಕೆ, ಸೊ ಸ್ಕೂಲ್ ಅಡ್ಮಿಷನ್ಸ್ಗಳಾಗಿರ್ಬೋದು ಅಥವಾ ಜಾಬ್ಸ್ಗಳಲ್ಲಾಗಿರ್ಬೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಲ್ಲಾಗಿರ್ಬೋದು, ಲೋನ್ಸ್ ತಗೊಳ್ಳೋದಾಗಿರ್ಬೋದು, ದೇ ವಿಲ್ ಗೆಟ್ ಅ ರಿಸರ್ವೇಷನ್ ಇನ್ ಆಲ್ ದೀಸ್ ಥಿಂಗ್ಸ್. ಓಕೆ, ದ ಪೀಪಲ್ ಹೂ ಆರ್ ಫೈಟಿಂಗ್ ದಿ ಸಿಕಲ್ ಸೆಲ್ ಅನಿಮಿಯಾ ಅವ್ರನ್ನೂ ಕೂಡ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ದೆನ್ 2024 ನಮ್ಮ ಗೌರ್ಮೆಂಟು ಕೂಡ ಗೈಡ್ಲೈನ್ಸ್ ಕೊಟ್ಟಿದೆ. ಸಿಕ್ಕಲ್ ಸೆಲ್ ಡಿಸೀಸ್ ಅವ್ರನ್ನೂ ಕೂಡ ಈ ಡಿಸಬಿಲಿಟಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ದ ಪೀಪಲ್ ಹೂ ಹ್ಯಾವ್ ದಿ 2 copies of the sickle cell gene or as the compound condition like sickle cell anemia, thalassemia ಅಥವಾ ಹಿಮೋಗ್ಲೋಬಿನ್ ಡಿ ಇವರೆಲ್ಲರನ್ನ ಕೂಡ ಮಾತ್ರ ರೆಕಗ್ನೈಸ್ ಮಾಡ್ತಿದ್ದಾರೆ. ಜಸ್ಟ್ ಸಿಕ್ಕಲ್ ಸೆಲ್ ಅನಿಮಿಯಾ ಅಷ್ಟೇ ಇದ್ರೆ ಅವ್ರನ್ನ ಏನೇ ಮಾಡ್ತಿಲ್ಲ, ರೆಕಗ್ನೈಸ್ ಮಾಡ್ತಾ ಇಲ್ಲ. ಓಕೆ, ಸೊ 2 copies ಆಫ್ ಸಿಕ್ಕಲ್ ಸೆಲ್ ಅನಿಮಿಯಾ ಜೀನ್ ಇರಬೇಕು. ದೆನ್ ಅಥವಾ ಸಿಕ್ಕಲ್ ಸೆಲ್ ಅನಿಮಿಯಾ ಜೊತೆಗೆ ಅವರಿಗೆ ಥಾಲಸೆಮಿಯಾ ಅಥವಾ ಹಿಮೋಗ್ಲೋಬಿನ್ ಡಿ ಡಿಸೀಸ್ಗಳು ಇರಬೇಕು. ದೆನ್ ಇದು 3 ಡಿಸೀಸ್ನ ನಾವು ನೋಡೋಣ.
ಏನಿದು ಅಂತ, ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಹೆಲ್ತ್ ಟಾಪಿಕ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಬರುವಂಥದ್ದು. ಓಕೆ, ಸೊ ಯು ಶುಡ್ ನೋ, ಯು ಮಸ್ಟ್ ನೋ ಇಟ್. ಸಿಕಲ್ ಸೆಲ್ ಅನಿಮಿಯಾ ಡಿಸೀಸ್ ಅಂತ ಬಂದಾಗ, ಸೊ ಸಿಯರ್ ನಾರ್ಮಲ್ ಸೆಲ್ಸ್ಗಳು RBC, ಓಕೆ, ಸರ್ಕ್ಯುಲರ್ ಶೇಪಲ್ ಆಗಿರುತ್ತೆ. ಓಕೆ, ಬಟ್ ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಬಂದಾಗ ಆ ಸೆಲ್ ಏನಾಗಿರುತ್ತಪ್ಪ ಅಂದ್ರೆ ಸ್ಲ್ಯಾಂಟ್ ಆಗಿ ಸಿಕ್ಕಲ್ ತರ ಕನ್ವರ್ಟ್ ಆಗಿರುತ್ತೆ. Okay, so it's a hereditary blood disorder where the red blood cells become the sickle shape, and it's a abnormal hemoglobin. Okay, the abnormal hemoglobin which is present, which blockages the blood flow. ಇದರಿಂದ ಏನಾಗ್ತಿರುತ್ತಪ್ಪ ಅಂದ್ರೆ ಆ ಬ್ಲಡ್ ಫ್ಲೋ ಬ್ಲಾಕ್ ಆಗೋದ್ರಿಂದ ಇಟ್ ವಿಲ್ ಲೀಡ್ಸ್ ಟು ಅ ಕ್ರೋನಿಕ್ ಪೇನ್, ಆರ್ಗನ್ ಡ್ಯಾಮೇಜ್, ಫ್ಯಾಟಿಗ್, ಅನಿಮಿಯಾ ಅಂಡ್ ಅರ್ಲಿ ಮೊರ್ಟಾಲಿಟಿ. ಇದೆಲ್ಲನೂ ಕೂಡ ಏನಾಗ್ತಿರುತ್ತೆ, ಅವರು ಫೇಸ್ ಮಾಡ್ತಾ ಇರ್ತಾರೆ when the people who are having this sickle cell anemia. ನಮ್ಮ ಇಂಡಿಯಾದಲ್ಲಿ ಬಂದಾಗ ಮೇನ್ ಆಗಿ ಸಿಕಲ್ ಸೆಲ್ ಅನಿಮಿಯಾ ನಾವು ಯಾರ್ಯಾರ ನೋಡ್ತಿದೀವಿ ಅಂತ ಹೇಳಿದ್ರೆ ಆದಿವಾಸಿ ಅಂಡ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್. ಆದಿವಾಸೀಸ್ ಆರ್ ನಥಿಂಗ್ ಬಟ್ ಟ್ರೈಬಲ್ಸ್ ಅಂಡ್ ಮಾರ್ಜಿನಲೈಸ್ಡ್ ಪೀಪಲ್, ವೆರಿ ಪುವರ್ ಪೀಪಲ್ಸ್ ಗಳಲ್ಲಿ ನಾವು ಮೇನ್ ಆಗಿ ಸಿಕಲ್ ಸೆಲ್ ಅನಿಮಿಯಾ ನೋಡ್ತಾ ಬರ್ತಿದೀವಿ. ನೆಕ್ಸ್ಟ್ ಆಫ್ಟರ್ ದಟ್ ಬೀಟಾ ಥಾಲಸೆಮಿಯಾ. ಸೊ ಬೀಟಾ ಥಾಲಸೆಮಿಯಾ ಅನ್ನುವಂಥದ್ದು ಕೂಡ ಒಂದು ಜೆನೆಟಿಕ್ ಡಿಸಾರ್ಡರ್. ಸಿಯರ್ ಇದು ನಾರ್ಮಲ್ ಪರ್ಸನ್ ಬ್ಲಡ್ ಕೌಂಟ್ಸ್, ದೆನ್ ಇದು ಥಾಲಸೀಮಿಯಾ ಇರುವಂತಹ ಬ್ಲಡ್ ಕೌಂಟ್ಸ್. ಓಕೆ, ಬ್ಲಡ್ ಸೆಲ್ಸ್ ಕೌಂಟ್ಸ್ ಎರಡನ್ನೂ ಕೂಡ ಹಿಮೋಗ್ಲೋಬಿನ್. ಸೊ ಯಾರ್ಯಾರಿಗೆ ಬೀಟಾ ಥಾಲಸೀಮಿಯಾ ಡಿಸಾರ್ಡರ್ ಇರುತ್ತೋ ಅವರ ಬಾಡಿಯಲ್ಲಿ ಸೊ ಹಿಮೋಗ್ಲೋಬಿನ್ ಏನಿರುತ್ತೆ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ಅ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್ ವೇರ್ ದ ಬಾಡಿ ಮೇಕ್ಸ್ ಲೆಸ್ ಹಿಮೋಗ್ಲೋಬಿನ್ ದನ್ ದಿ ನಾರ್ಮಲ್, and this one is also causes severe anemia which requires regular blood transfusion. ಅವರ ಬಾಡಿಯಿಂದ ಏನಾಗುತ್ತೆ ಬ್ಲಡ್ ತುಂಬಾನೇ ಲಾಸ್ ಆಗ್ತಾ ಬರುತ್ತೆ. ಹಿಮೋಗ್ಲೋಬಿನ್ ಇಸ್ ದ ಫ್ಯಾಕ್ಟರ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಗೆ ಏನಾದ್ರು ಬ್ಲಡ್ ವೂಂಡ್ ಆಯ್ತು, ಕಟ್ ಆಯ್ತು ಅಂತ ಹೇಳಿದಾಗ ಆ ಬ್ಲಡ್ ಎಲ್ಲವೂ ಕೂಡ ಕ್ಲಾಟ್ ಆಗಬೇಕು ಅಂದ್ರೆ ನಮಗೆ ಹಿಮೋಗ್ಲೋಬಿನ್ ಬೇಕು. ಓಕೆ, ದೆನ್ ಐರನ್ ಕಂಟೆಂಟ್ ಸಿಗಬೇಕು ನಮಗೆ ಬಾಡಿಲಿ ಅಂತಂದ್ರೂ ಕೂಡ ಅದು ಮೇನ್ ಆಗಿ ಎಲ್ಲಿ ಸಿಗುತ್ತೆ, ಹಿಮೋಗ್ಲೋಬಿನ್ ಇಂದಾನೆ ವಿಟಮಿನ್ K ಸಿಗುವಂಥದ್ದು. ಅದಿಲ್ಲ ಅಂದ್ರೂ ಕೂಡ ಏನಾಗ್ತಿರತ್ತಪ್ಪ ಅಂತಂದ್ರೆ ನಮ್ಮ ಬಾಡಿಯಲ್ಲಿ ಅನಿಮಿಯಾ ಡಿಸೀಸ್ ಬರುತ್ತೆ. ಓಕೆ, ಥಾಲಸೀಮಿಯಾ ಕೂಡ ನಾವು ಮೇನ್ ಆಗಿ ಏನ್ ನೋಡ್ತೀವಿ, ಅನಿಮಿಕ್ ಡಿಸಾರ್ಡರ್ ಇರುವಂತದನ್ನ ನೋಡ್ತಾ ಬರ್ತೀವಿ. ಅಂಡ್ ಇನ್ಹೆರಿಟೆಡ್ ಕಂಡೀಷನ್ ಡ್ಯೂ ಟು ಮುಟೇಷನ್ಸ್ ಇನ್ ದಿ HBBG. ಓಕೆ, ಹಿಮೋಗ್ಲೋಬಿನ್ ಡಿ ನಲ್ಲಿ ಮುಟೇಷನ್ ಆಗಿರೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಡಿಸಾರ್ಡರ್ ಏನು, ಹಿಮೋಗ್ಲೋಬಿನ್ ಡಿ ಅನ್ನುವಂಥದ್ದು. ಓಕೆ, ಸಿಯರ್ ಹಿಮೋಗ್ಲೋಬಿನ್ ಡಿ, ವಾಟ್ ಈಸ್ ದಿಸ್? ನಾರ್ಮಲ್ ಹಿಮೋಗ್ಲೋಬಿನ್ ಕೂಡ ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುವಂತದ್ದು. ಯಾರ್ಯಾರಿಗೆ ಹಿಮೋಗ್ಲೋಬಿನ್ ಡಿ ಇರುತ್ತೋ ಅವರ ಹಿಮೋಗ್ಲೋಬಿನ್ ನೋಡೋದಕ್ಕೆ ನಮಗೆ ಒಂದು ಕೋನ್ ಶೇಪ್ ಅಲ್ಲಿ ಅಥವಾ ಸಿಲಿಂಡರ್ ಶೇಪ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ವೇರಿಯಂಟ್ ಆಫ್ ಹಿಮೋಗ್ಲೋಬಿನ್. ಇಂಡಿವಿಜುವಲ್ ವಿತ್ ಹಿಮೋಗ್ಲೋಬಿನ್ ಡಿ ಮೇ ರಿಮೈನ್ asymptomatic or may show the symptoms if combined with the other conditions like a sickle cell and beta thalassemia. ಓಕೆ, ಇದನ್ನು ಕೂಡ ನಾರ್ಮಲ್ ಆಗಿ ಎಲ್ಲಾರ ಬಾಡಿಲಿ ಇದ್ರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಇಫ್ ದೇ ಹ್ಯಾವ್ ಸಿಕಲ್ ಸೆಲ್ ಅನಿಮಿಯಾ ಆರ್ ಬೀಟಾ ಥಾಲಸೆಮಿಯಾ, ಈ ಕಂಡೀಷನ್ ಏನಾಗತ್ತಪ್ಪ ಅಂದ್ರೆ ಇನ್ನ ವರ್ಸನ್ ಆಗುತ್ತೆ. ದೆನ್ ದ ಕಂಡೀಷನ್ಸ್ ಲೈಕ್ ಸಿಕಲ್ ಸೆಲ್ ಅನಿಮಿಯಾ ಅಂಡ್ ಬೀಟಾ ಥಾಲಸೆಮಿಯಾ ಇನ್ನ ವರ್ಸ್ ಮಾಡುತ್ತೆ. ಯಾವುದು? ಈ ಹಿಮೋಗ್ಲೋಬಿನ್ ಡಿ ಅನ್ನುವಂತಹ ಫ್ಯಾಕ್ಟರ್. ಇದು ಕೂಡ ಒನ್ ಆಫ್ ದಿ ಜೆನೆಟಿಕ್ ಡಿಸಾರ್ಡರ್. Then people who are suffering from these disorders like a sickle cell anemia, beta thalassemia and hemoglobin D, ಇವರಿಗೆ ಕಂಬೈನ್ ಇದ್ರೆ ಮಾತ್ರ ಏನ್ ಕೊಡ್ತಿದ್ದಾರೆ, ಗವರ್ಮೆಂಟ್ ಇಸ್ ಗಿವಿಂಗ್ ದ ರಿಸರ್ವೇಶನ್. ಬಟ್ ಒನ್ ಆಫ್ ದ ಡಿಸೀಸ್ ಇದ್ರೆ ಅವ್ರಿಗೆ ಏನ್ ಕೊಡ್ತಾ ಇಲ್ಲ, ರಿಸರ್ವೇಶನ್ ಕೊಡ್ತಾ ಇಲ್ಲ. ಸೊ ದ ಅದರ್ ಆರ್ಗ್ಯುಮೆಂಟ್ ಇಸ್ ದಟ್ ವಿ ಹ್ಯಾವ್ ಟು ಗಿವ್ ಅ ರಿಸರ್ವೇಶನ್. ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕೆಳಗಡೆ ಇದನ್ನು ಕೂಡ ಆಡ್ ಮಾಡಿ ಅವ್ರಿಗೂ ಕೂಡ ಅಂದ್ರೆ ರಿಸರ್ವೇಶನ್ ನ ಕೊಡ್ತಾ ಬರಬೇಕು. But then say why the inclusion is matter, because this sickle cell disease, beta thalassemia and hemoglobin disease cause the lifelong disability and social exclusion. Then ಈ ಡಿಸೀಸ್ ಅವ್ರು ಇದ್ರೂ ಕೂಡ ಎಲ್ಲರೂ ಜನಗಳು ಇವ್ರನ್ನೂ ಕೂಡ ನಾರ್ಮಲ್ ಆಗಿ ಅಕ್ಸೆಪ್ಟ್ ಮಾಡಲ್ಲ, ಸೋಷಿಯಲ್ ಎಕ್ಸ್ಕ್ಲೂಡ್ ಮಾಡ್ತಾರೆ. ಅಂಡ್ ಲೈಫ್ ಲಾಂಗ್ ಅವ್ರು ಬದುಕಿರೋ ಅಷ್ಟು ದಿನನೂ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಇದರಿಂದ ಅವರು ತೊಂದರೆಗಳನ್ನ ಅನುಭವಿಸ್ತಾನೆ ಇರ್ತಾರೆ. ಸೊ ಇಟ್ ಈಸ್ ಅ ಲೈಫ್ ಲಾಂಗ್ ಡಿಸೆಬಿಲಿಟಿ ಆಫ್ ದಿ ಲೈಫ್ ಲಾಂಗ್ ಡಿಸೆಬಿಲಿಟಿ. ಅಂಡ್ ಪೀಪಲ್ ಹೂ ಆರ್ ಹ್ಯಾವಿಂಗ್ ದಿಸ್ ಡಿಸೀಸ್ ಅವ್ರಿಗೂ ಕೂಡ ಎಜುಕೇಶನ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಆಗಿರ್ಬೋದು ಏನಾಗುತ್ತಪ್ಪ ಅಂದ್ರೆ ಎಫೆಕ್ಟ್ ಆಗ್ತಾ ಬರ್ತಿರುತ್ತೆ. ದೆನ್ ಇಟ್ ಈಸ್ ಪ್ರಿಡಾಮಿನೆಂಟ್ಲಿ ಇಂಪ್ಯಾಕ್ಟ್ ದಿ ಮಾರ್ಜಿನೈಸ್ ಅಂಡ್ ಟ್ರೈಬಲ್ ಪಾಪ್ಯುಲೇಷನ್ಸ್ ಆಗಿರೋದ್ರಿಂದ ಅವ್ರನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅಪ್ಲಿಫ್ಟ್ ಮಾಡೋದಕ್ಕೆ ವಿ ಹ್ಯಾವ್ ಟು ರಿಸರ್ವೇಶನ್ ಅಂತ ಕೇಳ್ತಿದ್ದಾರೆ. ಅಂಡ್ ಸೊ ದೀಸ್ ಇನ್ಕ್ಲೂಷನ್ ಅವ್ರನ್ನ ಏನಾರು ಕೂಡ ಈ ಡಿಸಬಿಲಿಟಿ ಬೆಂಚ್ ಮಾರ್ಕ್ಗೆ ಆಡ್ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ ದೆಮ್ ಟು ಅಸೆಸ್ ದಿ ವೆಲ್ಫೇರ್ ಸ್ಕೀಮ್, ಲಾಬ್ ಅಂಡ್ ಎಜುಕೇಶನ್ ರಿಸರ್ವೇಶನ್, ಪೆನ್ಷನ್ ಅಂಡ್ tax relief. Okay, some states like Odisha and Bihar ಅಲ್ಲಿ ನಾವು ನೋಡಿದ್ರೆ, ಸೊ ಯಾರೆಲ್ಲರೂ ಕೂಡ ದ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವರಿಗೆ 75,000 ಅಷ್ಟು ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ಟ್ಯಾಕ್ಸ್ ನ ಕಟ್ಟೋ ಹಾಗಿಲ್ಲ. ಓಕೆ, ಟ್ಯಾಕ್ಸ್ ಅಲ್ಲಿ ಅವರಿಗೆ ಎಕ್ಸಂಪ್ಷನ್ ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ರಿಲೀಫ್ ನ ಕೊಡ್ತಾ ಇದ್ದಾರೆ.
So, like, yeah, all the states, they do not have, only few specific states are. But they will get a tax reliefs also. Okay, if they are the disabled person. ಇವ್ರನ್ನ ಆ್ಯಡ್ ಮಾಡಿ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ದೆನ್ ನಾವು ಕಂಪ್ಲೀಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಈ ಡಿಸೆಬಿಲಿಟಿ ಬೆಂಚ್ ಮಾರ್ಕ್ ಏನಿದೆ ಇದರಲ್ಲಿ ಏನು ಇಶ್ಯೂಸ್ ಇದೆ ಅಂತ ನೋಡ್ತಾ. The first one is that exclusion from the quotas. Okay, so sickle cell disease ಆಗಿರ್ಬೋದು, other blood disorders ಗಳನ್ನ we do not included in the 4% reservation under the benchmark disability act. Next one, the only persons with a vision, hearing, locomotor, intellectual disability ಅವ್ರನ್ನ ಮಾತ್ರ inclusion ಮಾಡಿದ್ದೀವಿ. ಇದರಲ್ಲಿ ನಾವೇನು ನೋಡ್ತಾ ಇದ್ದೀವಿ, whether we are seeing the biasness or not. Yes. So there are people who are suffering like a lifelong disorder ಇದ್ರೂ ಕೂಡ ಅವ್ರನ್ನ ಕೂಡ ಡಿಸೇಬಲ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಅವ್ರನ್ನ ನಾವು ನಾರ್ಮಲ್ ಪೀಪಲ್ಸ್ಗಳ ಥರನೇ ಟ್ರೀಟ್ ಮಾಡ್ತಿದ್ವಿ, ಬಟ್ ಅವ್ರಿಗೆ ನಾರ್ಮಲ್ ಆಗಿ ಇರಕ್ಕೆ ಆಗ್ತಾ ಇಲ್ಲ. ಎವ್ರಿ ಡೇ ಬಿಕಾಸ್ ಆಫ್ ದಿಸ್ ಜೆನೆಟಿಕ್ ಡಿಸಾರ್ಡರ್ ದೇ ಆರ್ ಅಂಡರ್ಗೋಯಿಂಗ್ ಸಮ್ ಆರ್ ಅದರ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಒನ್, 40% ಆಫ್ ದಿ ಡಿಸೆಬಿಲಿಟಿ ಥ್ರೆಶೋಲ್ಡ್. ಈ 40% ಆಫ್ ದಿ ಡಿಸೆಬಿಲಿಟಿ ಥ್ರೆಶೋಲ್ಡ್ನ ಯಾರು ಕೊಡ್ತಾರಪ್ಪ ಅಂತ ಬಂದಾಗ, ಅಲ್ಲಿ ಒಂದು ಯಾವ್ಯಾವ ಹಾಸ್ಪಿಟಲಿಗೆ ಹೋದಾಗ ಅಲ್ಲಿ ಮೆಡಿಕಲ್ ಆಫೀಸರ್ಸ್ಗಳು ಯಾರ್ತಾರೋ ಅವ್ರು ಕೊಡ್ತಾರೆ. ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಹೋದ್ರೆ ಡಿಸೆಬಿಲಿಟಿನ ಚೆಕ್ ಮಾಡೋದಕ್ಕೆ ಒಂದು ಡಾಕ್ಟರ್ ಒಂದು 40% ಅಂತ ಹೇಳಿದ್ರೆ ಇನ್ನೊಬ್ಬ 50% ಅಂತ ಹೇಳ್ಬೋದು, ಇನ್ನೊಬ್ರು 30% ಅಂತ ಹೇಳ್ಬೋದು. ದೇರ್ ಇಸ್ ನೋ ಸ್ಟ್ಯಾಂಡರ್ಡೈಸೇಷನ್. ಓಕೆ, ಇಷ್ಟು ಡಿಸೆಬಿಲಿಟಿ ಇದ್ರೆ ಇದಿಷ್ಟು ಪರ್ಸೆಂಟೇಜ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ದೇರ್ ಇಸ್ ನೋ ಸ್ಟ್ಯಾಂಡರ್ಡೈಸೇಷನ್. ಅಲ್ಲೇನಾಗುತ್ತಪ್ಪ ಅಂತಂದ್ರೆ ಲೈಕ್ B1 ದ ಪೀಪಲ್ ಹೂ ಆರ್ ಹ್ಯಾವಿಂಗ್ ಮೋರ್ ದೆನ್ 40% ಆಫ್ ದಿ ಡಿಸಬಿಲಿಟಿ ಅವ್ರನ್ನ ಏನ್ ಮಾಡ್ಬೋದು ನಾವು ಎಕ್ಸ್ಕ್ಲೂಡ್ ಮಾಡ್ಬೋದು, ಅಥವಾ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ಲೆಸ್ ದೆನ್ 40% ಆಫ್ ದಿ ಡಿಸಬಿಲಿಟಿ ಅವ್ರನ್ನ ಏನ್ ಮಾಡ್ಬೋದು ಇನ್ಕ್ಲೂಡ್ ಮಾಡ್ಕೋಬಹುದು. ಇಲ್ಲೂ ಕೂಡ ನಾವೇನ್ ನೋಡ್ತಿದೀವಿ, ಪ್ರಾಬ್ಲಮ್ನ ನೋಡ್ತಾ ಇದೀವಿ. ಓಕೆ, ದೆನ್ ಆಫ್ಟರ್ ದಟ್ ಮೆಡಿಕಲ್ ಸರ್ಟಿಫಿಕೇಶನ್ ಬ್ಯಾರಿಯರ್ಸ್. ಓಕೆ, ದೆನ್ ಸೊ ವಾಟ್ ಎವರ್ ಇಫ್ ದೇ ವಾಂಟ್ ಟು ಗೆಟ್ ಅ ರಿಸರ್ವೇಶನ್ ಅಂಡರ್ ದಿ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆಕ್ಟ್ ದೇ ಶುಡ್ ಹ್ಯಾವ್ ಎ ಮೆಡಿಕಲ್ ಸರ್ಟಿಫಿಕೇಶನ್. ದೆನ್ ಈ ಮೆಡಿಕಲ್ ಸರ್ಟಿಫಿಕೇಶನ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸರ್ಟಿಫೈಡ್ ಲ್ಯಾಬ್ಸ್ಗಳಲ್ಲಿ ಏನ್ ಮಾಡ್ತಾರೆ ಅದನ್ನ ನೋಡಿ ವೆದರ್ ದೇ ವಿಲ್ ಕನ್ಫರ್ಮ್ ದಿಸ್ ಪರ್ಸನ್ ಹ್ಯಾಸ್ ದಿಸ್ ಮಚ್ ಆಫ್ ಡಿಸಬಿಲಿಟಿ ಆರ್ ನಾಟ್ ಅಂತ ಹೇಳಿ. ಬಟ್ ದೀಸ್ ಮಾರ್ಜಿನೈಸ್ ಪೀಪಲ್ ಎಸ್ಪೆಷಲಿ ದ ರೂರಲ್ ದೆನ್ ಟ್ರೈಬಲ್ ಪೀಪಲ್ಸ್ ಅವರಿಗೆ ಏನಾಗ್ತಿದೆ ಇದರಿಂದ, ಸೊ ಇಫ್ ದೇ ಹ್ಯಾವ್ ದಿ ಡಿಸಬಿಲಿಟಿ ಅವ್ರಿಗೆ ಏನು ಸಿಗ್ತಾ ಇಲ್ಲ, ಸರ್ಟಿಫಿಕೇಟ್ಸ್ಗಳು ಕರೆಕ್ಟಾಗಿ ಸಿಗ್ತಾ ಇಲ್ಲ, ಅದರಿಂದ ಅವ್ರನ್ನ ಏನಾಗ್ತಿದ್ದಾರೆ ಎಕ್ಸ್ಕ್ಲೂಡ್ ಆಗ್ತಾರೆ. ನೆಕ್ಸ್ಟ್ ಆಫ್ಟರ್ ದಟ್, so this is based on the scoring system that fails to capture the episodic or the invisible disability. The disability will cover the physical appearance. Okay, so ಕೈ ಸರಿ ಇಲ್ವಾ, ಕಾಲು ಸರಿ ಇಲ್ವಾ, ಕಣ್ಣು ಕಾಣಿಸ್ತಿಲ್ವಾ, ಕಿವಿ ಕೇಳಿಸ್ತಲ್ವಾ, ಬಟ್ ವಾಟ್ ಅಬೌಟ್ ಇನ್ಸೈಡ್ ಪೇನ್, ಎಸ್ಪೆಷಲಿ ದಿಸ್ ಜೆನೆಟಿಕ್ ಡಿಸಾರ್ಡರ್, ದೇ ಆರ್ ಫೀಲಿಂಗ್ ದ ಇನ್ಸೈಡ್ ಪೇನ್, ಅದು ಯಾವುದನ್ನು ಕೂಡ ಕನ್ಸಿಡರ್ ಮಾಡ್ತಾ ಇದ್ದಾರಾ? ನೋ, ದೇ ಆರ್ ನಾಟ್ ಕನ್ಸಿಡರಿಂಗ್ ಇಟ್. ನೆಕ್ಸ್ಟ್ ಆಫ್ಟರ್ ದಟ್, ಇಟ್ಸ್ ಅ ಬಯಾಸ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಡಿಸಬಿಲಿಟಿ. ಓಕೆ, ಸೊ ಇಟ್ ಈಸ್ ಲೈಕ್ ಒಂದನ್ನ ಮಾತ್ರ ಕನ್ಸಿಡರ್ ಮಾಡಿ ಇನ್ನೊಂದನ್ನ ಕನ್ಸಿಡರ್ ಮಾಡಿಲ್ಲ ಅಂತಂದ್ರೆ ಇಟ್ ಈಸ್ ಲೀಡಿಂಗ್ ಟು ಅ ಬಯಾಸ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಡಿಸಬಿಲಿಟಿ. ಓಕೆ, ಸೊ ಡಿಸಬಿಲಿಟಿ ಅಂತ ಬಂದಾಗ ಇಟ್ಸ್ ನಾಟ್ ಓನ್ಲಿ ಅ ಫಿಸಿಕಲ್ ಒನ್, ಸೊ ಇಟ್ ಮಸ್ಟ್ ಕಂಟೈನ್ ದ ಸೋಷಿಯಲ್, ಸೈಕಾಲಜಿಕಲ್ ಅಂಡ್ ಅ livelihood impact of the chronic and a fluctuating conditions like sickle cell disease ಅಂತ ಇಲ್ಲಿ ಆರ್ಗ್ಯುಮೆಂಟ್ ಇರುವಂತ. ಓಕೆ, ದೆನ್ ಸೊ ಒನ್ ಮೋರ್ ಆರ್ಗ್ಯುಮೆಂಟ್ ಇಸ್ ದೇರ್, ಬಯೋಮೆಡಿಕಲ್ ವರ್ಸಸ್ ರೈಟ್ ಬೇಸ್ಡ್. ಓಕೆ, ಡಿಸಬಿಲಿಟಿನ ನಾವು ಯಾವ್ದ್ರ ಬೇಸಿಸ್ ಮೇಲೆ ಕನ್ಸಿಡರ್ ಮಾಡ್ತಿದ್ದೀವಿ ಇವಾಗ? ಬಯೋಮೆಡಿಕಲ್ ಮೇಲೆ. ಸೊ ಈ ಆಫೀಸರ್ಸ್ಗಳು ಇರ್ತಾರೆ, ಅವರು ಸರ್ಟಿಫಿಕೇಟ್, ಮೆಡಿಕಲ್ ಆಫೀಸರ್ಸ್ಗಳು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ನ ಗವರ್ಮೆಂಟ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ವೆರಿಫೈ ಮಾಡಿ ದೆನ್ ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಏನೋ ಕೊಡ್ತಾರೆ, ರಿಸರ್ವೇಷನ್ ಕೊಡ್ತಾ ಬರ್ತಿದ್ದಾರೆ. But there is something called as a right-based model where it is focusing on border. Right-based includes the broader social exclusion or society in the ಯಾವ ತರ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಅಥವಾ how that person is feeling. Okay, what are all the conditions he have, disorder conditions ಗಳಾಗಿರ್ಬೋದು, then ಅವನ ಲೈಫಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಬಿಕಾಸ್ ಆಫ್ ದಟ್ ಡಿಸೀಸ್ ಅನ್ನೋದನ್ನು ಕೂಡ ನಾವು ಏನು ಮಾಡಬೇಕಪ್ಪ ಅಂದ್ರೆ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸೊ ದ್ಯಾಟ್ಸ್ ಆಲ್. ಇದ್ರ ಬೇಸಿಸ್ ಮೇಲೆ ನೀವೇನ್ ಮಾಡಿಬೋದಪ್ಪ ಅಂದ್ರೆ ರೆಕಮೆಂಡೇಶನ್ ಅಥವಾ ವೇ ಫಾರ್ವರ್ಡ್ ನ ಬರೀಬಹುದು. ಓಕೆ, ಸೊ ಏನೇನೆಲ್ಲ ಬರೀಬಹುದು, ಲೈಕ್ ಥಿಂಕ್ ಲೈಕ್ ಸಿವಿಲ್ ಸರ್ವೆಂಟ್ಸ್ ಅಂಡ್ ಯು ಕ್ಯಾನ್ ರೈಟ್ ದಿಸ್ ರೆಕಮೆಂಡೇಶನ್. ಲೈಕ್ ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ, ದ ಬ್ಲಡ್ ರಿಲೇಟೆಡ್ ಡಿಸಾರ್ಡರ್ಸ್ ಗಳು ಏನಿದೆಯೋ ಅಥವಾ ಜೆನೆಟಿಕ್ ಡಿಸಾರ್ಡರ್ ವಿಚ್ ಆರ್ ಮೇಕಿಂಗ್ ದ ಪೀಪಲ್ ರಿಯಲಿ ಸಿಕ್, ಅದನ್ನೆಲ್ಲವೂ ಕೂಡ ನಾವೇನ್ ಮಾಡಬೇಕು, ಈ ಡಿಸಬಿಲಿಟಿ ಕೆಳಗಡೆ ನಾವು ಇನ್ಕ್ಲೂಡ್ ಮಾಡ್ತಾ ಬರಬೇಕು, ರಿಸರ್ವೇಶನ್ ಕೂಡ ನಾವು ಕೊಡ್ತಾ ಬರಬೇಕು. ಅಂಡ್ ಸೆಕೆಂಡ್ ಒನ್, shift from medical model to a right-based and a inclusive approach. Okay, there are third one, improve the certification process. Okay, avoid giving the fake certificates and ಯಾರಿಗೆ ರಿಯಲ್ ಆಗಿ ಡಿಸಬಿಲಿಟಿ ಇದೆಯೋ ಅವರಿಗೆಲ್ಲರಿಗೂ ಕೂಡ ಏನಾಗಬೇಕು, ಪ್ರಾಪರ್ ಆಗಿ ಸರ್ಟಿಫಿಕೇಶನ್. has to be more accessible and a consistent. And a fourth one, recognizing the socio-economic burden of the diseases like sickle cell and sickle cell diseases and account for the invisible and fluctuating symptoms. Fourth one, ensures this job reservation
welfare scheme for the affected individuals and the families. So these are all the recommendations of the way forward you answer. First attend this prelims question. Already question I ಹೇಳಿದ್ದೀನಿ. Then try to write the mains answer. Prelims question ಅಲ್ಲಿ ಏನು ಸಿಕಲ್ ಸೆಲ್ ಅನಿಮಿಯಾ ಏನಿದೆ ಈಸ್ ಇಸ್ ಜೆನೆಟಿಕ್ ಡಿಸಾರ್ಡರ್ ಹೌದು. ಬ್ಲಡ್ ಶೇಪ್ ಚೇಂಜ್ ಆಗುತ್ತಾ ಹೌದು. ನೆಕ್ಸ್ಟ್ ಆಫ್ಟರ್ ದಟ್ ಇಟ್ ಈಸ್ ಕಾಮನ್ಲಿ ಫೌಂಡ್ ಅಮಂಗ್ ದಿ ಟ್ರೈಬಲ್ ಅಂಡ್ ಮಾರ್ಜಿನೈಸ್ಡ್ ಕಮ್ಯುನಿಟೀಸ್ ಇನ್ ಇಂಡಿಯಾ. Yes, it is also right. And it has been included under the benchmark disabilities in RPWD Act of 2016? No. The only people who are having a 2 genes of sickle cell anemic disease are compounded with thalassemia or hemoglobin D. ಅದನ್ನ ಮಾತ್ರ ಇನ್ಕ್ಲೂಡ್ ಮಾಡಿದ್ದಾರೆ, ಬರೀ ಪರ್ಟಿಕ್ಯುಲರ್ ಆಗಿ ಸಿಕಲ್ ಸೆಲ್ ಅನಿಮಿಯಾನ ಇನ್ಕ್ಲೂಡ್ ಮಾಡಿಲ್ಲ. Okay, remember this. So statement 3 is the wrong. Then which is the right option? Option C, 1 and 3 is the right option. After that, the mains question, critically examine the challenges faced by the individual with invisible and episodic disabilities in availing welfare benefits under the Right to Persons with a Disability Act 2000. Suggest the measure to make the disability recognition process more inclusive. You have to write the challenges, what is the current situation, challenges and the measures. Okay, this is ನಾವು ಡಿಸ್ಕಸ್ ಮಾಡಿದೀವಿ ಇವತ್ತು. Yes, then you are ready to write the answer to this question. ಆನ್ಸರ್ನ ಬರೆದು ನಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕಳಿಸಿ. ದೆನ್ ಇದು ಎರಡರದ್ದು ಕೂಡ ನಮ್ಮ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ನಾವು ಏನು ಮಾಡ್ತಿದ್ದೀವಿ, ಇದು ಕನ್ನಡ ಹಾಗೂ ಇಂಗ್ಲೀಷ್ ವರ್ಷನ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇದೆ. ಟೆಲಿಗ್ರಾಮ್ ಚಾನಲ್ ಹೆಸರು NCG ಕಾಂಪಿಟೇಟಿವ್ ಹಬ್. ನೀವು ಇಲ್ಲಿ ಡೈರೆಕ್ಟ್ ಆಗಿ ಸರ್ಚ್ ಮಾಡಿನಾದ್ರೂ ಕೂಡ ಈ PDF ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ಇಲ್ಲಿ ಕೆಳಗಡೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಾದರೂ ಕ್ಲಿಕ್ ಮಾಡಿ ಯು ವಿಲ್ ಡೈರೆಕ್ಟ್ ಯುವರ್ ಟೆಲಿಗ್ರಾಮ್ ಚಾನಲ್. ದೇರ್ ಆಲ್ಸೋ ಯು ಕ್ಯಾನ್ ಡೌನ್ಲೋಡ್ ದಿಸ್ PDF and you can study for your examination. Next and a third important article of the today is related to a gig economy in India. Okay, on call 24/7, a spotlight on gig workers who are running the new economy. Before we are starting with this article, try to answer to this question. The question is related to gig economy only. First statement, gig workers are entitled to full employment benefits such as paid leave and job security under existing labor law. Second statement, gig economy in India is projected to grow over 20 million workers by 29 and 30. Third one, gig workers typically have fixing hours and direct supervision. So among this, ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ನಮಗೆ ಆನ್ಸರ್ ಮಾಡಿ ತಿಳಿಸಿ. ಓಕೆ, ನಾನು ಇದೆಲ್ಲಕ್ಕೂ ಕೂಡ ನಿಮಗೆ ಆನ್ಸರ್ ನಾನು ಏನು ಆರ್ಟಿಕಲ್ ಡಿಸ್ಕಷನ್ ಮಾಡ್ತೀನಿ ಅದರಲ್ಲಿ ಸಿಗುತ್ತೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. First of all, before we are starting with what is this new economy, how it is turning India's global growth and all, first of all, what is gig economy? Okay, so gig economy ಅಂತ ಬಂದ ತಕ್ಷಣ ನಿಮ್ಗೆ ಯಾರು ನೆನಪಾಗ್ತಾರೆ? ಈ ಸ್ವಿಗ್ಗಿ, ಝೊಮ್ಯಾಟೊ, ಫ್ಲಿಪ್ಕಾರ್ಟ್, ಅಮೆಝಾನ್ ಇದೆಲ್ಲ ಡೆಲಿವರಿ ಬಾಯ್ಸ್ಗಳು ಯಾರು ಇರ್ತಾರೋ ಅಥವಾ ವುಮೆನ್ಸ್ ಯಾರು ಇರ್ತಾರೋ ಅವ್ರು ನೆನಪಾಗ್ತಾರೆ ನಿಮ್ಗೆ. ಎಸ್ ಆರ್ ನೋ? ಎಸ್. ಬಟ್ ವಾಟ್ ಈಸ್ ದ ಡೆಫಿನೇಷನ್? ದಟ್ ಈಸ್ ದ ಲೇಬರ್ ಮಾರ್ಕೆಟ್ ಸಿಸ್ಟಮ್ characterized by the short term and a flexible job. Okay, it is not a permanent job. It is not for a longer hours. It is the short term and the flexible jobs are called as the gig jobs. Then ಇದರಿಂದ ನಡೀತಿರುವಂತ ಎಕಾನಮಿನ ನಾವೆಂತ ಕರಿತೀವಿ? ಗಿಗ್ ಎಕಾನಮಿ ಅಂತ ಕರಿತೀವಿ. The workers operated as a freelancer, independent contractors on digital platforms like a delivery agents, cab drivers, etc. ಸೊ ಕಾಮನ್ ಗಿಗ್ ವರ್ಕಿಂಗ್ ರೋಲ್ಸ್ಗಳನ್ನ ನೋಡ್ತಾ ಬನ್ನಿ. ರೈಡ್ ಶೇರಿಂಗ್ ಡ್ರೈವರ್ಸ್ಗಳಾಗಿರ್ಬೋದು, ಡೆಲಿವರಿ ಪರ್ಸನ್ಸ್ಗಳಾಗಿರ್ಬೋದು, ಫ್ರೀಲಾನ್ಸರ್ಸ್ ಆ್ಯಂಡ್ ಕನ್ಸಲ್ಟೆಂಟ್ಸ್ಗಳಾಗಿರ್ಬೋದು, ಆನ್ ಡಿಮ್ಯಾಂಡ್ ಟಾಸ್ಕ್ ವರ್ಕರ್ಸ್ಗಳಾಗಿರ್ಬೋದು, ಕನ್ಸ್ಟ್ರಕ್ಷನ್ ಲೇಬರ್ಸ್, ಮೇಂಟೆನೆನ್ಸ್ ವರ್ಕರ್ಸ್ ಇವರೆಲ್ಲರೂ ಕೂಡ ಯಾವ ಕೆಳಗಡೆ ಬರ್ತಾರೆ? ಗಿಗ್ ಎಕಾನಮಿ ಕೆಳಗಡೆ ಬರ್ತಾರೆ. ಓಕೆ, ನೆಕ್ಸ್ಟ್ ದೆನ್ ಅದಾದ್ಮೇಲೆ ಒನ್ ಮೋರ್ ಟರ್ಮ್ ಈಸ್ ಆಲ್ಸೋ ದೇರ್, ದ ಪ್ಲಾಟ್ಫಾರ್ಮ್ ಎಕಾನಮಿ. ವಾಟ್ ಈಸ್ ದಿಸ್ ಪ್ಲಾಟ್ಫಾರ್ಮ್ ಎಕಾನಮಿ? ಎಲ್ಲವೂ ಕೂಡ ವರ್ಡ್ಸ್ಗಳು ನ್ಯೂಸಲ್ಲಿ ಇರೋದ್ರಿಂದ ನಿಮಗೆ ಡೈರೆಕ್ಟ್ ಆಗಿ ದಿಸ್ ವರ್ಡ್ ಇಸ್ ದೇರ್ ಇನ್ ದ ನ್ಯೂಸ್, ವಾಟ್ ಈಸ್ ದಿಸ್ ಅಂತ ಡೈರೆಕ್ಟ್ ಆಗಿ ಕೇಳ್ಬೋದು. ಸೊ ಯು ಶುಡ್ ನೋ ದಿಸ್. ಸೊ ಪ್ಲಾಟ್ಫಾರ್ಮ್ ಎಕಾನಮಿ ಅಂತ ಬಂದಾಗ ದಟ್ ಈಸ್ ನಥಿಂಗ್ ಬಟ್ ಡಿಜಿಟಲ್ ಬೇಸ್ಡ್ ಸಿಸ್ಟಮ್ ದಟ್ ಕನೆಕ್ಟ್ಸ್ ವರ್ಕರ್ಸ್ ಅಂಡ್ ಕನ್ಸ್ಯೂಮರ್ಸ್ ಥ್ರೂ ದ ಆ್ಯಪ್ಸ್ ಅಂಡ್ ವೆಬ್ಸೈಟ್ಸ್. ಓಕೆ, ಇಟ್ಸ್ ಕಂಪ್ಲೀಟ್ಲಿ ಡಿಜಿಟಲ್ ಆಗಿ ವರ್ಕ್ ಆಗುವಂಥ ಎಕಾನಮಿ. ಓಕೆ, ಸೊ ನೀವು ಕೂಡ ಕಸ್ಟಮರ್ಸು ಕೂಡ ಡಿಜಿಟಲಲ್ಲೇ ಇಂಟ್ರಾಕ್ಟ್ ಮಾಡ್ತಾರೆ. ದೆನ್ ಆ ಕಡೆ ಸರ್ವರ್ ಪ್ರೊವೈಡರ್ಸ್ ಕೂಡ ಏನು ಮಾಡ್ತಾರಪ್ಪ ಅಂದರೆ ಡಿಜಿಟಲ್ ಆಗಿ ಏನು ಮಾಡ್ತಾರಪ್ಪ ಅಂದರೆ ಇಂಟ್ರಾಕ್ಟ್ನ ಮಾಡ್ತಾರೆ. ದೆನ್ ಯುವರ್ ಡೆಲಿವರಿ ಏಜೆಂಟ್ ಹೂ ವಿಲ್ ಕಮ್, ಅವ್ರನ್ನೂ ಕೂಡ ನಿಮಗೆ ಥ್ರೂ ಆ್ಯಪ್ ಆರ್ ಥ್ರೂ ಕಾಲ್, ಥ್ರೂ ಯುವರ್ ಕಮ್ಯುನಿಕೇಶನ್, ಡಿಜಿಟಲ್ ಕಮ್ಯುನಿಕೇಶನ್ ದೇ ವಿಲ್ ಕಮ್ಯುನಿಕೇಟ್ ಆ್ಯಂಡ್ ದೇ ವಿಲ್ ಗಿವ್ ಅ ಸರ್ವಿಸಸ್. ದೆನ್ ಈ ಥರ ಯಾವುದೆಲ್ಲವೂ ಕೂಡ ಆ್ಯಪ್ ಆ್ಯಂಡ್ ವೆಬ್ಸೈಟ್ ಮುಖಾಂತರ ಆಗ್ತಾ ಇದೆಯೋ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ನಾವು ಇದನ್ನೇನಂತ ಕರಿತೀವಿ? ಪ್ಲಾಟ್ಫಾರ್ಮ್ ಎಕಾನಮಿ ಅಂತ ಕರಿತೀವಿ.
ಇದಕ್ಕೆ ಎಕ್ಸಾಂಪಲ್ಗಳು ಯಾವ್ದು? ರೈಡ್ ಶೇರಿಂಗ್, ಫುಡ್ ಡೆಲಿವರಿ ಅಂಡ್ ಫ್ರೀಲಾನ್ಸಿಂಗ್ ಪೋರ್ಟಲ್ಸ್ ಆರ್ ದಿ ಎಕ್ಸಾಂಪಲ್ ಫಾರ್ ದಿಸ್ ಒನ್. ದೆನ್ ಇಲ್ಲಿ ಯಾರ್ಯಾರೆಲ್ಲ ಇನ್ಕ್ಲೂಡ್ ಆಗಲ್ಲ? ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳಾಗಿರ್ಬೋದು, ಮೇಂಟೆನೆನ್ಸ್ ವರ್ಕರ್ಸ್, ಆನ್ ಡಿಮ್ಯಾಂಡ್ ವರ್ಕರ್ಸ್, ಫ್ರೀಲಾನ್ಸರ್ಸ್ಗಳು, ಇದೆಲ್ಲ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಲ್ಲ. ಓಕೆ, ಸೊ ಎನಿಥಿಂಗ್ ಕನೆಕ್ಟೆಡ್ ಟು ಆಪ್ ಅಂಡ್ ವೆಬ್ಸೈಟ್ ದಟ್ ಇಸ್ ರಿಲೇಟೆಡ್ ಟು ದ ಪ್ಲಾಟ್ಫಾರ್ಮ್ ಎಕಾನಮಿ ಯು ಶುಡ್ ನೋ. ಅಂಡ್ ಇಂಡಿಯಾದಲ್ಲಿ ಕರೆಂಟ್ ಸ್ಟೇಟಸ್ ನೋಡೋದಿದೆ. ಅಕಾರ್ಡಿಂಗ್ ಟು ನೀತಿ ಆಯೋಗ್ ರಿಪೋರ್ಟ್ 2022 ಪ್ರಕಾರ there are almost 7.7 million workers in India are gig workers. Then ಇದು ಇನ್ನ ಎಕ್ಸ್ಟೆಂಡ್ ಆಗ್ಬೋದು. ಬೈ 29-30 ಅಷ್ಟೊಳಗೆ ಇದು 23.5 millions workers they will do work in the gig economy. So remember this data also very important. Then ಇದರಲ್ಲಿ ಬಂದಾಗ they will included in a delivery, transportation, IT sector, content creation, AI training, etc. Then so ಮೇನ್ ಆಗಿ ನಾವು ಈ ಗಿಗ್ ಎಕಾನಮಿ ಸರ್ಜಸ್ ನ ಯಾವಾಗ ನೋಡ್ತಾ ಇದೀವಿ? COVID-19 ಆದ್ಮೇಲಿಂದ ಸರ್ಜ್ ನ ನಾವು ನೋಡ್ತಾ ಬರ್ತಿದೀವಿ. So after the COVID-19 surge, we are seeing the more reliance on the gig work, accelerated demand for the remote and the tech-based services, then exposed lack of protection, benefits and job security for the gig. First of all, we will see what are all the advantages of the gig work, why the people will prefer this gig work, and what are all the disadvantages. The advantages ಇಲ್ಲಿ ಬಂದಾಗ ಏನೆಲ್ಲ ಇದೆ? ಒಂದು ಫ್ಲೆಕ್ಸಿಬಿಲಿಟಿ ಆಫ್ ದಿ ವರ್ಕ್ ಅವರ್. ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ, ಅವ್ರಿಗೆ ಯಾವ ಟೈಮಲ್ಲಿ ಫ್ರೀ ಇರ್ತಾರೋ ಆ ಟೈಮಲ್ಲಿ ಹೋಗ್ಬೋದು, ಅವರು ವರ್ಕ್ ಮಾಡಬಹುದು. ಅಂಡ್ ಸೆಕೆಂಡ್ ಅಡ್ವಾಂಟೇಜ್ ಇಸ್ ಅಟಾನಮಿ ಅಂಡ್ ಇಂಡಿಪೆಂಡೆನ್ಸ್. ಅವ್ರಿಗೆ ಇಷ್ಟ ಆಯ್ತಾ ಡೆಲಿವರಿ ಪಾರ್ಟ್ನರ್ಸ್ಗಳನ್ನ ತಗೊಳ್ಳೋಣ, ಇಫ್ ದೇ ಆರ್ ವಿಲ್ಲಿಂಗ್ ಟು ಟೇಕ್ ದಟ್ ಆರ್ಡರ್ ದೇ ಕ್ಯಾನ್, ಅದರ್ವೈಸ್ ದೇ ಕ್ಯಾನ್ ರಿಜೆಕ್ಟ್ ಇಟ್. ಸೊ ದೇ ವಿಲ್ ಗೆಟ್ ಅಟಾನಮಿ ಅಂಡ್ ಇಂಡಿಪೆಂಡೆನ್ಸ್. ಬಟ್ ಯಾರೋ ಇನ್ನೊಬ್ಬರನ್ನ ತಗೊಳ್ಳೋಣ, ದ ಪೀಪಲ್ ಲೈಕ್ ಮಂತ್ಲಿ ಸ್ಯಾಲ್ರಿ ಇಷ್ಟು ಕೊಡ್ತಾ ಇದ್ದಾರೆ, ಇಷ್ಟು ಅವರ್ ವರ್ಕ್ ಮಾಡಬೇಕು, ಆಫೀಸಿಗೆ ಬರಬೇಕು, ಎಲ್ಲ ಇರುತ್ತೆ. ಅಲ್ಲಿ ಅವರಿಗೆ ಫ್ಲೆಕ್ಸಿಬಿಲಿಟಿ ಆಫ್ ವರ್ಕಿಂಗ್ ಅವರ್ ಸಿಗುತ್ತಾ? ನೋ, ದೇ ವೋಂಟ್ ಗೆಟ್. ಇಷ್ಟು ಟೈಮ್ ಅಂತ ಫಿಕ್ಸ್ ಆಗಿರುತ್ತೆ, ಆ ಟೈಮಲ್ಲಿ ಹೋಗ್ಬೇಕು, ಅವರು ವರ್ಕ್ ಮಾಡಬೇಕು. ಅಟಾನಮಿ ಅಂಡ್ ಇಂಡಿಪೆಂಡೆನ್ಸ್, ನೋ, ದೇ ವೋಂಟ್ ಗೆಟ್. Whatever their employer will say, they have to listen to that one and they have to work. But that scenario ನಾವು ಎಲ್ಲಿ ನೋಡಲ್ಲ? ಗಿಗ್ ವರ್ಕಿಂಗ್ ಅಲ್ಲಿ ನಾವು ನೋಡಲ್ಲ. ನೆಕ್ಸ್ಟ್ ಆಫ್ಟರ್ ದಟ್ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್. ಎಲ್ಲರೂ ಕೂಡ ಒಂದು ಸೆಕ್ಟರ್ ಅಲ್ಲಿ ಜಾಬ್ ಮಾಡ್ತಾ ಇದಾರೋ, ಅವ್ರು ಹೋಗಿ ಇನ್ನೊಂದು ಸೆಕ್ಟರ್ ಅಲ್ಲಿ ಹೋಗಿ ಜಾಬ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ ಸೇಮ್ ವರ್ಕಿಂಗ್ ಆರ್, ಓಕೆ, no company will allow them. But in a gig workers, they have the chance, they can work. ಸ್ವಿಗ್ಗಿಲಲ್ಲೂ ವರ್ಕ್ ಮಾಡ್ಬೋದು, ಝೊಮ್ಯಾಟೋದಲ್ಲೂ ವರ್ಕ್ ಮಾಡ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟ್ or whatever they are willing to do. Okay, so at the same time, in the same day, they can work in a multiple platforms. That is not available in the normal working things. Next, opportunities across the skill levels. So ಅವ್ರಿಗೆ ಏನು ಸ್ಕಿಲ್ ಇರುತ್ತೋ, whether they are both low skill or high skill, whether they are aged ಅಥವಾ ಯಂಗ್ ಪರ್ಸನ್, ವಾಟ್ ಎವರ್, ಎಲ್ಲರಿಗೂ ಕೂಡ ಇಲ್ಲಿ ಏನು ಸಿಗುತ್ತಪ್ಪ ಅಂದ್ರೆ ಕೆಲಸ ಸಿಗುತ್ತೆ. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಡಿಜಿಟಲ್ ಇನ್ಕ್ಲೂಷನ್ ಅಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್. ಓಕೆ, ಸೊ ಬಿಕಾಸ್ ಆಫ್ ದಿಸ್ ಪ್ಲಾಟ್ಫಾರ್ಮ್ ಎಕಾನಮಿ ಆಗಿರ್ಬೋದು, ಗಿಗ್ ಎಕಾನಮಿಗಳಾಗಿರ್ಬೋದು, ಇದರಿಂದ ನಮ್ಮ ಇಂಡಿಯಾದಲ್ಲಿ ನಾವು ಏನು ನೋಡ್ತಿದ್ದೀವಪ್ಪ ಅಂದ್ರೆ ಡಿಜಿಟಲ್ ಇನ್ಕ್ಲೂಷನ್ ಆಗೋದನ್ನ ನೋಡ್ತಾ ಇದೀವಿ. ಮತ್ತೆ ಅದ್ರ ಜೊತೆಗೆ ಏನು ಸಿಗ್ತಾ ಇದೆ? ಎಂಪ್ಲಾಯ್ಮೆಂಟ್ ಜನರೇಷನ್ ಸಿಗ್ತಾ ಇದೆ, ಎಸ್ಪೆಷಲಿ ಇನ್ ದ ಅರ್ಬನ್ ಅಂಡ್ ಸೆಮಿ ಅರ್ಬನ್ ಏರಿಯಾಸ್ಗಳಲ್ಲಿ. ನೆಕ್ಸ್ಟ್ ಆಫ್ಟರ್ ದಟ್ ಪ್ಲಾಟ್ಫಾರ್ಮ್ ಬೇಸ್ಡ್ ಅಸೆಸ್ ಟು ಅ ಜಾಬ್ಸ್. ಓಕೆ, ಥ್ರೂ ಅ ಪ್ಲಾಟ್ಫಾರ್ಮ್. ಓಕೆ, ನಿಮ್ಗೆ ಇಷ್ಟ ಬಂದಿದ್ದು ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ಅಪ್ಲೈ ಮಾಡಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅವರು ಜಾಬ್ಸ್ಗಳನ್ನ ತಗೋಬಹುದು. ಓಕೆ, ಸೊ ಇಂಟರ್ವ್ಯೂ ಕಾಯಬೇಕು, ಅಪ್ಲೈ ಆಗಬೇಕು, ಈ ವೆಬ್ಸೈಟ್ಗೆ ಹೋಗಬೇಕು, ವೆಯ್ಟ್ ಮಾಡಬೇಕು, ಎಕ್ಸಾಮ್ಸ್ನ ಬರೀಬೇಕು, ರಿಸಲ್ಟ್ ವೆಯ್ಟ್ ಮಾಡಬೇಕು. ನೋ, ಆಲ್ ದೀಸ್ ಥಿಂಗ್ಸ್ ಆರ್ ನಾಟ್ ದೇ. ಓಕೆ, ಸೊ ದಟ್ಸ್ ಒನ್ ಆಫ್ ದಿ ಅಡ್ವಾಂಟೇಜ್ ಹಿಯರ್. ಆ್ಯಂಡ್ ಇಟ್ ವಿಲ್ ಬೂಸ್ಟ್ ದಿ ಎಂಟರ್ಪ್ರಿನರ್ಶಿಪ್. ಸೊ ಯಾವ್ದೆಲ್ಲವೂ ಕೂಡ ಸ್ಟಾರ್ಟ್ಅಪ್ಸ್ ಕಂಪನೀಸ್ಗಳಿದೆಯೋ, ಈ ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ಅಪ್ ಥರನೇ ಸ್ಟಾರ್ಟ್ ಆಗಿದ್ದು. ನಾವು ದೇ ಆರ್ ದ ಮಲ್ಟಿ-ಬಿಲಿಯನ್ ಕಂಪನಿ ಅವರ ಮಲ್ಟಿ-ಮಿಲಿಯನ್ ಕಂಪನೀಸ್ಗಳಾಗಿ ಏನಾಗಿದೆಪ್ಪ ಅಂದ್ರೆ ಟರ್ನ್ ಆಗಿದೆ. ಸೊ ಇವ್ರಿಗೆಲ್ಲರಿಗೂ ಕೂಡ ಎಂಟರ್ಪ್ರಿನರ್ಶಿಪ್ ನ ಬಿಲ್ಡ್ ಮಾಡೋದಕ್ಕೂ ಕೂಡ ಈ ತರ ಗಿಗ್ ಎಕಾನಮಿ ತುಂಬಾನೇ ಸಪೋರ್ಟ್ ಮಾಡುತ್ತೆ. ಇಟ್ ವಿಲ್ ಬೂಸ್ಟ್ ದೇ. ದೆನ್ ಈ ಕಂಪನೀಸ್ಗಳಲ್ಲಿ ನೋಡ್ತಾ ಇದ್ರೆ ಯಾರೆಲ್ಲ ವರ್ಕರ್ಸ್ಗಳಿದಾರೋ, ದೇ ಆರ್ ನಾಟ್ ಅ ಫುಲ್ ಟೈಮ್ ಎಂಪ್ಲಾಯೀಸ್ಗಳು. ಓಕೆ, ದೇ ಆರ್ ಆಲ್ ದಿ ಫ್ರೀಲಾನ್ಸರ್ಸ್. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ದೆನ್ ಇಟ್ ವಿಸ್ ಅಲೈನ್ಮೆಂಟ್ ವಿತ್ ದಿ ಫ್ಯೂಚರ್ ವರ್ಕ್. ಓಕೆ, ರಿಮೋಟ್ ವರ್ಕ್, ಫ್ರೀಲಾನ್ಸಿಂಗ್, AI ಬೇಸ್ಡ್ ವರ್ಕ್ಗೂ ಕೂಡ ಇದು ತುಂಬಾ ಸೂಟಬಲ್ ಆಗಿದೆ. ಅಂಡ್ ಇವಾಗಿನ ಏನು ಜೆನ್ಜಿ ಜನರೇಷನ್ ಇದೆಯಾ, ಅವರಿಗೆ ತುಂಬಾ ಸೂಟಬಲ್ ಆಗುವಂತ ವರ್ಕ್ಗಳು ಯಾವ್ದಪ್ಪ ಅಂದ್ರೆ ದಿಸ್ ಗಿಗ್ ವರ್ಕಿಂಗ್ ಓನ್ಲಿ. ದೆನ್ ವಿ ವಿಲ್ ಸಿ ವಾಟ್ ಆರ್ ಆಲ್ ದ ಚಾಲೆಂಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಆರ್ ದೇರ್ ಇನ್ ದಿ ಗಿಗ್ ವರ್ಕ್. ದ ಫಸ್ಟ್ ಒನ್, ದ ಪ್ರಿಕೇರಿಯಸ್ ವರ್ಕ್ ಅಂಡ್ ಅ ಲ್ಯಾಕ್ ಆಫ್ ಪ್ರೈಸ್. ಓಕೆ, ದರ್ ಇಸ್ ನೋ ಫಿಕ್ಸ್ಡ್ ಸ್ಯಾಲರಿ. ನೀನು ಇಷ್ಟು ಮಾಡಿದ್ರೆ ನಿಂಗೆ ಇಷ್ಟು ಸ್ಯಾಲರಿ ಬರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಓಕೆ, ಸೊ ದಟ್ ಈಸ್ ಡಿಪೆಂಡ್. ಎಷ್ಟು ಕಿಲೋಮೀಟರ್ ದೂರದಲ್ಲಿ ಅವ್ರು ಹೋಗಿ ಸರ್ವಿಸ್ನ ಕೊಡ್ತಾರೆ, ದೆನ್ ಯಾವ ಟೈಮಲ್ಲಿ ಮಾಡ್ತಾರೆ, ದೆನ್ ಎಷ್ಟು ಅವರು ಕಸ್ಟಮರ್ಸ್ಗಳನ್ನ ಕನ್ಸಲ್ಟ್ ಮಾಡ್ತಾರೆ, ದಟ್ ಬೇಸ್ಡ್ ಆನ್ ದಟ್ ಒನ್ ದೇ ವಿಲ್ ಗೆಟ್. ಬಟ್ ಎಲ್ಲೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಪೇಡ್ ಲೀವ್ ಆಗಿರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ, ಇದು ಯಾವುದೂ ಕೂಡ ಇಲ್ಲಿ ಇಲ್ಲ. ಸೊ ದಟ್ಸ್ ದ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್. ದೆನ್ ಆಲ್ವೇಸ್ ಆನ್ ಕಾಲ್ ವಿತೌಟ್ ಫಾರ್ಮಲ್ ಎಂಪ್ಲಾಯ್ಮೆಂಟ್ ಪ್ರೊಟೆಕ್ಷನ್.
ಸೆಕೆಂಡ್ ಒನ್ ಆಲ್ಗರಿಥಮ್ ಕಂಟ್ರೋಲ್. ಓಕೆ, ಯಾರೆಲ್ಲರೂ ಕೂಡ ಸ್ವಿಗ್ಗಿ ಝೊಮ್ಯಾಟೊ ಈ ಥರ ಆನ್ಲೈನ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತಿದ್ದಾರೋ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಅಥವಾ ಅವರಿಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗಬೇಕಾ ಇಲ್ವಾ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕಸ್ಟಮರ್ಸ್ ಕೊಡುವಂಥ ರೇಟಿಂಗ್ಸ್ಗಳ ಮೇಲೆ. ಈವನ್ ಲೈಕ್ ಎಷ್ಟೊಂದು ಫುಡ್ ಡೆಲಿವರಿ ಆಪ್ಸ್ಗಳಲ್ಲಿ ನಾವು ನೋಡಿದ್ದೀವಿ, ಇಫ್ ದೇ ಕಮ್ ಲೇಟ್, ಎಷ್ಟೊಂದು ಜನ ಕಸ್ಟಮರ್ಸ್ ಅವ್ರ ಹತ್ರ ಎಷ್ಟು ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಹೇಳಿ. ಅದರಿಂದ ಏನಾಗುತ್ತೆ, ಈವನ್ ಅವ್ರು ಅಷ್ಟು ಕಷ್ಟಪಟ್ಟು ನಮ್ಮ ಮುಂದೆಗೆ, ಓಕೆ ಏನೋ ನಾವೇ ಕಷ್ಟಪಡ್ತಾರೆ ನಮ್ಮ ಮುಂದೆಗೆ ಜಸ್ಟ್ ಆರ್ಡರ್ ಮಾಡಿದಿರ ಮುಂದೆಗೆ ಊಟ ಬಂದಿರುತ್ತೆ, ಬಟ್ ಸ್ಟಿಲ್ ಅವ್ರು ಯಾರು ಸರ್ವಿಸ್ ಕೊಟ್ಟಿರ್ತಾರೋ ಅವರು ತೊಂದರೆಗೊಳಗಾಗೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಎವ್ರಿಥಿಂಗ್, ವೆದರ್ ದೇ ವಾಂಟ್ ಟು ಕೀಪ್ ದಟ್ ಎಂಪ್ಲಾಯಿ ಆರ್ ದೇ ಡೋಂಟ್ ವಾಂಟ್ ಟು ಕೀಪ್ ದಟ್ ಎಂಪ್ಲಾಯಿ, ಅಥವಾ ಅವನಿಗೆ ಹೈಕ್ ಮಾಡಬೇಕಾ ಇಲ್ಲ ಬೇರೆ ಏನಾದ್ರು ಜಾಬ್ ಕೊಡಬೇಕಾ, ಎವ್ರಿಥಿಂಗ್ ಈಸ್ ಡಿಸೈಡೆಡ್ ಬೈ ದ ಆಪ್ ಆಲ್ಗರಿಥಮ್. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್, ಸೊ ಇಟ್ ವಿಲ್ ಲಿಮಿಟ್ ದ ವರ್ಕಿಂಗ್ ಅಟಾನಮಿ. ಓಕೆ, ಏನಕ್ಕೆ ಹೋಗಿರ್ತಾರೆ ಅವರು, ನಾನು ಆರಾಮಾಗಿ ವರ್ಕ್ ಮಾಡಬೇಕು, ನಾನು ಯಾವ್ದು ಕೂಡ ಬೇರೆಯವ್ರ ಕಂಟ್ರೋಲಲ್ಲಿ ಇರ್ಬೋದು, ನನ್ನ ಇಷ್ಟ ಬಂದಾಗ ನಾನು ಮಾಡ್ತೀನಿ ಅಂತ. ಬಟ್ ದಿಸ್ ಥಿಂಗ್ ದ ಆಪ್ ಆಲ್ಗೋರಿಥಮ್ ವಿಲ್ ದೇ ಲಿಮಿಟ್ ದ ವರ್ಕಿಂಗ್ ಅಟಾನಮಿ. ದೆನ್ ಜಾಬ್ ಇನ್ಸೆಕ್ಯೂರಿಟಿ. ಓಕೆ, ದೆನ್ ಈ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಯಾವಾಗ ಬೇಕಾದರೂ ಅವ್ರನ್ನ ರಿಮೂವ್ ಮಾಡ್ಬೋದು. ಓಕೆ, ದೇರ್ ಇಸ್ ನೋ ಸೆಕ್ಯೂರಿಟಿ ಆಫ್ ದಿ ಜಾಬ್. ದೆನ್ ದೇರ್ ಆರ್ ಪ್ರೆಸೆನ್ಸ್ ಆಫ್ ಇನ್ವಿಸಿಬಲ್ ಬಾಸಸ್ ವಿಚ್ ಮೇಕ್ ಇಟ್ ಹಾರ್ಡ್ ಟು ರೈಸ್ ದ ಗ್ರೀವಿಯನ್ಸಸ್. ಓಕೆ, ದೆನ್ ಎಲ್ಲಿದ್ದಾರೋ ಬಾಸ್ ಏನು ಮಾಡ್ತಿದ್ದಾರೋ ಅದು ಕೂಡ ಗೊತ್ತಿರಲ್ಲ ಅವ್ರಿಗೆ. ಎಲ್ಲಿ ಥ್ರೂ ದ ಕಾಲ್ ದೇ ವಿಲ್ ಕಾಂಟ್ಯಾಕ್ಟ್ ಆ್ಯಂಡ್ ವೆದರ್ ಇಟ್ ಇಸ್ ಅ ಟ್ರೂ ಪ್ಲಾಟ್ಫಾರ್ಮ್ ಆರ್ ಅ ಫೇಕ್ ಪ್ಲಾಟ್ಫಾರ್ಮ್ ಅದನ್ನು ಕೂಡ ಗೊತ್ತಾಗಲ್ಲ. ಅಕಸ್ಮಾತ್ ಕಸ್ಟಮರ್ಸ್ಗಳಿಗೆ ಅಥವಾ ಯಾರೆಲ್ಲರೂ ಕೂಡ ಡೆಲಿವರಿ ಪಾರ್ಟ್ನರ್ಸ್ಗಳಿದ್ದಾರೆ ಹೂ ಆರ್ ವರ್ಕಿಂಗ್, ಅವರಿಗೆ ಪ್ರಾಬ್ಲಮ್ಸ್ಗಳಾದರೆ ಆ ಪ್ರಾಬ್ಲಮ್ಸ್ಗಳಿಗೆ ಗ್ರೀವಿಯನ್ಸಸ್ನ ಕೊಡೋದು ಕೂಡ ಬೇಗ ಮಾಡೋದಿಲ್ಲ ಅವರು. ದೇ ವಿಲ್ ಲೈಕ್ ಏನು ಮಾಡ್ತಾರಪ್ಪ ಅಂದರೆ ತುಂಬ ಡಿಲೇ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಅವ್ರಿಗೆ ಜಾಬ್ ಸೆಕ್ಯೂರಿಟಿ ಇರಲ್ಲ. ಜಾಬ್ ಈಸ್ ಕಂಪ್ಲೀಟ್ಲಿ ಇನ್ಸೆಕ್ಯೂರಿಯರ್. ದೆನ್ ಎಮೋಷನಲ್ ಆ್ಯಂಡ್ financial vulnerable. Many workers, they live in a precarious life situation, suffer from low wages, long hours and a health risk, especially the delivery workers. Okay, so that's the challenges we are seeing. ಇದು ಅಲ್ಲದೆ ಇನ್ನು ಏನೇನ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು. ಅವ್ರಿಗೆ ಯಾವುದೇ ಏನಾದರೂ ಅಕಸ್ಮಾತ್ ಪ್ರಾಬ್ಲಮ್ ಆಯಿತು ಅಂತ ಅನ್ಕೊಳ್ಳಿ, ಡೆಲಿವರಿ ಮಾಡ್ತಾ ಇದ್ರೆ ಅವಾಗ ಆಕ್ಸಿಡೆಂಟ್ ಆಯಿತು, ಅವರಿಗೆ ಯಾವುದೇ ಥರದ ಇನ್ಶೂರೆನ್ಸ್ನ ಆಗಲಿ ದೆನ್ ಹಾಸ್ಪಿಟಲೈಸೇಷನ್ ಆಗಲಿ ಇವರು ಕೊಡಲ್ಲ. Okay, then after that equal payment ilve illa. Okay, so it will vary from one person to another person. All these are the issues we are seeing. Then next after that, so this is the thing, this is the issues they discussed in the paper. Then ನೀವು ಏನು ಮಾಡಬೇಕಪ್ಪ ಅಂತಂದರೆ, ಓಕೆ ದಿಸ್ ಆರ್ ಆಲ್ ದಿ ಥಿಂಗ್ಸ್, ಇದಕ್ಕೆ ಏನು ವೇ ಮೆಜರ್ಸ್ಗಳನ್ನ ಬರೀಬೇಕು ಇದನ್ನು ನೀವು ಥಿಂಕ್ ಮಾಡಿದ್ರೆ ನಿಮ್ಮ GS ಪೇಪರ್ ಆಗಿರ್ಬೋದು, ಎಸ್ಸೆ ರೈಟಿಂಗ್ ಆಗಿರ್ಬೋದು, ಅಥವಾ ನೀವು PSA ಅಲ್ಲಿ ನೀವು ಏನು ಎಸ್ಸೆಸ್ಗಳು ಬರೀತೀರಾ ಅದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಆನ್ಸರ್ ರೆಡಿ ಆಗುತ್ತೆ. ಓಕೆ, ದೆನ್ ಈ 2.3 ಪಾಯಿಂಟ್ಗಳಲ್ಲೇ ನೀವೇನು ಮಾಡಬೇಕಪ್ಪ ಅಂದರೆ ಪುನಃ ಹೋಗ್ತಾ ಹೋಗ್ತಾ ಇನ್ನಷ್ಟು ಡೇಟಾಗಳನ್ನ ಆ್ಯಡ್ ಮಾಡಿಕೊಂಡು ಒಂದು 4 ರಿಂದ 5 ಪೇಜ್ ನೋಟ್ಸ್ನ ನೀವು ತಯಾರು ಮಾಡಿಕೊಂಡ್ರೆ ದಟ್ ಈಸ್ ಎನಫ್ ಫಾರ್ ಯುವರ್ ಎನಿ ಎಕ್ಸಾಮಿನೇಷನ್, ವಾಟ್ ಎವರ್ ದ ಎಕ್ಸಾಮಿನೇಷನ್, ದಿಸ್ ಈಸ್ ಎನಫ್. ಓಕೆ, ಸೊ ಯು ಕ್ಯಾನ್ ರೈಟ್ ದಿಸ್ ವೇ ಫಾರ್ವರ್ಡ್ ಅಥವಾ ಪಾಲಿಸಿ ಸಜೆಷನ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಜೆಷನ್ ಏನಪ್ಪ ಅಂದರೆ ರೆಗ್ಯುಲೇಷನ್ಸ್ ಆಫ್ ದಿ ಪ್ಲಾಟ್ಫಾರ್ಮ್. ಓಕೆ, ಸೊ ಇಟ್ ಹ್ಯಾಸ್ ಟು ಕ್ರಿಯೇಟ್ ದಿ ಕ್ಲಿಯರ್ ಲೇಬರ್ ಲಾಸ್ ರೆಕಗ್ನಿಷನ್ ಆ್ಯಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್ಗಳಿಗೆ ಏನೇನೆಲ್ಲ ಸೆಕ್ಯೂರಿಟೀಸ್ಗಳು ಸಿಗಬೇಕು ಅದನ್ನು ಕೊಡಬೇಕು ಅವರು. ಇಟ್ ಮಸ್ಟ್ ಎನ್ಶೂರ್ ದಿ ಫೇರ್ ವೇಜಸ್, ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಡಿಸ್ಪ್ಯೂಟ್ ರೆಸಲ್ಯೂಷನ್. ನೆಕ್ಸ್ಟ್ ಅದಾದಮೇಲೆ ವಿ ಶುಡ್ ಅಡಾಪ್ಟ್ ದಿ ಡಿಜಿಟಲ್ ಲೇಬರ್ ಕೋಡ್. ಓಕೆ, ಸೊ ವಿಚ್ ವಿಲ್ ಎಕ್ಸ್ಪ್ಯಾಂಡ್ ದಿ ಲೇಬರ್ ಪ್ರೊಟೆಕ್ಷನ್ ಟು ಅ ಗಿಗ್ ಎಕಾನಮಿ. ಆಸ್ ಇಫ್ ನೌ ವಿ ಜಸ್ಟ್ ಹ್ಯಾವ್ ಅ ಲೇಬರ್ ಕೋಡ್, 4 ಲೇಬರ್ ಕೋಡ್ ಇದೆ, ಬಟ್ ಡಿಜಿಟಲ್ ಲೇಬರ್ ಕೋಡ್ ಇಲ್ಲ. ಅದನ್ನ ಏನು ಮಾಡಬೇಕಪ್ಪ ಅಂದರೆ ವಿ ಶುಡ್ ಆ್ಯಡ್, ಸೊ ದಟ್ ವಿಲ್ ಪ್ರೊಟೆಕ್ಟ್ ದೀಸ್ ಗಿಗ್ ವರ್ಕರ್ಸ್. ನೆಕ್ಸ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಅಪ್ ಸ್ಕಿಲ್. ಯಾರೆಲ್ಲ ಗಿಗ್ ವರ್ಕರ್ಸ್ಗಳಿದ್ದಾರೋ ಅವ್ರಿಗೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್, ಅಪ್ ಸ್ಕಿಲ್ಲಿಂಗ್, ರೀಸ್ಕಿಲ್ಲಿಗೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ವಿ ಹ್ಯಾವ್ ಟು ಮೇಕ್ ಅ ಪಾಲಿಸೀಸ್. ದೆನ್ ಅವರಿಗೆ ಏನು ಮಾಡಬೇಕಪ್ಪ ಅಂದರೆ ಸ್ಕಿಲ್ಗಳ ಕೊಡೋದ್ರ ಮುಖಾಂತರ ಅವ್ರಿಗೆ ಏನು ವಲ್ನರಬಿಲಿಟಿ ಫೇಸ್ ಮಾಡ್ತಿದ್ರು ಅದನ್ನು ರೆಡ್ಯೂಸ್ ಮಾಡ್ತಾ ಬರಬೇಕು. ಓಕೆ, ಸೊ ಮೈಕ್ರೋ ಎಂಟರ್ಪ್ರಿನರ್ಶಿಪ್ಸ್ಗಳನ್ನ ಕೊಡೋದಾಗಿರ್ಬೋದು, AI ಅಥವಾ ಟೆಕ್ ಟ್ರೈನಿಂಗ್ಗಳನ್ನ ಫಾರ್ ಅ ಫ್ಯೂಚರ್ ಥಿಂಗ್ಸ್ ವಿ ಹ್ಯಾವ್ ಟು ಗಿವ್. Then Social Security Code 2020 ಮುಖಾಂತರ recognize the platform workers, but its implementation is weak. Okay, Social Security 2020 recognize this platform, that is the gig economy platform, but ಅದರ ಇಂಪ್ಲಿಮೆಂಟೇಷನ್ ಏನಿತ್ತು ಇಟ್ ಈಸ್ ವೆರಿ ವೆರಿ ಲೋ. ಇಲ್ಲಿ ಏನು ಮಾಡೋದಪ್ಪ ಅಂತಂದರೆ ಸೋಷಿಯಲ್ ಸೆಕ್ಯೂರಿಟಿ ಕವರೇಜಸ್ಗಳನ್ನ ಕೊಡಬೇಕು. ಯಾವುದಾದ್ರಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸ್, ಪ್ರಾವಿಡೆಂಟ್ ಫಂಡ್, ಆಕ್ಸಿಡೆಂಟ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್, ದೆನ್ ಪೇಯ್ಡ್ ಲೀವ್ ಆ್ಯಂಡ್ ಮೆಟರ್ನಿಟಿ ಬೆನಿಫಿಟ್ಸ್ನು ಕೂಡ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಗಿಗ್ ಎಕಾನಮಿ ಅಥವಾ ಪ್ಲಾಟ್ಫಾರ್ಮ್ ಎಕಾನಮಿಗೆ ಆ್ಯಡ್ ಮಾಡಬೇಕು ನಾವು. ಓಕೆ, ಸೊ ದಿಸ್ ಆರ್ ಆಲ್ ದಿ ವೇ ಫಾರ್ವರ್ಡ್ ಆರ್ ಮೆಜರ್ಸ್ ಯು ಕ್ಯಾನ್ ರೈಟ್. ಓಕೆ, ಅಲಾಂಗ್ ವಿತ್ ದಿಸ್ ಒನ್ ಎಸ್ಸೆಲಿ ಬಂದಾಗ ಒಂದು 4-5 ಕೋಡ್ಸ್ಗಳು, ನಾನು ಇನ್ನೊಂದಷ್ಟು ಡೇಟಾ ಹಾಕೊಂಡ್ರೆ ನಿಮ್ಮ ಎಸ್ಸೆನೂ ಕೂಡ ಇಲ್ಲಿಗೆ ರೆಡಿ ಆಗುತ್ತೆ. ಸರಿ, ನಾವು ಕನ್ಕ್ಲೂಷನಲ್ಲಿ ನೀವೇನಂತ ಬರೀಬೋದು, ದ ಗಿಗ್ ಎಕಾನಮಿ ಹೋಲ್ಡ್ಸ್ ಅ ಪೊಟೆನ್ಷಿಯಲ್ ಫಾರ್ ಅ ಇನ್ಕ್ಲೂಸಿವ್ ಗ್ರೋತ್
but without advocate protection, risk becoming source of exploitation. Okay, 20.3 million by 2030 the people are there in this gig economy. ಇದರಿಂದ ಎಕನಾಮಿಕ್ ಗ್ರೋತ್ ಆಗುತ್ತೆ. ಯಾರೆಲ್ಲರೂ ಕೂಡ ಅನ್ಎಂಪ್ಲಾಯ್ಸ್ಗಳಿದ್ದಾರೋ, ಯಾರೆಲ್ಲರೂ ಕೂಡ ಜಸ್ಟ್ ಫಾರ್ ಟೈಮ್ ಫ್ರೀಕ್ವೆಂಟ್ ಏನಾದರೂ ಜಾಬ್ ನೋಡ್ತಿದ್ರೆ ಇದೆಲ್ಲವೂ ಕೂಡ ಬೆಸ್ಟ್ ಆಪರ್ಚುನಿಟಿ ಅವರಿಗೆ. ಬಟ್ ಇದರಿಂದ ಏನಾಗ್ತದೆ, ಎಫೆಕ್ಟ್ ಆಗುತ್ತಾ? ಹೌದು, ಬಿಕಾಸ್ ಆಫ್ ಇನ್ ಅಡ್ವೊಕೇಟ್ ಪ್ರೊಟೆಕ್ಷನ್. ದೆನ್ a balanced, right-based and innovation-friendly approach is essential to ensure a dignity, security and sustainability of India's gig work. So this is the conclusion you can. Okay. Now, answer this question, prelims question. Ivaga nimgellaru kuda answer barbeku. First one, gig workers are entitled to full employment benefits such as paid leave and a job security under existing labor law. No, this statement is wrong. Second one, gig economy in India is projected to grow over 20 million workforce by 2930. This is right. Gig workers typically have fixed working hours and a direct supervision. No. Okay, so they have a flexible hour and a indirect supervision. Okay, so among all these things, ಯಾವ statement correct? Only two, option B. Then ಒಂದು ಮೇನ್ಸ್ ಕ್ವಶನ್ ಕೂಡ ನೋಡಿ, ಯಾವ ತರ ಮೇನ್ಸ್ ಕ್ವಶನ್ ಬಂದ್ರೆ ಯಾವ ತರ ಬರುತ್ತೆ ಅಂತ ಬಂದಾಗ, ವೈಲ್ ದ ಗಿಗ್ ಎಕಾನಮಿ ಈಸ್ ರೀಶೇಪಿಂಗ್ ದ ನೇಚರ್ ಆಫ್ ದಿ ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ, ದ ಆಬ್ಸೆನ್ಸ್ ಆಫ್ ಅಡ್ವೊಕೇಟ್ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಪೊಸೆಸ್ ಅ ಸೀರಿಯಸ್ ಕನ್ಸರ್ನ್. Critically examine the challenge faced by the gig workers and suggest the way forward. Did we discuss this thing? Did we discuss the challenges? Did we discuss the way forward? Yes. Okay. Try to write the answer to this question. ನೀವು ಇದಕ್ಕೆ ಆನ್ಸರ್ನ ಬರೆದು ನೀವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಸೆಂಡ್ ಮಾಡಬಹುದು. ನೆಕ್ಸ್ಟ್ ಒನ್, ಓಕೆ, COP30 ಟು ಫೋಕಸ್ ಆನ್ ನೋನ್ ಸೊಲ್ಯೂಷನ್ ಸೇಸ್ ಇಟ್ಸ್ ಪ್ರೆಸಿಡೆಂಟ್. ಓಕೆ, ಬ್ರೆಜಿಲ್ ಪ್ರೆಸಿಡೆಂಟ್ ಏನಂತ ಹೇಳಿದಾರಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟ್ COP30 ಆಗುತ್ತೆ, ಸೊ ಇಟ್ ಈಸ್ ಫೋಕಸಿಂಗ್ ಆನ್ ದಿ ನೋನ್ ಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಬಿಫೋರ್ ವಿ ಆರ್ ಗೋಯಿಂಗ್ ಟು ದಿಸ್ COP ದಟ್ ಈಸ್ ರಿಲೇಟೆಡ್ ಟು UNFCCC ಮೇಲೆ ಒಂದು ಕ್ವಶನ್ ಇದೆ. Try to answer to this question. That is a very basic question from your static part. Question is that the UNFCCC was adopted at Stockholm Conference 1972, the Earth Summit Rio de Janeiro 1992, Kyoto Protocol Conference 1997, the Paris Climate Conference 2000. Okay, ಯಾವಾಗ ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು UNFCCC ನ? ಓಕೆ, ಸೊ UNFCCC ಅರ್ತ್ ಸಮ್ಮಿಟ್ ರಿಯೋ ಡಿ ಜೆನೆರೋ 1992 ಅಲ್ಲಿ ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು. ಓಕೆ, ಸೊ ವಿ ವಿಲ್ ಸಿ ಅಬೌಟ್ COP30. ಅದಕ್ಕೂ ಮುಂಚೆ ಸ್ವಲ್ಪ ಬೇಸಿಕ್ ನಾವು ಡಿಸ್ಕಷನ್ ಮಾಡೋಣ. ಸೊ ಆಸ್ ಐ ಸೆಡ್, ಸೊ UNFCCC ಅಂತಂದ್ರೆ ಏನು ಫುಲ್ ಫಾರ್ಮ್? ದ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವಾಗ? ಅರ್ತ್ ಸಮ್ಮಿಟ್ ರಿಯೋ ಡಿ ಜೆನೆರೋ 1992 ಅಲ್ಲಿ. ಸೊ ದಟ್ಸ್ ದ ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟಲ್, very important point. Then what is the objective of this? To stabilize the greenhouse gases concentration in atmosphere at the level that prevents the dangerous anthropogenic interference with the climate system. Whatever the greenhouse gases are there which are contributing for the global warming or a climate change, ಅದನ್ನ ರೆಡ್ಯೂಸ್ ಮಾಡೋದೇ ಇದರ ಮೇನ್ ಅಜೆಂಡಾ ಆಗಿರುವಂಥದ್ದು. ಟೋಟಲ್ ಆಗಿ ನೀವು ಇಲ್ಲಿ ನೋಡ್ತಾ ಬಂದ್ರೆ ಯೂನಿವರ್ಸಲ್ ಮೆಂಬರ್ಶಿಪ್ ಇದೆ, 198 ಪಾರ್ಟೀಸ್ ಆರ್ ದೇರ್. ಇಟ್ ಈಸ್ ಅಗೇನ್ ಅಂಡ್ ಅಗೇನ್ ನ್ಯೂಸ್ ಅಲ್ಲಿ ಇರೋದೇ. ಯಾಕಪ್ಪ ಅಂತಂದ್ರೆ ರೀಸೆಂಟ್ ಆಗಿ ಡೊನಾಲ್ಡ್ ಟ್ರಂಪ್ ಯಾವಾಗ ಪ್ರೆಸಿಡೆಂಟ್ ಆದ್ರು USA ಇದರಿಂದ ಆಚೆ ಬಂದಿದೆ. UNFCCC ಇಂದನೂ ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ಅವರು ವಿತ್ಡ್ರಾಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದೆ. ಅಂಡ್ ಇವಾಗ ಬ್ರೆಜಿಲಿಯನ್ ಪ್ರೆಸಿಡೆಂಟ್ ಈ ಸ್ಪೀಕಿಂಗ್ ಅಬೌಟ್ ದಿ COP30 ಎಲ್ಲಿ ಆಗುತ್ತೆ ಅಂತ ಹೇಳಿ ಆ ಪ್ಲೇಸ್ ನ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ದಟ್ ಈಸ್ ವೈ ಇಟ್ ಈಸ್ ದೇರ್ ಇನ್ ಅ ನ್ಯೂಸ್. ಬಟ್ COP30 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 30 ಯಾವಾಗ ಆಗುತ್ತೆ? ನವೆಂಬರ್ ಅಲ್ಲಿ ಆಗುತ್ತೆ. ಅಂಡ್ ನವೆಂಬರ್ ಅಲ್ಲಿ ನಾವು ಏನ್ ನೋಡ್ತೀವಿ? ಪುನಃ ಇದ್ರ ಬಗ್ಗೆ ನೋಡ್ತೀವಿ. ಬಟ್ ಅವಾಗ ನಾವು ಯಾವ್ದು ಫೋಕಸ್ ಮಾಡೋಣ? COP30 ಅಂದ್ರೆ ಏನು ಅಂತ ಫೋಕಸ್ ಮಾಡೋಣ. ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ದಿ UNFCCC. ದೆನ್ UNFCCC ಅಲ್ಲಿ ಬಂದಾಗ ವಾಟ್ ಆರ್ ಆಲ್ ದ ಮೇನ್ ಕೀ ಫೀಚರ್ಸ್ ಅಂತ ಬಂದಾಗ, ಇಟ್ ರೆಕಗ್ನೈಸ್ ದಿ ಕ್ಲೈಮೇಟ್ ಚೇಂಜ್ ಇಸ್ ಅ ಕಾಮನ್ ಕನ್ಸರ್ನ್, ಬಟ್ ಇಟ್ ಇಸ್ ಕಾಲ್ ಫಾರ್ ದಿ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸ್ ಆಲ್ ಓವರ್ ದ ಗ್ಲೋಬ್. ಎಸ್, ದ ಗ್ರೀನ್ ಹೌಸ್ ಗ್ಯಾಸ್ ಇಂದ ಏನಾಗ್ತದೆ? ಇಂಪ್ಯಾಕ್ಟ್ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಬಟ್ ರೆಸ್ಪಾನ್ಸಿಬಿಲಿಟಿ ಇಸ್ ನಾಟ್ ಸೇಮ್ ಫಾರ್ ಎವ್ರಿ ಒನ್, especially the Western nations who contributed to more greenhouse gases during the Industrial Revolution period. ಅವ್ರೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, they have to pay more or they have to take more responsibility to reduce the climate change ಅಥವಾ global gas emission. Whereas the developing and the underdeveloping nations, ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ, even they will also try to reduce the climate change with the support of the developed nation. Okay, so that's all. That is why it is called as the common but differentiated response. After that,
It establishes the foundation for the subsequent protocols, agreements like a Kyoto Protocol, Paris Agreement, etc. Okay, then parties submit national communications and greenhouse gas inventories periodically. Okay, ಇದನ್ನು ಕೂಡ ರಿಪೋರ್ಟ್ ಕೂಡ ಕೊಡ್ತಾ ಬರ್ತಾರೆ. There are certain mechanisms are there under UNFCCC. ಏನಿದು? ಫಸ್ಟ್ ಒನ್, ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್. ಪ್ರತಿಯೊಂದು ದೇಶನೂ ಕೂಡ ದೇ ಹ್ಯಾವ್ ಟು ಡಿಟರ್ಮೈನ್ ಅವರು ವಿತಿನ್ 20 years ಆರ್ 30 years ಎಷ್ಟು ಚೆನ್ನಾಗಿ ಅವರು ಗ್ರೀನ್ ಹೌಸ್ ಗ್ಯಾಸ್ನ ಕಮಿಷನ್ನ ಕಡಿಮೆ ಮಾಡ್ತಾರೆ. ಅದನ್ನ ಕಡಿಮೆ ಮಾಡೋದಕ್ಕೆ ಏನೇನೆಲ್ಲ ಸ್ಟ್ರಾಟಜೀಸ್ಗಳನ್ನ ಅವರು ಅಡಾಪ್ಟ್ ಮಾಡ್ಕೊಡ್ತಿದ್ದಾರೆ ಅನ್ನೋದನ್ನ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ UNFCCCಗೆ ಸಬ್ಮಿಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಅಸ್ ದಿ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್. ನಮ್ಮ ಇಂಡಿಯಾದಲ್ಲೂ ಕೂಡ ಇದೆಯಾ? ಎಸ್. ಓಕೆ, ಪ್ರಧಾನಮಂತ್ರಿ ಪಂಚಾಮೃತ ಸ್ಕೀಮ್, ಇಟ್ ಈಸ್ ರಿಲೇಟೆಡ್ ಟು ದಿಸ್ ಒನ್ ಓನ್ಲಿ. Okay, so we will become a net zero by 2070. Then 45% ಎಷ್ಟು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಾರ್ಬನ್ ಎಮಿಷನ್ ಏನಿದೆ ಅದನ್ನ ರೆಡ್ಯೂಸ್ ಮಾಡಬೇಕು. Then 50% of the energy from the non-renewable energy from 2030. All these things it is there in the NDC of our India. Next, clean development mechanism which allow for the developed countries to invest in emission reduction project in the developing countries. ಯಾರು ಅಲೋ ಮಾಡೋದು? ಸೊ ಯಾರು ಮಾಡ್ತಾರೆ? ಡೆವಲಪ್ಡ್ ಕಂಟ್ರೀಸ್. ದೇ ವಿಲ್ ಇನ್ವೆಸ್ಟ್ ಇನ್ ವೇರ್? ದ ಡೆವಲಪಿಂಗ್ ಕಂಟ್ರೀಸ್. ಸೊ ದಟ್ ಈಸ್ ಕಾಲ್ಡ್ ಎಸ್ ದಿ ಕ್ಲೀನ್ ಡೆವಲಪ್ಮೆಂಟ್ ಮೆಕಾನಿಸಮ್. ಓಕೆ, ಆಫ್ಟರ್ ದಟ್ ಗ್ರೀನ್ ಕ್ಲೈಮೇಟ್ ಫಂಡ್ ಕೂಡ ಇದೆ. ಇಟ್ ಫಿನಾನ್ಸಿಯಲ್ ಮೆಕಾನಿಸಮ್ ಟು ಅಸಿಸ್ಟ್ ದಿ ಡೆವಲಪಿಂಗ್ ಕಂಟ್ರೀಸ್. ಆಫ್ಟರ್ ದಟ್ ಲಾಸ್ ಅಂಡ್ ಡ್ಯಾಮೇಜ್ ಮೆಕಾನಿಸಮ್ ಫಾರ್ ದಿ ಅಡ್ರೆಸಿಂಗ್ ದಿ ಕ್ಲೈಮೇಟ್ ಇಂಡ್ಯೂಸ್ಡ್ ಲಾಸಸ್ ಇನ್ ದಿ ವಲ್ನರಬಲ್ ಕಂಟ್ರೀಸ್. ಓಕೆ, ಕೆಲವೊಂದು ಕಂಟ್ರೀಸ್ಗಳಲ್ಲಿ ನಾವಿನ್ನ ಇಂಡಸ್ಟ್ರೀಸ್ಗಳು ಡೆವಲಪ್ ಆಗಿರೋದೇ ನೋಡಿಲ್ಲ. ಬಟ್ ದೀಸ್ ನೇಷನ್ಸ್ ದೇ ಆರ್ ಫೇಸಿಂಗ್ ದ ಹೈಯೆಸ್ಟ್ ವಲ್ನರಬಿಲಿಟಿ, ಎಸ್ಪೆಷಲಿ ದ ಪೆಸಿಫಿಕ್ ಓಷನ್ ಅಲ್ಲಿ ಇರುವಂತಹ ಐಲ್ಯಾಂಡ್ ನೇಷನ್ಸ್ಗಳು. ಓಕೆ, ಅವ್ರನ್ನ ವಲ್ನರಬಲ್ ನೇಷನ್ಸ್ ಅಂತ ಕರಿತೀವಿ. ಅವ್ರನ್ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೆಲ್ಪ್ ಮಾಡೋದಕ್ಕೆ ವಿ ಹ್ಯಾವ್ ಅ ಲಾಸ್ ಅಂಡ್ ಡ್ಯಾಮೇಜ್ ಮೆಕಾನಿಸಮ್ ಅಂಡರ್ UNFCCC. ಓಕೆ, ಯು ಶುಡ್ ನೋ. ಅಂಡ್ ರೀಸೆಂಟ್ ಆಗಿ ಆಗಿರುವಂತಹ ನಾವು ಕಾಪ್ಗಳನ್ನ ನೋಡ್ತಾ ಬರೋಣ. ಕಾಪ್ ಇಸ್ ನಥಿಂಗ್ ಬಟ್ ಕಾನ್ಫರೆನ್ಸ್ ಆಫ್ ದಿ ಪಾರ್ಟೀಸ್. And you should know this, the supreme decision making body of the UNFCCC ಯಾವುದು ಅಂತ ಕೇಳಿದ್ರೆ that is the CO. Okay, conference of the parties. And important ಕಾಪ್ಗಳು ಬಂದಾಗ ಒಂದು 2015 ಅಲ್ಲಿ ಆದಂತವು COP21 ಪ್ಯಾರಿಸ್ ಅಲ್ಲಿ ಆಯಿತು. Then there we adopted the global warming limit, that is it should not cross 2 degrees Celsius and the threshold is 1.5 degree. ಬಟ್ 2 ಡಿಗ್ರಿಗಿಂತ ಜಾಸ್ತಿ ಹೋದ್ರೆ ನಾವೇನ್ ನೋಡ್ತೀವಪ್ಪ ಅಂತಂದ್ರೆ ಗ್ಲೋಬನೇ ಡಿವಾಸ್ಟೆಡ್ ಆಗುವಂತ ನೋಡ್ತೀವಿ. ಇದ್ರ ಬೇಸಿಸ್ ಮೇಲೆ ದೇರ್ ಆರ್ ಮೆನಿ ರಿಪೋರ್ಟ್ಸ್, ಎವ್ರಿಥಿಂಗ್ ಕೇಮ್. ಅದೆಲ್ಲವೂ ಕೂಡ ನೀವು ಸ್ಟ್ಯಾಟಿಕ್ ಪಾರ್ಟಲ್ಲಿ ಓದ್ತೀರಾ. ಅಕಸ್ಮಾತ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನಾದ್ರೂ ಅದ್ರ ಬಗ್ಗೆ ಅಪ್ಡೇಟ್ ಬಂದ್ರೆ ವಿ ವಿಲ್ ಅಪ್ಡೇಟ್ ಇಟ್ ಲೇಟರ್. ಓಕೆ, ಆಫ್ಟರ್ ದಟ್ COP22 ಎಲ್ಲಾಯ್ತಪ್ಪ ಅಂತಂದ್ರೆ ಮರಾಕೇಶ್ ಅಲ್ಲಿ ಆಯ್ತು. ದೆನ್ 2016 ಅಲ್ಲಿ ಆಗಿರುವಂತದ್ದು ಇಟ್ ಫೋಕಸ್ಡ್ ಆನ್ ಪ್ರಿಪೇರಿಂಗ್ ಅ ರೂಲ್ ಬುಕ್ ಫಾರ್ ದಿ ಇಂಪ್ಲಿಮೆಂಟಿಂಗ್ ದಿ ಪ್ಯಾರಿಸ್ ಅಗ್ರಿಮೆಂಟ್. ಪ್ಯಾರಿಸ್ ಅಗ್ರಿಮೆಂಟ್ ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ರೂಲ್ಸ್ ಬೇಕೋ ಅದನ್ನೆಲ್ಲಾನು ಕೂಡ ಎಲ್ಲಿ ಮಾಡಿದ್ರಪ್ಪ ಅಂದ್ರೆ ಮರಾಕೇಶ್ ಅಲ್ಲಿ ಮಾಡಿದ್ರು. ದೆನ್ ಆಫ್ಟರ್ ದಟ್ COP23 2017 ಅಲ್ಲಿ ಎಲ್ಲಾಯ್ತು? ಬಾನ್ ಎಲ್ಲಿದೆ? ಫಿಜಿ ದೇಶದಲ್ಲಿ ಇರುವಂತ. ಇಟ್ ಎಂಫಸೈಸ್ ಆನ್ ಟೊಲಾಂಗಾ ಡೈಲಾಗ್ ಫಾರ್ ಇನ್ಕ್ಲೂಸಿವ್ ಕ್ಲೈಮೇಟ್ ಆಕ್ಷನ್ ಅಂಡ್ ಟ್ರಸ್ಟ್ ಬಿಲ್ಡಿಂಗ್. ಇದನ್ನು ಕೂಡ ಕೇಳ್ಬೋದು. ಟೊಲಾನೋ ಡೈಲಾಗ್ ಯಾವ ಕಾಪಲ್ಲಿ ಅಡಾಪ್ಟ್ ಮಾಡ್ಕೊಂಡು? ದಟ್ ಈಸ್ ಇನ್ ದ COP23 2017 ಅಲ್ಲಿ ಎಲ್ಲಿ ಆಗಿರುವಂಥದ್ದು? ಬಾನ್, ಫಿಜಿಯಲ್ಲಿ ಆಗಿರುವಂಥದ್ದು. ಓಕೆ ಮ್ಯಾಮ್, ಇದನ್ನೆಲ್ಲ ಕೇಳ್ಬೋದಾ? ಇಷ್ಟೊಂದೆಲ್ಲ ಕಾಂಪ್ಲಿಕೇಟೆಡ್ ಮಾಡ್ಬೋದು ಅಂದ್ರೆ ಎಸ್ ದೇ ಕ್ಯಾನ್. ಓಕೆ, ಯು ಶುಡ್ ಪ್ರಿಪೇರ್. ಜಸ್ಟ್ ಇದನ್ನ ಗ್ಲಾನ್ಸ್ ಮಾಡ್ತಾ ಬನ್ನಿ, ಎಲ್ಲೋ ಒಂದ್ ಕಡೆ ಬುಕ್ಕಲ್ಲಿ ಬರ್ಕೊಳ್ಳಿ, ಏನೋ ಮಾಡಿ. ಬಟ್ ಪ್ರತಿ ಸರಿನೂ ಕೂಡ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಅದರಲ್ಲೂ ಕೂಡ ಕನ್ವೆನ್ಷನ್ಸ್ಗಳ, ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ಗಳನ್ನ ನೋಡ್ತಾ ಬಂದಾಗ ಇದನ್ನ ಒಂದ್ಸರಿ ರಿವೈಸ್ ಮಾಡ್ತಾ ಬನ್ನಿ. ಇಟ್ ವಿಲ್ ಹೆಲ್ಪ್ ಯು ಮೋರ್ ಇನ್ ಯುವರ್ ಎಕ್ಸಾಮಿನೇಷನ್. ಮೇನ್ಸ್ ಅಲ್ಲಿ ಈ ತರ ಬರಲ್ಲ, ಬಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಈ ತರ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ, ದೆನ್ ಬೇರೆ ಎಕ್ಸಾಮ್ ಅಲ್ಲೂ ಕೂಡ ಕೇಳ್ಬೋದು. ನೆಕ್ಸ್ಟ್ ಆಫ್ಟರ್ ದಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ದ COP25. COP25 2019 ಅಲ್ಲಿ ಆಯಿತು. ಎಲ್ಲಿ ಆಗಿದ್ದು? ಮ್ಯಾಡ್ರಿಡ್ ಅಲ್ಲಿ ಆಗಿರುವಂಥದ್ದು. ಇಲ್ಲಿ ದೇ ಫೈನಲೈಸ್ ದಿ ಕಾರ್ಬನ್ ಮಾರ್ಕೆಟ್ಸ್ ರೂಲ್, ಬಟ್ ಇಟ್ ವಾಸ್ ಅ ಫೇಲ್ಡ್ ಒನ್. ಬಟ್ ಕಾರ್ಬನ್ ಮಾರ್ಕೆಟ್ ರೂಲ್ಸ್ಗಳನ್ನ ನಾವೇನು ಕಾರ್ಬನ್ ಕ್ರೆಡಿಟ್ ಅಂತ ಕರಿತೀವಿ, ಕಾರ್ಬನ್ ಬಾಂಡಿಂಗ್, ಇದನ್ನು ಕೂಡ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವಾಗ? COP25 ಮ್ಯಾಡ್ರಿಡ್ ಅಲ್ಲಿ ಆಗಿತ್ತು. ಬಟ್ ಇಟ್ಸ್ ಅ ಫೇಲ್ಡ್ ಒನ್. ದೆನ್ ಆಫ್ಟರ್ ದಟ್ ಆಗಿರುವಂತಹ ಮೀಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. COP26 2021 ಅಲ್ಲಿ ಗ್ಲಾಸ್ಗೋ ಅಲ್ಲಿ ಆಯಿತು. ಓಕೆ, UK ಗ್ಲಾಸ್ಗೋ ಅಲ್ಲಿ ಆಗಿರುವಂಥದ್ದು. ಇಲ್ಲಿದೆ ಪ್ರೊಡ್ಯೂಸ್ ದಿ ಗ್ಲಾಸ್ಗೋ ಕ್ಲೈಮೇಟ್ ಪ್ಯಾಕ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಗ್ಲಾಸ್ಗೋ ಕ್ಲೈಮೇಟ್ ಪ್ಯಾಕ್ಟ್ ವಿಚ್ ಅರ್ಜ್ ದ ನೇಷನ್ ಟು ಫೇಸ್ ಡೌನ್ ದಿ ಕೋಲ್ ಅಂಡ್ ಸಬ್ಮಿಟ್ ದಿ ಸ್ಟ್ರಾಂಗರ್ ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್. ನಾವು ಇಲ್ಲೇನೆ ಏನ್ ಮಾಡಿರುವಂಥದ್ದು, ನಮ್ಮ ನರೇಂದ್ರ ಮೋದಿ ಅವರು ಕೂಡ, ಪ್ರೈಮ್ ಮಿನಿಸ್ಟರ್ ಕೂಡ ಪಂಚಾಮೃತ ಸ್ಕೀಮ್ನ ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ನಾಟ್ ಇನ್ ದಿ ಪ್ಯಾರಿಸ್ ಅಗ್ರಿಮೆಂಟ್ ಬಟ್ ಇಟ್ ಇಸ್ ಇನ್ ಅ ಗ್ಲಾಸ್ಗೋ ಡಿಕ್ಲರೇಷನ್. ನೆಕ್ಸ್ಟ್ ಆಫ್ಟರ್ ದಟ್ COP27 2022 ಅಲ್ಲಿ ಆಗಿದ್ದು ಎಲ್ಲಿ? ಈಜಿಪ್ಟ್ ಅಲ್ಲಿ ಶರ್ಮ್ ಎಲ್ ಶೇಖ್ ಅನ್ನುವಂಥ ಪ್ಲೇಸ್ ಅಲ್ಲಿ ಆಯಿತು.
ಇಲ್ಲಿ ವಿ ಅಡಾಪ್ಟೆಡ್ ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಫಾರ್ ವಲ್ನರೇಬಲ್ ಕಂಟ್ರೀಸ್. ದೆನ್ ಕಾಪ್ 28 ಎಲ್ಲಿ ಆಗಿದ್ದು 2023 ಅಲ್ಲಿ ದುಬೈಯಲ್ಲಿ ಆಯಿತು. It is conducted first global stock take which call for the transition away from the fossil fuels. All these things are important. Glasgow Climate Pact ಆಗಿರ್ಬೋದು, then after that loss and damage fund ಆಗಿರ್ಬೋದು, global stock take ಆಗಿರ್ಬೋದು, ಇದನ್ನೇ ನಿಮ್ಗೆ ಏನು ಮಾಡ್ಬೋದು ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಅಲ್ಲೂ ಸಹ ಕೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಒನ್. ರಿಮೆಂಬರ್ ದಿಸ್ ಒನ್. ಓಕೆ, ಸೊ ಕ್ಲೈಮೇಟ್ ಪ್ಯಾಕ್ಟ್ ಎಲ್ಲಿ ಆಯಿತು? ಗ್ಲಾಸ್ಗೋ ಅಲ್ಲಿ. ನೆಕ್ಸ್ಟ್ ಆಫ್ಟರ್ ದಟ್ ದ ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ದಟ್ ಈಸ್ ಇನ್ ಶಾಮಿಲ್ ಶೇಖ್ ಕಾಪ್ 27. ದೆನ್ ದ ಫಸ್ಟ್ ಗ್ಲೋಬಲ್ ಸ್ಟಾಕ್ ಟೇಕ್ ಎಲ್ಲಿ ಆಯಿತು? ದುಬೈಯಲ್ಲಿ ಕಾಪ್ 28 ಅಲ್ಲಿ. ದೆನ್ ಕಾಪ್ 29 ಲಾಸ್ಟ್ ಇಯರ್ ಅಲ್ಲಿ ಆಗಿರುವಂಥದ್ದು 2024 ಅಲ್ಲಿ. ಸೊ ಕಾಪ್ 21 ಎಲ್ಲಾಯಿತು? ಬಾಕು ಅಜರ್ಬೈಜಾನ್ ಅಲ್ಲಿ ಆಗಿದೆ. ಅಜರ್ಬೈಜಾನ್ ಅನ್ನುವಂಥದ್ದು ಒಂದು ಕಂಟ್ರಿ. ದೆನ್ ಎಲ್ಲಿ ವಾಟ್ ಈಸ್ ದ ಮೇನ್ ಫೋಕಸ್? ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಗೋಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್. NCQG, ನ್ಯೂ ಕಲೆಕ್ಟಿವ್ quantified goal on climate finance beyond current 100 billion per commitment. Actually, in this new collective quantified goal ಅಲ್ಲಿ ಬಂದಾಗ almost per year $2,000 billion we needed to change the climate atrocities ಅಂತ ಇಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಓಕೆ, ಸೊ ರಿಮೆಂಬರ್ ದಿಸ್. ಲಾಸ್ಟ್ ಇಯರ್ ಅಲ್ಲಿ ಏನು ಅಡಾಪ್ಟ್ ಮಾಡ್ಕೊಂಡಿರೋದೆ? ದಟ್ ಈಸ್ NCQG. Okay, which emphasize on accelerating emission reduction, enhancing adaptation efforts, and advanced loss and damage financial mechanism. It is expected to continue the negotiations on the carbon market and strengthens the global climate management. Then COP 30 ಎಲ್ಲಿ ಆಗ್ತದೆ? ಬ್ರೆಜಿಲ್ ಅಲ್ಲಿ ಆಗುತ್ತೆ. ಬಟ್ ಬ್ರೆಜಿಲ್ ಅಲ್ಲಿ ಯಾವ ಪ್ಲೇಸ್ ಅಲ್ಲಿ ಆಗುತ್ತೆ ಅಂತ ಬಂದಾಗ ದಟ್ ಈಸ್ ಬ್ರೆಜಿಲಿಯನ್ ಪೋರ್ಟ್ ಸಿಟಿ ಬೇಲಂ, ಗೇಟ್ ವೇ ಟು ಅಮೆಜಾನ್ ರೇನ್ ಫಾರೆಸ್ಟ್ ಅಂತಾನೂ ಕೂಡ ಕರೀತಾರೆ ಈ ಪ್ಲೇಸ್ನ. ಓಕೆ, ನವೆಂಬರ್ ಅಲ್ಲೇ ಇದು ಆಗುತ್ತೆ. ಓಕೆ, ರಿಮೆಂಬರ್ ದ ಬೇಲಂ. ಬೇಲಂ ಅನ್ನುವಂಥ ಪ್ಲೇಸ್ ಎಲ್ಲಿದೆ? ಬ್ರೆಜಿಲ್ ಅಲ್ಲಿ ಇದೆ. ನೀವು ಕೂಡ ಎಕ್ಸಾಮ್ಸ್ಗಳಲ್ಲಿ PYQsಗಳನ್ನ ನೋಡ್ತಾ ಇದ್ರೆ, ಟೆಸ್ಟ್ ಸೀರೀಸ್ಗಳನ್ನ ನೋಡ್ತಾ ಇದ್ರೆ ಈ ತರ ಕೇಳಿರೋದನ್ನ ನೋಡಿರ್ತೀರಾ. ಓಕೆ, ಯಾವುದೋ ಒಂದು ರೀಜನ್ ನೇಮ್ನ ಕೊಡುವಂಥದ್ದು, ಯಾವ ಕಂಟ್ರಿ ಬರುತ್ತೆ ಪಕ್ಕದಲ್ಲಿ ಕೊಟ್ಟಿರ್ತಾರೆ. ಐದರ್ ದೇ ವಿಲ್ ಟೆಲ್ ಯು ಟು ಡೂ ದ ಮ್ಯಾಚ್ ದ ಫಾಲೋವಿಂಗ್, ಅಥವಾ ಆಯಾ ಮ್ಯಾಚ್ ಮಾಡಿ ಕೊಟ್ಟಿರುವಂಥದ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯೋ ಕರೆಕ್ಟ್ ಆಗಿಲ್ವೋ ಅನ್ನೋದನ್ನು ಕೂಡ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಬೇಲಂ ಇಸ್ ದೇರ್ ಇನ್ ಬ್ರೆಜಿಲ್. ಇದನ್ನ ಇನ್ನೊಂದೇನಂತ ಕರೀತಾರೆ? ದ ಗೇಟ್ ವೇ ಟು ದಿ ಅಮೆರಿಕನ್ ರೇನ್ ಫಾರೆಸ್ಟ್ ಅಂತ ಕೂಡ ಕರೀತಾರೆ. ಇಟ್ ಈಸ್ ಕಾಲ್ಡ್ ಆಸ್ ದಿ ಗೇಟ್ ವೇ ಟು ದಿ ಅಮೆಜಾನಿಯನ್ ರೇನ್ ಫಾರೆಸ್ಟ್ ಅಂತಲೂ ಸಹ ಕರೀತಾರೆ. ಸೊ ಇಂಪಾರ್ಟೆಂಟ್ ಒನ್. ದೆನ್ ಇವಾಗ ಏನಾಗಿದೆಪ್ಪ ಅಂತಂದ್ರೆ USA ಈಸ್ UNFCCC ಇಂದ ಬಿಟ್ಟೋಗಿರೋದ್ರಿಂದ ಅಲ್ಲಿ ಏನಾಗ್ಬೋದಪ್ಪ ಅಂತಂದ್ರೆ ಫಂಡಿಂಗ್ಗೆ ಪ್ರಾಬ್ಲಮ್ ಆಗ್ಬಹುದು. ಬಟ್ ಸ್ಟಿಲ್, ಸೊ ದೇರ್ ವಿ ಹ್ಯಾವ್ ಅ ಪೊಟೆನ್ಷಿಯಲ್ ಟು ಹ್ಯಾವ್ ದಿ ಮಿಡ್ ಪಾಯಿಂಟ್ ರಿವ್ಯೂ ಆನ್ ದಿ ಪ್ಯಾರಿಸ್ ಗೋಲ್ ಅಂಡ್ ಆಂಬಿಷನ್ ಎನ್ಹಾನ್ಸ್ಮೆಂಟ್ಗೆ ಗೋಲ್ ಇದೆ. ಬಟ್ ಏನಾಗುತ್ತೆ ಕಾಪ್ 30 ಅಲ್ಲಿ? ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ನವೆಂಬರ್ ತನಕ ನಾವು ವೇಟ್ ಮಾಡಿ ನೋಡಬೇಕಾಗಿದೆ. ಸೊ ದಿಸ್ ಈಸ್ ದ ಅಪ್ಡೇಟ್ ರಿಗಾರ್ಡಿಂಗ್ ದಿ UNFCCC. ದೆನ್ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಅಪ್ಡೇಟ್ ಸಿಗ್ತದೆ. ಅಂಡ್ ನೆಕ್ಸ್ಟ್ ಆರ್ಟಿಕಲ್ ಅಂಡ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ದಟ್ ಈಸ್ ರಿಲೇಟೆಡ್ ಟು ಇಂಡಿಯಾ. ದಟ್ ಈಸ್ PM Narendra Modi receives first made in India Vikram 32-bit chip. Vikram 32-bit chip. Very very important. So we are focusing on semiconductor machine ನಾವು ಇಂಡಿಯಾದಲ್ಲಿ 2021 ಅಲ್ಲಿ ಡೆವಲಪ್ ಮಾಡ್ಕೊಂಡಿರುವಂಥದ್ದು. ಅದರ ರಿಸಲ್ಟ್ಗಳನ್ನ ನಾವು ನೋಡ್ತಾ ಬರ್ತಿದ್ದೀವಿ ಇವಾಗ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಅಪ್ಡೇಟ್ ದಿಸ್ ಒನ್ ಯುವರ್ ನೋಟ್ಸ್. ಓಕೆ, ವಾಟ್ ಈಸ್ ದ ಚಿಪ್ ನೇಮ್? ವಿಕ್ರಮ್ 32-bit ಪ್ರೊಸೆಸರ್. ದೆನ್ ಈ ವಿಕ್ರಮ್ 32-bit ಏನಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಲಾಂಚ್ ವೆಹಿಕಲ್ಗಳಲ್ಲಿ ಗ್ರೇಡ್ ಪ್ರೊಸೆಸರ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ಸ್ಯಾಟಲೈಟ್ಸ್ಗಳನ್ನ ಲಾಂಚ್ ಮಾಡೋದಕ್ಕೆ ವಿ ಹ್ಯಾವ್ ಅ ಲಾಂಚ್ ವೆಹಿಕಲ್ಸ್ ಲೈಕ್ PSLV, GSLV, SSLV ಎಕ್ಸೆಟ್ರಾ. ಅಲ್ಲಿ ನಾವು ಗ್ರೇಡ್ ಪ್ರೊಸೆಸರ್ ಆಗಿ ಇದನ್ನ ಯೂಸ್ ಮಾಡ್ತೀವಿ. ದೆನ್ ಇದುವರೆಗೂ ಕೂಡ ನಾವು ಯಾವ್ದನ್ನ ಯೂಸ್ ಮಾಡ್ತಿದ್ದೀವಪ್ಪ ಅಂತಂದ್ರೆ 16-bit ವಿಕ್ರಮ್ 1601 ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡ್ತಿದ್ವಿ ನಮ್ಮ ಎಲ್ಲ ಲಾಂಚ್ ವೆಹಿಕಲ್ ಅಲ್ಲಿ. ಇನ್ಮೇಲೆ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ? ದಟ್ ಈಸ್ ವಿಕ್ರಮ್ 32-bit ಚಿಪ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಇಂಡಿಜಿನಿಯಸ್ಲಿ ಡೆವಲಪ್ಡ್. Okay, not with the support of other nation. It is indigenously developed by the Vikram Sarabhai Space Center under ISRO. Another one, semiconductor laboratory that is present in the Chandigarh. ಇವರಿಬ್ರು ಸೇರಿ ಡೆವಲಪ್ಮೆಂಟ್ ಮಾಡಿರುವಂಥದ್ದು. ಮೇನ್ ಆಗಿ ಇದನ್ನು ಎಲ್ಲಕ್ಕೆ ಯೂಸ್ ಮಾಡ್ತಾರೆ? ಸ್ಪೇಸ್ ಫ್ಲೈಟ್ಗಳಿಗೆ, ಸ್ಪೆಸಿಫಿಕಲಿ ಇನ್ ಏವಿನಾಯಿಕ್ ಸಿಸ್ಟಮ್ ಇನ್ ಇಸ್ರೋಸ್ ಲಾಂಚ್ ವೆಹಿಕಲ್ಗಳಲ್ಲಿ ನಾವು ಇದನ್ನ ಯೂಸ್ ಮಾಡ್ತಾ ಬರ್ತೀವಿ. ಇಟ್ ಈಸ್ ಲೈಕ್ ಯೆಸ್ಟರ್ಡೇಸ್ ಫೋಟೋ ಅವರ್ IT ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ is presenting memento to a PM which contains the in made in India Vikram 32-bit
ಚಿಪ್. ಇದ್ರ ಜೊತೆಗೇನೆ ಕೂಡ ಬೇರೆ 31 ಮೋರ್ ಪ್ರೋಟೋಟೈಪ್ಸ್ ಆಫ್ ದಿ ಚಿಪ್ಸ್ಗಳು ಕೂಡ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಟ್ ಈಸ್ ಡೆವಲಪ್ಡ್ ಬೈ ವೇರಿಯಸ್ IITs ಅಂಡ್ NITs ಲೈಕ್ IIT ಜಮ್ಮು, IIT ರೂರ್ಕಿ, IIT ಧಾನ್ಬಾದ್, NIT ದುರ್ಗಾಪುರ್, NIT ಕಾಲಿಕಟ್ ಅಂಡ್ NIT ರೋಪಾರ್. Okay, all our best institutions, they are doing their best to have the indigenous semiconductor system in India. And ನಮ್ಮ ಸೆಮಿಕಂಡಕ್ಟರ್ ಮಿಷಿನ್ ಅಲ್ಲೂ ಕೂಡ, ಇಂಡಿಯಾಸ್ ಸೆಮಿಕಂಡಕ್ಟರ್ ಮಿಷಿನ್ ಅಲ್ಲೂ ಕೂಡ ನಾವೇನ ನೋಡ್ತೀವಪ್ಪ ಅಂತಂದ್ರೆ ಬೈ 2030 ವಿ ವಾಂಟ್ ಟು ಬಿಕಮ್ ದ ಗ್ಲೋಬಲ್ ಲೀಡರ್ ಇನ್ ಅ ಸೆಮಿಕಂಡಕ್ಟರ್. ಇದಕ್ಕೋಸ್ಕರನೂ ಕೂಡ ರೀಸೆಂಟ್ ಆಗಿ 4 ಸೆಮಿಕಂಡಕ್ಟರ್ ಯೂನಿಟ್ಸ್ಗಳನ್ನು ಕೂಡ ಡೆವಲಪ್ಮೆಂಟ್ ಮಾಡಿದ್ದಾರೆ. ಓಕೆ, ಆಲ್ ದೀಸ್ ಥಿಂಗ್ಸ್ ಯು ಶುಡ್ ಹ್ಯಾವ್ ಇಟ್ ಇನ್ ಯುವರ್ ಫಿಂಗರ್ ಟಿಪ್ಸ್. ಓಕೆ, ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಾಗ ಇದೆಲ್ಲನೂ ಕೂಡ ನೀವು ರೆಡಿ ಆಗಿರ್ಬೇಕು. ಅಂಡ್ ಒಂದು ಕಾನ್ಫರೆನ್ಸ್ ಆಗಿದೆ ನಿನ್ನೆ, ಅದು ಯಾವ ಕಾನ್ಫರೆನ್ಸ್ ಅಪ್ಪ ಅಂದ್ರೆ ಸೆಮಿಕಾನ್ ಇಂಡಿಯಾ 2025 ಕಾನ್ಫರೆನ್ಸ್. ಓಕೆ, ಸೆಮಿಕಾನ್ ಅಂತ ಬಂದ ತಕ್ಷಣ ನೀವು ಅಲ್ಲಿ ಮಾರ್ಕ್ ಮಾಡ್ತೀರಾ, ಇಟ್ ಇಸ್ ರಿಲೇಟೆಡ್ ಟು ಸೆಮಿಕಂಡಕ್ಟರ್. ಅಷ್ಟು ಈಸಿಯಾಗೆಲ್ಲ ಕೊಡಲ್ಲ ನಿಮ್ಮ ಎಕ್ಸಾಮ್ ಅಲ್ಲಿ. ಸೊ ರಿಮೆಂಬರ್ ದೀಸ್ ಥಿಂಗ್ಸ್. ಓಕೆ, ದಿಸ್ ಇಸ್ ಎನಫ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅಂಡ್ ನೆಕ್ಸ್ಟ್ ನಾವು ನೋಡೋಣ ಲಾಸ್ಟ್ ಆರ್ಟಿಕಲ್ ಆಫ್ ದಿ ಡೇ, ದಟ್ ಈಸ್ ಡೆತ್ ಟೋಲ್ ಎಕ್ಸೀಡ್ಸ್ 1400. Search on for Afghan earthquake survivors, and another one is the over 1000 killed and a village wiped out in the Sudan landslide. ಅಫ್ಘಾನಿಸ್ತಾನದಲ್ಲಿ ಆಗಸ್ಟ್ 31 ಒಂದು ಅರ್ಥಕ್ವೇಕ್ ಆಗಿತ್ತು. ದ ಮ್ಯಾಗ್ನಿಟ್ಯೂಡ್ ವಾಸ್ 6 ಮ್ಯಾಗ್ನಿಟ್ಯೂಡ್. ಅಂಡ್ ನಿನ್ನೆ ಕೂಡ ಒಂದು ಅರ್ಥಕ್ವೇಕ್ ಆಗಿದೆ, ದ ಮ್ಯಾಗ್ನಿಟ್ಯೂಡ್ ವಾಸ್ 5. ಓಕೆ, ದೆನ್ ಅದು ಕೂಡ ಎಲ್ಲಿ ಆಗಿರುವಂಥದ್ದು ಅಗೇನ್ ಜಲಾಲ್ಬಾದ್. ನಿನ್ನೆ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಅಂಡ್ ಜಲಾಲ್ಬಾದ್ ಯಾವ ಪ್ರಾವಿನ್ಸ್ ಅಲ್ಲಿ ಬರುತ್ತೆ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ವಿಚ್ ಪ್ರಾವಿನ್ಸಸ್ ಇಟ್ ವಿಲ್ ಕಮ್. ಡೈರೆಕ್ಟ್ ಆಗಿ ನಿಮ್ಗೆ ಕೇಳ್ಬೋದು ಜಲಾಲ್ಬಾದ್, ಕೆಳಗಡೆ ಪಕ್ಕದಲ್ಲಿ ಯಾವ್ದು ಕೊಡ್ಬೋದು, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಅಥವಾ ಇರಾನ್, ಏನೋ ಒಂದು ಕೊಟ್ಟಿರ್ತಾರೆ. ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಯು ಹ್ಯಾವ್ ಟು ಐಡೆಂಟಿಫೈ. ನಿನ್ನೆ ಕಂಪ್ಲೀಟ್ ಆಗಿ ನಾವು ಅರ್ಥಕ್ವೇಕ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಯಾರು ಆ ವಿಡಿಯೋ ನೋಡಿಲ್ಲ ಹೋಗಿ ಒಂದ್ಸರಿ ನೋಡಿ. ಕಂಪ್ಲೀಟ್ ಯುವರ್ ಕರೆಂಟ್ ಪಾರ್ಟ್ ಅಂಡ್ ಸ್ಟಾಟಿಕ್ ಪಾರ್ಟ್ ಎರಡೂ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಅಗೇನ್ ಇದು ಕೂಡ ಎಲ್ಲಿ ಆಗಿದೆ, ಜಲಾಲ್ಬಾದ್ ಅಲ್ಲಿ ಆಗಿರುವಂಥದ್ದು. ಇಟ್ ವಾಸ್ ಲೈಕ್ ಮ್ಯಾಗ್ನಿಟ್ಯೂಡ್ ವಾಸ್ 5 ಮ್ಯಾಗ್ನಿಟ್ಯೂಡ್. ದೆನ್ ಇಲ್ಲಿ ಬಂದಾಗ ಓಕೆ, ವಿ ಆರ್ ಸೀಯಿಂಗ್ ಅಬೌಟ್ ದಿ ಅರ್ಥಕ್ವೇಕ್ ಏನಕ್ಕೆ ಆಗ್ತಾ ಇದೆ, ಬಿಕಾಸ್ ಆಫ್ ದಿ ಹಿಂದೂ ಮೌಂಟೇನ್ಸ್, ದ ಹಿಮಾಲಯಸ್ ಎಕ್ಸ್ಟೆನ್ಷನ್ ಅಂಡ್ ಆಲ್. ದೆನ್ ಇಂಡಿಯನ್ ಪ್ಲೇಟ್ ಅಂಡ್ ಯುರೇಷಿಯನ್ ಪ್ಲೇಟ್ ಏನಾಗ್ತಿದೆಪ್ಪ ಅಂತಂದ್ರೆ ಕನ್ವರ್ಜೆನ್ಸ್ ಆಗ್ತಿದೆ, ಆಲ್ ದೀಸ್ ಥಿಂಗ್ಸ್. ಬಟ್ ನಿಮ್ಮ ನ್ಯೂಸ್ ಅಲ್ಲಿ ಇನ್ನೊಂದ್ಸರಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅಫ್ಘಾನಿಸ್ತಾನ್ ಸುತ್ತಮುತ್ತ ಇರುವ ದೇಶಗಳನ್ನು ಕೂಡ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು. ಅಗೇನ್ ಇಟ್ ಇಸ್ ದೇರ್ ಇನ್ ಅ ನ್ಯೂಸ್. ಸೊ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಈ ತರನೇ ನಿಮಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ ವೆನ್ ಇಟ್ ಕಮ್ಸ್ ಟು ಅ ಪ್ರಿಲಿಮಿನರಿ ಲೆವೆಲ್ ಅಥವಾ ಬೇರೆ ಯಾವ್ದೆಲ್ಲ MCQ ಟೈಪ್ಸ್ ಕ್ವಶನ್ ಗಳಲ್ಲಿ ಬಂದಾಗ. ಸೊ ಅಫ್ಘಾನಿಸ್ತಾನ್ ಕ್ಯಾಪಿಟಲ್ ಯಾವುದು, ಕಾಬೂಲ್. And Afghanistan is surrounded by Pakistan, Iran, Turkmenistan, Uzbekistan, Tajikistan. So remember, ಕಿರ್ಗಿಸ್ತಾನ್ ಆಗಿರ್ಬೋದು, ಕಜಕಿಸ್ತಾನ್ ಆಗಿರ್ಬೋದು, ಅಫ್ಘಾನಿಸ್ತಾನ್ಗೆ ಯಾವುದೇ ತರಹದ ಬಾರ್ಡರ್ನ ಶೇರ್ ಮಾಡಲ್ಲ. ಯಾವ್ದಾದ್ ಮಾಡುತ್ತೆ, ಪಾಕಿಸ್ತಾನ್, ಇರಾನ್, ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್ ಅಂಡ್ ತಜಿಕಿಸ್ತಾನ್. ವಾಟ್ ಅಬೌಟ್ ಇಂಡಿಯಾ? ಇಂಡಿಯಾ ಏನಾಗ್ತಿತ್ತು, ಇಂಡಿಯಾದಲ್ಲೂ ಕೂಡ ಮುಂಚೆ ದೇವರ್ ಶೇರಿಂಗ್. ಓಕೆ, ನೌ ನೋ, ಇಟ್ ಈಸ್ ಆಕ್ಯುಪೈಡ್ ಬೈ ಪಾಕಿಸ್ತಾನ್. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಲ್ಲಿ ಅಫ್ಘಾನಿಸ್ತಾನ್ ಇದೆ. ಬಟ್ ಸ್ಟಿಲ್ ವಿ ವಿಲ್ ಸೇ ದಟ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅಫ್ಘಾನಿಸ್ತಾನ್ ಜೊತೆ ಬಾರ್ಡರ್ನ ಶೇರ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಯು ಶುಡ್ ನೋ ದಿಸ್ ಮಚ್. ದೆನ್ ಇಲ್ಲಿ ಬಂದಾಗ ಅಫ್ಘಾನಿಸ್ತಾನ್ ಅಲ್ಲಿ ಬಂದಾಗ, ಸೊ ಅಫ್ಘಾನಿಸ್ತಾನ್ ನಮ್ಮ ಇಂಡಿಯನ್ ಓಷನ್ ಜೊತೆಗೆ ಬಾರ್ಡರ್ನ ಶೇರ್ ಮಾಡ್ತಿದ್ಯಾ ಅನ್ನೋ. ಅಫ್ಘಾನಿಸ್ತಾನ್ ಇಸ್ ದ ಲ್ಯಾಂಡ್ ಲಾಕ್ಡ್ ನೇಷನ್. ನಾವು ಅಫ್ಘಾನಿಸ್ತಾನ್ಗೆ ಹೋಗ್ಬೇಕಂತ ಹೇಳಿದ್ರೆ ನಾವೇನ್ ಮಾಡೋಕ್ಕಾಗಲ್ಲ, ಡೈರೆಕ್ಟ್ ಆಗಿ ನಮ್ಮ ಸಿ ರೂಟ್ ಇಂದ ಹೋಗಕ್ಕಾಗಲ್ಲ, ಲ್ಯಾಂಡ್ ರೂಟ್ ಇಂದ ಹೋಗ್ಬೇಕು. ಮೇನ್ ಆಗಿ ಯಾರನ್ನ ಕ್ರಾಸ್ ಮಾಡಿ ಹೋಗ್ಬೇಕು, ಪಾಕಿಸ್ತಾನ ಕ್ರಾಸ್ ಮಾಡಿ ಹೋಗ್ಬೇಕು. ಸೊ ದಟ್ ಈಸ್ ವೈ ಅಲ್ಲಿ ಏನೇ ಆದ್ರೂ ಕೂಡ ನಾವೇನಾದ್ರೂ ಅಸಿಸ್ಟ್ ಮಾಡ್ಬೇಕಂದ್ರೂ ಕೂಡ ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಇರಾನ್ ಅಲ್ಲಿ ಇರುವಂತಹ ಚಾಬಹಾರ್ ಪೋರ್ಟ್ ನ ಇಂಡಿಯಾ ಇಸ್ ಡೆವಲಪಿಂಗ್ ಟು ಹ್ಯಾವ್ ಅ ಕನೆಕ್ಷನ್ಸ್ ವಿತ್ ದಿ ಸೆಂಟ್ರಲ್ ನೇಷನ್ಸ್ ಅಂಡ್ ಟು ಅಫ್ಘಾನಿಸ್ತಾನ್. ಓಕೆ, ಸೊ ಇದೆಲ್ಲವೂ ಕೂಡ ಓಲ್ಡ್ ಕರೆಂಟ್ ಅಫೇರ್ಸ್, ಬಟ್ ಆಸ್ ಲೈಕ್ ಜಸ್ಟ್ ಏನ್ ಮಾಡಿದ, ಜಸ್ಟ್ ರಿವೈಸ್ ಮಾಡಿದ್ವಿ. ದೆನ್ ಅದಾದ್ಮೇಲೆ ಸುಡಾನ್ ಅಲ್ಲಿ ಏನಾಗಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ. ದೆನ್ ಏನಾಗುತ್ತಪ್ಪ ಅಂದ್ರೆ ಬಿಕಾಸ್ ಆಫ್ ದಿ ಹೆವಿ ರೈನ್, ಮಡ್ ಮತ್ತೆ ಡೆಬರೀಸ್ ಎರಡು ಕೂಡ ಫ್ಲೋ ಆಗಿ ಸುಡಾನ್ ಅಲ್ಲಿ ಇರುವಂತಹ ಟಾರ್ಸಿನ್ ವಿಲೇಜ್ ಕಂಪ್ಲೀಟ್ ಆಗಿ ಏನಾಗಿದೆಪ್ಪ ಅಂದ್ರೆ ಡಿವಾಸ್ಟೇಟೆಡ್ ಆಗಿದೆ. ಅಲ್ಲೂ ಕೂಡ ಆಲ್ಮೋಸ್ಟ್ 1000+ ಪೀಪಲ್ ದೇ ಗಾಟ್ ಎಫೆಕ್ಟೆಡ್. ದೆನ್ ದಿಸ್ ಟಾರ್ಸಿನ್ ರೀಜನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಸುಡಾನ್ ಅಲ್ಲಿ ಒಂದು ರೀಜನ್ ಇದೆ, ಡಾರ್ಫುರ್ ರೀಜನ್. ಅಂಡ್ ಈ ಡಾರ್ಫುರ್ ರೀಜನ್ ಲಾಸ್ಟ್ ಇಯರ್ ಕೂಡ ನ್ಯೂಸ್ ಅಲ್ಲಿ ಇತ್ತು. ಯಾಕಂತಂದ್ರೆ ಸುಡಾನ್ ಅಲ್ಲಿ ಮಿಲಿಟರಿ ಕೂಪ್ ಆಗಿದೆ. ಸೊ ದಟ್ ಈಸ್ ವೈ ಇಟ್ ವಾಸ್ ದೇರ್ ಇನ್ ಅ ನ್ಯೂಸ್. ಅಗೇನ್ ಪುನಃ ನ್ಯೂಸ್ ಅಲ್ಲಿ ಇದೆ, ಯಾಕಂತಂದ್ರೆ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ದೆನ್ ಪುನಃ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳುವ ಪೊಟೆನ್ಶಿಯಲ್ ಜಾಸ್ತಿ ಇದೆಯಾ? ಎಸ್, ಇಟ್ ಈಸ್ ದೇ. ದೆನ್ ಸುಡಾನ್ ನ ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಅ ಖರ್ತೂಮ್. ಓಕೆ, ಡೈರೆಕ್ಟ್ ಆಗಿ ಕೇಳ್ಬೋದು, ಖರ್ತೂಮ್ ಅಂತ ಕೊಟ್ಬಿಟ್ಟು ಈ ಕಡೆ ಸುಡಾನ್ ಅಂತ ಕೊಡ್ಬೋದು, ಅಥವಾ ಸೌತ್ ಸುಡಾನ್ ಅಂತ ಕೊಟ್ಟಿರ್ಬೋದು, ಕೀನಿಯಾ ಅಂತ ಕೊಟ್ಟಿರ್ಬೋದು, ಏನೋ ಒಂದು ಕೊಟ್ಟಿರ್ತಾರೆ. ಅದು ಕರೆಕ್ಟ್ ಆಗಿದೆಯಾ ಕರೆಕ್ಟ್ ಆಗಿಲ್ವಾ ಅಂದ್ರೆ ನೀವು ನೋಡ್ಬೇಕಾಗತ್ತೆ. ಸೊ ರಿಮೆಂಬರ್ ದ ಸುಡಾನ್ ಕ್ಯಾಪಿಟಲ್ ಈಸ್ ಖರ್ತೂಮ್. ಡಾರ್ಫುರ್ ಕೂಡ ಎಲ್ಲಿ ಬರುತ್ತೆ, ಸುಡಾನ್ ಅಲ್ಲಿ ಬರುತ್ತೆ. ಅಂಡ್ ಯು ಹ್ಯಾವ್ ಟು ರಿಮೆಂಬರ್ ಲೈಕ್ 2 more places in Sudan, that is Fataburnu
ಅಂಡ್ ನೆರಿಟಿ, ಇದನ್ನು ಕೂಡ ಎಲ್ಲಿ ಬರುತ್ತೆ, ಸುಡಾನ್ ಅಲ್ಲಿ ಬರುತ್ತೆ. ಅಂಡ್ ಸುಡಾನ್ ಯಾರ್ಯಾರ ಜೊತೆ ಬಾರ್ಡರ್ ನ ಶೇರ್ ಮಾಡುತ್ತೆ? ಈ ಸುಡಾನ್ ಯಾವ್ದಾದ್ರು ಕೂಡ ವಾಟರ್ ಬಾರ್ಡರ್ ನ ಶೇರ್ ಮಾಡುತ್ತೆ ಅಂದ್ರೆ ಎಸ್, ರೆಡ್ ಸಿ ಜೊತೆಗೆ ಸುಡಾನ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಬಾರ್ಡರ್ ನ ಶೇರ್ ಮಾಡುತ್ತೆ. ಅದರ್ ದೆನ್ ದಟ್ ಎರಿಟ್ರಿಯಾ, ಇಥಿಯೋಪಿಯಾ, ಸೌತ್ ಸುಡಾನ್ ಅಂಡ್ ಸೆಂಟ್ರಲ್ ಆಫ್ರಿಕನ್ ರೀಜನ್, CAR ಅಂತಂದ್ರೆ ಏನು, ಸೆಂಟ್ರಲ್ ಆಫ್ರಿಕನ್ ರೀಜನ್, ಚಾಡ್, ಲಿಬಿಯಾ, ಈಜಿಪ್ಟ್. ಓಕೆ, ಇದಿಷ್ಟು ದೇಶಗಳ ಜೊತೆಗೆ ಸುಡಾನ್ ಬಾರ್ಡರ್ ನ ಶೇರ್ ಮಾಡುತ್ತೆ. ಇದ್ರ ಬೇಸಿಸ್ ಮೇಲೆ ನಿಮ್ಗೆ ಏನ್ ಮಾಡ್ಬೋದು, ಕ್ವಶನ್ಸ್ ನ ಕೇಳ್ಬೋದು. ಟೇಕ್ ಅ ಸ್ಕ್ರೀನ್ ಶಾಟ್ ಅಥವಾ ನಿಮ್ಮ ಹೋಗಿ ಅಟ್ಲಾಸ್ ಅಲ್ಲಿ ಇವತ್ತೇ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ. ಇದಿಷ್ಟು ಆರ್ಟಿಕಲ್ಸ್ ನೀವು ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಕವರ್ ಮಾಡಬೇಕಾಗಿತ್ತು. ಓಕೆ, ಕವರ್ ಮಾಡಿದೀವಾ? ಎಸ್, ವಿ ಡಿಡ್. ನೆಕ್ಸ್ಟ್, ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲಿ UPSC, KPSC, SSC, ಬ್ಯಾಂಕಿಂಗ್, PSI, ESI, ದೆನ್ ಅದರ್ ಗ್ರೂಪ್ B, C ಎಕ್ಸಾಮಿನೇಷನ್ಗೆ ಕೋರ್ಸಸ್ಗಳು ಅವೈಲೇಬಲ್ ಇದೆ. ಅದೆರಡೂ ಕೂಡ ಮಾರ್ನಿಂಗ್ ಬ್ಯಾಚ್, ಈವ್ನಿಂಗ್ ಬ್ಯಾಚ್, ದೆನ್ ಹಾಗೇನೆ ಕನ್ನಡ, ಇಂಗ್ಲಿಷ್ ನಿಮಗೆ ಲೈವ್ ರೆಕಾರ್ಡೆಡ್ ಅಥವಾ ಆಫ್ಲೈನ್ ಕ್ಲಾಸಸ್ ಅದಷ್ಟು ಕೂಡ ಅವೈಲೇಬಲ್ ಇದೆ. ಇದ್ರ ಜೊತೆಗೆ ಟೆಸ್ಟ್ ಸೀರೀಸ್ಗಳು ಕೂಡ ಅವೈಲೇಬಲ್ ಇದೆ. ಎಲ್ಲರೂ ಕೂಡ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳನ್ನ ಹುಡುಕ್ತಾ ಇದ್ದೀರಾ, ಇಟ್ ಇಸ್ ದ ಬೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್. ಒಂದ್ಸರಿ ಬಂದು ನಮ್ಮ ಆಫ್ಲೈನ್ ಸೆಂಟರ್ನ ವಿಸಿಟ್ ಮಾಡಿ, ಇಲ್ಲಿ ಯಾವ ಥರ ಕ್ಲಾಸಸ್ ನಡೀತಾ ಇದೆ, ಮೆಂಟರ್ಶಿಪ್ ಪ್ರೋಗ್ರಾಮ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ಯಾವ ಥರ ಇದೆ ಅದನ್ನೆಲ್ಲ ಕೂಡ ನೋಡ್ಕೊಂಡು ಹೋಗಿ, ಸೊ ದಟ್ ಯು ವಿಲ್ ಗೆಟ್ ಅ ಗುಡ್ ಕ್ಲಾರಿಟಿ ವೈ ಯು ಹ್ಯಾವ್ ಟು ಜಾಯಿನ್ ಟು ಆರ್ ಫ್ರೆಂಡ್ಸ್. ಅಥವಾ ನೀವು ಕೆಳಗಡೆ ಕಾಣಿಸ್ತಿರುವಂಥ ನಂಬರ್ಗಳನ್ನು ಕಾಲ್ ಮಾಡಿ ಇನ್ನ ಎನ್ಕ್ವೈರಿನ ಮಾಡ್ಬೋದು. ಓಕೆ, ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸ್ನ ನಾನು ಮುಗಿಸ್ತಾ ಇದ್ದೀನಿ ಗೈಸ್. ನಾಳೆ ಪುನಃ ಹೊಸ ಆರ್ಟಿಕಲ್ ಅಂಡ್ ಎಡಿಟೋರಿಯಲ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಕೂಡ ಟೇಕ್ ಕೇರ್, ಬೈ ಬೈ.